ಸದ್ಯಕ್ಕೆ ಚಾಲ್ತಿಯಲ್ಲಿರೋದು ಇವರು ವಾಯ್ಸೆ. ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರುವುದು, ವಿಕ್ರಾಂತ್ ರೋಡ. ಆಶಿಕಾ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ನೀವು ಅನ್ಕೊಂಡಿರ್ಬೋದು, ಬಟ್ ಅದಕ್ಕೂ ಮುಂಚೆ ಶಿ ಇಸ್ ಅ ವೆರಿ ಕ್ಯೂಟ್ ಆರ್ಟಿಸ್ಟ್, ನಟಿ. ಆ್ಯಂಡ್ ಅವ್ರಿಗೆ ತುಂಬ ಅವಕಾಶಗಳು ಕೈ ತಪ್ಪಿ ಹೋಗಿರೋದು ಇವತ್ತು ನಾವು ಬೇರೆ ಥರನೇ ನೋಡ್ತಿದ್ವೋ ಏನೋ, ಅದೆಲ್ಲ ಅವ್ರ ಕೈಯಲ್ಲಿ ಇದ್ದಿದ್ರೆ. ಬಟ್ ಸ್ಟಿಲ್ ದೇವ್ರು ನಮ್ಗೊಂದು ಯಾವುದೋ ಬೇರೆ ದಾರಿನೇ ತೋರಿಸಿರ್ತಾನೆ, ಅಲ್ಲೇನೋ ಒಂದು ಸಿಕ್ಕ ಹಂಗ್ ಮಾಡಿರ್ತಾನೆ. ತುಂಬಾ ಚೆನ್ನಾಗಿ ಮಾಡಿದ್ರಿ, and it was nice to hear your interview and recollection of your take care. Thank you, Sudeep. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಲ್ಲ? ನೀವೆಲ್ಲ ಸೂಪರ್ ಡೂಪರ್ ಆಗಿ ಇರ್ತೀರ, ಐ ನೋ. ಆ್ಯಂಡ್ ಇವತ್ತು ನಮ್ಮ ಇಂಟರ್ವ್ಯೂ ಸಖತ್ ಸ್ಪೆಷಲ್ ಆಗಿರುತ್ತೆ, ತುಂಬ ವೈವಿಧ್ಯಮಯವಾಗಿರುತ್ತೆ. ನಿಮಗೆ ಸಖತ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಖತ್ ಇನ್ಸ್ಪೈರಿಂಗ್ ಸ್ಟೋರಿ ಕೂಡ ಸಿಕ್ಕತ್ತೆ. ಆ್ಯಂಡ್ ನಾನೇ ಪರ್ಸ್ನಲಿ ತುಂಬ ಇಷ್ಟಪಡುವಂತಹ ಒಂದು ಬ್ಯೂಟಿಫುಲ್ ವಾಯ್ಸ್. ಆ್ಯಂಡ್ ಈ ವಾಯ್ಸ್ನ ಕೇಳಿದ ಎಲ್ಲ ಸೆಲೆಬ್ರಿಟಿಗಳು, ಶ್ರೀ ಸಾಮಾನ್ಯರು ಎಲ್ಲರೂ ಫಿದಾ ಆಗೋಗಿರೋದು ಗ್ಯಾರಂಟಿ. ಸದ್ಯಕ್ಕೆ ಚಾಲ್ತಿಯಲ್ಲಿರೋದು ಇವರು ವಾಯ್ಸೆ. ಯಾಕೆ ಅಂತಂದರೆ ಈ ಡೈಲಾಗ್ ಕೂಡ ನೆನ್ಪಿಟ್ಕೊಳ್ಳಿ, ಆಮೇಲೆ ಅವ್ರ ಹತ್ರ ಅದನ್ನೇ ಹೇಳಿಸ್ತೀನಿ ನಾನು. ಆ್ಯಂಡ್ ಇವತ್ತು ನಿಮಗೆ ಕಲರ್ಫುಲ್ ಎಪಿಸೋಡ್ ಸಿಕ್ಕೋದು ಅಲ್ಲಿ ಯಾವುದೇ ಡೌಟು ಇಲ್ಲ. ಸೊ ಹಂಗಾದರೆ ನಮ್ಮ ಗೆಸ್ಟ್ನ ವೆಲ್ಕಮ್ ಮಾಡೋಣ. ನಾನು ಇವ್ರನ್ನ ಹೆಂಗೆ ಯಾವ್ಯಾವ ಥರ ಹೇಳಬೇಕು ಗೊತ್ತಾಗ್ತಿಲ್ಲ. ಬ್ಯೂಟಿಫುಲ್ ವಾಯ್ಸ್ ಅಂತ ಒಂದು ಹಿಂಟ್ ಕೊಟ್ಟಿದ್ದೀನಿ ಅಷ್ಟೆ, ಬಟ್ ಇವಳು ಮಹಾನಟಿ ಕೂಡ ಹೌದು. ಸೊ ಇವ್ರ ವಾಯ್ಸು ಸದ್ಯಕ್ಕೆ ಎಲ್ಲ ಕಡೆನೂ ಚಾಲ್ತಿಯಲ್ಲಿದೆ. ಹಾಗಾಗಿ ನಾನೀಗ ಅವ್ರನ್ನ ತೋರಿಸಲ್ಲ, ಅವರ ವಾಯ್ಸಿಂದನೇ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸೊ ಊರಲ್ಲಿ ಇವತ್ತು ಇವರೊಬ್ಬರದೇ ಹೆಸರು ಚಾಲ್ತಿಯಲ್ಲಿರುವುದು, ವಿಕ್ರಾಂತ್ ರೋಡ. ಹಾರ್ಟ್ಲಿ ವೆಲ್ಕಮ್ ಟು ಮೈ ಶೋ. ನನ್ನ ಶೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಬುದ್ದಾಗಿ ಪ್ರೀತಿಯಿಂದ ಪ್ಯಾರೆಟ್ ತರನೇ ಕಾಣಿಸ್ತಾ ಇದ್ರೆ ಆಕ್ಚುಲಿ. ನಮ್ದು ಟಾಕಿಂಗ್ ಪ್ಯಾರೆಟ್. ಎಕ್ಸಾಕ್ಟ್ಲಿ. ಸೊ ನೀವು ಇವತ್ತು ಗೆಸ್ಟ್ ಪ್ಯಾರೆಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೋ ಸ್ವೀಟ್. ಆ್ಯಂಡ್ ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ, ಬಹಳ ವರ್ಷಗಳಾಯ್ತು. ಹೌದು, ಒಂದು 3 years ಆಯ್ತು ನಾವಿಬ್ರು ಸಿಕ್ಕು ಅಲ್ವಾ? ಹೌದು. ಆ್ಯಂಡ್ ಅವತ್ತಿನ ದಿನ ನನಗೂ ಮರೆಯೋಕ್ಕಾಗಲ್ಲ. ನನ್ನ ಆಕ್ಚುಲಿ ನೀವು ಕಳ್ಸಿದ ವಾಯ್ಸ್ ನೋಟ್ನ ನಾನು ಮತ್ತೆ ಪ್ಲೇ ಮಾಡಿ ಕೇಳಿಸ್ಕೊತಾ ಇದ್ದೆ. ಎಲ್ರು ಏನ್ ಲಕ್ಕಿ ನೀವು ಅಂತ ಹೇಳ್ತಾ ಇದ್ರು. ನಾನು ಗೊತ್ತಿಲ್ಲ ಹೆಂಗೆ ಅಂತ, ಇಟ್ಸ್ ಆಲ್ ಬಿಕಾಸ್ ಆಫ್ ಪಾಂಚಾಲಿ ಮ್ಯಾಮ್ ಅಂತ ಹೇಳಿ. ಅಯ್ಯೋ, ಥ್ಯಾಂಕ್ ಯು. ಬಟ್ ನಂದೇನು ಇಲ್ಲ, ನಿಮ್ಮ ಎಫರ್ಟು, ನಿಮ್ಮ ಟ್ಯಾಲೆಂಟು, ಬಟ್ ಅದು ಕಣ್ಣಿಗೆ ಬೀಳಕ್ಕೆ ಒಂದು ಸೇತುವೆ ಥರ ನಾನಷ್ಟೇ. ಥ್ಯಾಂಕ್ ಯು. ಸೋ ಸ್ವೀಟ್. ನನಗೆ ಒಟ್ಟೊಟ್ಟಿಗೆ ಎಲ್ಲ ಭಾವನೆಗಳು ಬರ್ತಾ ಇದೆ ನಿಮ್ಮನ್ನು ನೋಡಿದ್ರೆ. ಅಂದರೆ ಒಂಥರ ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮಿಬ್ರನ್ನ ಪರಿಚಯ ಮಾಡಿಸಿದವ್ರನ್ನು ನಾವು ನೆನಪಿಸ್ಕೊಬೇಕು. ನಯನ ಸ್ವೀಟ್. ನೆವರ್ ಮರೆಯೋದೇ ಇಲ್ಲ ನನ್ನ. ಹೌದು, ಪಾಪ ಆಕೆ ಶೋ ಪ್ರೊಡ್ಯೂಸರ್ ಆಗಿದ್ರು ಅಲ್ಲಿ, ಆ್ಯಂಡ್ ಎಡಿಟಿಂಗ್ ಎಲ್ಲ ನೋಡ್ಕೊಂತಾ ಇದ್ರು. ಸೊ ಅವ್ರ ಮುಖಾಂತರ ನಮ್ಮಿಬ್ಬರ ಪರಿಚಯ ಆಯ್ತು. ಸೊ ನನಗೆ ಅದು ಒಂದು ಖುಷಿ. ಆ್ಯಂಡ್ ಎಲ್ಲಿಂದ ಶುರು ಮಾಡ್ಬೇಕು, ಹೆಂಗ್ ಮಾಡ್ಬೇಕು ನನಗೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿ ಆಗಿದ್ದೀನಿ. ಬಿಕಾಸ್ ನಾವು ಏನ್ ಗೊತ್ತಾ, ಮನುಷ್ಯ ಸಂಬಂಧಗಳು ತುಂಬಾ ಇಂಪಾರ್ಟೆಂಟ್. ಎಮೋಷನ್ಸ್ಗಳನ್ನ ಕನೆಕ್ಟ್ ಆಗ್ತೀವಲ್ಲ ನಾವು. ಬರೀ ಒಬ್ರು ಗೆಸ್ಟ್, ಒಬ್ರು ಆರ್ಟಿಸ್ಟ್, ಒಬ್ರು ಯಾರೋ ಕಲಾವಿದ್ರು ಬಂದ್ರು ಹೋದ್ರು ಆ ಥರ ಇರಲಿಲ್ಲ. ಇವರ ಹಾರ್ಟ್ ಟಚಿಂಗ್ ಸ್ಟೋರಿ ನಮ್ಮಿಬ್ರನ್ನ ಅಷ್ಟು ಹತ್ರಕ್ಕೆ ತಂದಿದ್ದು. ದಿನ ಫೋನ್ ಮಾಡಿ ಮಾತಾಡ್ಬೇಕಂತ ಇಲ್ಲ, ಬಟ್ ಅದೊಂದು ಕನೆಕ್ಷನ್ ಇರುತ್ತೆ. ಎನಿವೇಸ್, ಹೆಂಗಿತ್ತು ಇವತ್ತಿನ ದಿನ? ಬ್ಯೂಟಿಫುಲ್ ಆಗಿತ್ತು. ಇಲ್ಲಿಗೆ ಬರಬೇಕು ಅನ್ನೋ ಭರದಲ್ಲಿ ಸ್ವಲ್ಪ ಟ್ರಾಫಿಕ್ ನ ದಾಟ್ಕೊಂಡು ಬಂದಿದ್ದೀವಿ. ಎಸ್ಪೆಷಲಿ ಬೆಂಗಳೂರು ಟ್ರಾಫಿಕ್ ಇಸ್ ವೆಲ್ ನೋನ್. ಆದ್ರೂ ಮಲ್ಲೇಶ್ವರಂ ಒಂಥರ ಮಲ್ಲೇಶ್ವರಂ ತುಂಬಾ ಖುಷಿ, ಎಮೋಷನ್. ಅಂಡ್ ಇನ್ನು ಎಕ್ಸೈಟಿಂಗ್ ಪಾರ್ಟ್ಸ್ ಏನೇನೋ ನನಗೆ ಹೇಳಿದ್ದಾರೆ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅದಿಲ್ಲಲ್ಲ, ಅದಾದ್ಮೇಲೆ. ಎನಿವೇಸ್, ಮತ್ತೆ ಹೆಂಗಿರುತ್ತೆ ಡೈಲಿ ರೊಟೀನ್ ಯೂಶುವಲ್ ಆಗಿ? ಯೂಶಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಡಬ್ಬಿಂಗ್ ಕೆಲಸಗಳಿರುತ್ತೆ. ಸೊ ಕೆಲವೊಂದು ಸೀರಿಯಲ್ಸ್ ಇರುತ್ತೆ, ಕೆಲವೊಮ್ಮೆ ಸಿನಿಮಾಗಳಿರುತ್ತೆ, ಕೆಲವೊಮ್ಮೆ ವೆಬ್ ಸೀರೀಸ್ ಇರುತ್ತೆ, ಕೆಲವೊಮ್ಮೆ ವಾಯ್ಸ್ ಓವರ್ಸ್ ಇರುತ್ತೆ.
ಸೊ ಹೀಗೆ ಯಾವ ಸ್ಟುಡಿಯೋಯಿಂದ ಕರೆ ಬರುತ್ತೋ ಅಲ್ಲಿಗೆ ಓಡ್ ಹೋಗೋದು. ಬಟ್ ನಿಮ್ಗೆ ಸ್ಕ್ರಿಪ್ಟು ಅದೆಲ್ಲ ಮೊದಲೇ ಕೊಟ್ಟಿರ್ತಾರೆ ಅಲ್ವಾ, ಅಥವಾ ಡೇಟ್ಸ್ ಎಲ್ಲ ಮೊದಲೇ ಮ್ಯಾಚ್ ಮಾಡ್ಕೊತಾರೆ ಅಲ್ವಾ? ಯಾ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಡಬ್ಬಿಂಗ್ ಸಿನಿಮಾ ಆದರೆ ನನಗೆ ಒಂದಷ್ಟು ಭಾಷೆಗಳು ಬರೋದ್ರಿಂದ ನಾನು ಆ ಭಾಷೆನ ಹಾಗೆ ಕೇಳಿಸ್ಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ ಕನ್ನಡಕ್ಕೆ. ಸೊ ಲೈವ್ ಆಗಿ ಅಂದ್ರೆ ಹಿಂಗೆ ಕೇಳಿಸ್ಕೊಂಡು ನಾರ್ಮಲ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಈಗ ಪರ್ಟಿಕ್ಯುಲರ್ ವಾಯ್ಸ್ ಓವರ್ಸು ಅಥವಾ ಪರ್ಟಿಕ್ಯುಲರ್ಲಿ ಇದೇ ಡೈಲಾಗ್ ಬರಬೇಕು ಅಂತಿದ್ರೆ ಅವ್ರು ಸ್ಕ್ರಿಪ್ಟನ್ನು ಕೊಟ್ಟಿರ್ತಾರೆ. ಕೆಲವೊಮ್ಮೆ ಇಂಗ್ಲಿಷ್, ಈಗ ಅಮೆಝಾನ್, ನೆಟ್ಫ್ಲಿಕ್ಸ್ ಅಂತ ಇದ್ದಾಗ ಇಂಗ್ಲಿಷ್ ವೆಬ್ ಸೀರೀಸ್ ಇರುತ್ತಲ್ಲ, ಅದಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸ್ಕ್ರಿಪ್ಟ್ ಮೊದಲೇ ಅಪ್ರೂವ್ ಆಗಿರುತ್ತೆ. ಸೊ ಆ ಕನ್ನಡ ಸ್ಕ್ರಿಪ್ಟನ್ನು ನೋಡಿಕೊಂಡು ನಾವು ಇದು ಮಾಡ್ತೀವಿ. ಓ ಸೂಪರ್. ಹಾಗೆ ನಿಮಗೆ ಈ ಕತೆಗಳನ್ನ ಓದುವಂಥದ್ದು ಸ್ಕ್ರಿಪ್ಟ್ಗಳು ಬಂದ್ರೆ ಆಗ ಎಲ್ಲ ನೀವು ಮುಂಚೆ ಏನು ಪ್ರಿಪೇರ್ ಆಗಲ್ಲ? ಏನು ಪ್ರಿಪೇರ್, ಜಸ್ಟ್ ಹಂಗೆ ನೋಡ್ಕೊಳ್ಳೋದು. ಹೌದು, ಅದೆಷ್ಟು ಅಭ್ಯಾಸ ಆಗೋಗ್ಬಿಟ್ಟಿರುತ್ತಲ್ಲ, ಕೆಲವೊಮ್ಮೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಹೊಸದಲ್ಲಾದ್ರೆ ಅದನ್ನ ಓದ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಆತರ ಇರುತ್ತೆ. ಬಟ್ ಈಗ ಹಂಗೆ ಹಿಂಗ್ ಚೆಕ್ ಅಂತ ತಗೊಂಡ್ ಚೆಕ್ ಅನ್ನ ಹೋಗಿಸಿ ಚೆಕ್ ಅಂತ ಹೋಗ್ತಾರೆ. ಲೈಕ್ ಸಿಂಗರ್ಸ್ ಹೋಗಿ ಹಾಡ್ಬಿಟ್ಟು ಬರ್ತಾರಲ್ಲ ಹಂಗೆ ಹಂಗೆ ಅಲ್ವಾ? ಹೌದು ಹೌದು. ಓಕೆ, ಇವಾಗ ಆಲ್ಮೋಸ್ಟ್ ಒಂದು ನಿಮ್ಮ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ನ ನೋಡಿ ಇವಾಗ ಒಂದು ನ್ಯೂಟ್ರಲ್ ಆಗಿ ಬರ್ತಾ ಇದೆ ಅನ್ಸುತ್ತೆ ಅಲ್ವಾ? ಥ್ಯಾಂಕ್ ಗಾಡ್ ಅಲ್ವಾ? ತುಂಬಾ ಕಾಮನ್ ಸ್ಪೇಸ್ ಇದೆ ನಿಮ್ ಲೈಫಲ್ಲಿ ಇವಾಗ. ನೀವೇನ್ ಅನ್ಕೊಂತೀರೋ ಅದೆಲ್ಲ ಮಾಡೋ ಅಂತ ಒಂದು ಅವಕಾಶಗಳು, ಟೈಮ್, ಹುಮ್ಮಸ್ಸು ಎಲ್ಲದೂ ಸಿಕ್ಕಿದೆ. ಹೌದು, ಇನ್ ಮುಂದಿನ ಜಾಸ್ತಿ ಆಗ್ಬೇಕಿದೆಲ್ಲ. ಥ್ಯಾಂಕ್ ಯು, ಎಲ್ಲರ ಆಶೀರ್ವಾದ, ನಿಮ್ಮ ಪ್ರೀತಿ. ಆಶಿಕಾ, ನಿಮ್ಮ ಕತೆ ನನಗೆ ಗೊತ್ತು, ಆದರೆ ನಮ್ಮ ಆಡಿಯನ್ಸ್ಗೆ ಒಂದಷ್ಟು ಇನ್ಸ್ಪೈರಿಂಗ್ ಎಪಿಸೋಡ್ ಆಗಬೇಕಿದು, ನೀವೊಂದು ಇನ್ಸ್ಪಿರೇಷನ್ ಆಗಬೇಕು ಅನ್ನೋದು ನನ್ನ ಆಸೆ. ಈ ಚಿಕ್ಕ ವಯಸ್ಸಲ್ಲಿ ಹೆಂಗಿರತ್ತೆ ಅಂತಂದರೆ, ಎಷ್ಟೊಂದು ಜನಕ್ಕೆ ಈಗಲೂ ಅಂದರೆ ಮನುಷ್ಯರೇ ಅಲ್ವಾ ನಾವು, ಪ್ರತಿ ವರ್ಷವೂ ನಾವು ಎಲ್ಲೆಲ್ಲೋ ಏನೇನೋ ಅಪ್ಡೇಟ್ ಆಗ್ಬೋದು, ಬಟ್ ಲೈಫಲ್ಲಿ ಅಪ್ಡೇಟ್ಸ್ ಇರಲ್ಲ. ಅದು ಹಾಗೇ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಇದ್ದೇ ಇರುತ್ತೆ. ನನಗೆ ನೀವು ಇವತ್ತು ಇಲ್ಲಿ ಬಂದು ಕೂತಿದ್ದೀರಾ ಅಂದರೆ ಅದಕ್ಕೆ ಮುಂಚೆನೂ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀರಾ. ಆ್ಯಂಡ್ ಸೂಪರ್ ಡೂಪರ್ ಆಗಿರುವಂಥ ಏನು ತುಂಬ ಎಕ್ಸೈಟ್ ಆಗುವಂಥ ಕ್ಷಣಗಳೂ ಇದ್ದಾವೆ, ತುಂಬ ಡಿಪ್ರೆಸ್ ಆಗುವಂಥ ಬ್ರೇಕ್ ಡೌನ್ ಗಳಿಗೆಗಳು ಇದ್ದಾವೆ. ಇದೆಲ್ಲದೂ ನಮ್ಮ ವೀಕ್ಷಕರಿಗೆ ಒಂದು ಇನ್ಸ್ಪಿರೇಷನ್ ಥರ ಬರಬೇಕು. ಇವತ್ತು ನನ್ನ ಎಪಿಸೋಡಲ್ಲಿ ನಿಮ್ಮ ಎಲ್ಲ ಪ್ಲಸ್ಸು ಮೈನಸ್ಗಳು ಸಿಗಲಿ, ನಮ್ಮ ವೀಕ್ಷಕರಿಗೆ ಸಿಗಲಿ ಅನ್ನೋದು ನನ್ನ ಆಸೆ. ನಮ್ಮ ಟಾಕಿಂಗ್ ಪ್ಯಾರೆಟ್ಸಲ್ಲಿ ತುಂಬ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಒಂದು ಕಾಮಿಡಿ, ಇನ್ನೊಂದು ಇನ್ಸ್ಪೈರಿಂಗ್ ಸ್ಟೋರೀಸ್. ಸೊ ಹಾಗಾಗಿ ನನಗೆ ಇವತ್ತು ನೀವು ತುಂಬ ಸ್ಪೆಷಲು. ಆ್ಯಂಡ್ ನಿಮ್ಮಿಂದಾನೂ ಕೂಡ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದು ನಿಜ. ಇನ್ಸ್ಪಿರೇಷನ್ ಅಂತ ಹೇಳಕ್ ನಂಗೆ ಗೊತ್ತಿಲ್ಲ, ಬಟ್ ಏನೋ ಕೆಲವೊಮ್ಮೆ ಜಗತ್ತು ಅಥವಾ ಜೀವನ ನಮಗೆ ಕಷ್ಟಗಳನ್ನು ಕೊಟ್ಟಾಗ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ನೀವು ಕೇಳಿರ್ತೀರ. ಸೊ ಮನುಷ್ಯ ಸರ್ವೈವ್ ಮಾಡೋದನ್ನ ಕಲ್ತು ಬಿಡ್ತಾನೆ ಅಂತ ಅನ್ಸುತ್ತೆ. ಸೊ ಆ ವಿಷಯದಲ್ಲಿ ನಾನು ಸ್ವಲ್ಪ ಲಕ್ಕಿ ಆದೆ, ಬಿಕಾಸ್ ನನ್ನ ತಂಗಿ, ಐ ಹ್ಯಾಡ್ ಅ ಗ್ರೇಟ್ ಸಪೋರ್ಟ್. ಆ್ಯಂಡ್ ಆಲ್ಸೋ ಸಿಚುವೇಶನ್ಸ್ ಎಷ್ಟೇ ಕಷ್ಟ ಆದರೂ ಕೂಡ ಫ್ಯಾಮಿಲಿ ಏನೇ ಇದ್ದರೂ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಕೆಲವೊಮ್ಮೆ ದಾಟಬೇಕಾಗುತ್ತೆ ಆ ಕಷ್ಟಗಳನ್ನ ಅಂತ ಅಷ್ಟೇ. ಸೊ ಕಷ್ಟನ ಯಾವತ್ತು ಕಷ್ಟ ಅಂತ ನೋಡಿದ್ರೆ ನಾವು ಅಲ್ಲೇ ಸ್ಟಕ್ ಆಗ್ಬಿಡ್ತೀವಿ. ನನಗೆ ಯಾಕೆ ಇನ್ಸ್ಪೈರ್ ಆಗಿದ್ದು ಅನ್ನೋದನ್ನ ನಾನು ಹೇಳಲೇಬೇಕು ನಿಮಗೆ, ಇದೇ ಕಾರಣಕ್ಕೆ. ಯಾಕಂದ್ರೆ ನಾವು ಎಲ್ಲ ಇರುತ್ತೆ, ಆದರೂ ಇಲ್ಲಗಳ ಪಟ್ಟಿನ ಮಾಡ್ತಾ ಹೋಗ್ತೀವಿ. ಇದು ಮಾಡೋಕ್ಕಾಗಲಿಲ್ಲ, ಇದಿಲ್ಲ ಅದಕ್ಕೆ ಇದು ಮಾಡೋಕ್ಕಾಗಲಿಲ್ಲ, ಈ ಥರದ್ದು ಒಂದು ಥಾಟ್ ನಮಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಬಟ್ ಯಾವಾಗ ನಿಮ್ಮದೆಲ್ಲ ನಿಮ್ಮ ಥರದ್ದು ಒಂದಷ್ಟು ನಮಗೆ ವಿಷಯಗಳು ಕನೆಕ್ಟ್ ಆಗುತ್ತಲ್ಲ, ಆಗಚ್ಚೆ ನಾವು ಎಂಥ ವೇಸ್ಟ್ ಅಲ್ಲ, ಹಿಂಗ್ಯಾಕೆ ನಾವು ಥಾಟ್ಗಳನ್ನ ಇಟ್ಕೋತೀವಿ, ಈ ಥರ ಯಾಕೆ ನಮ್ಮ ಮೈಂಡ್ನ ಸ್ಟ್ರಕ್ ಮಾಡ್ಕೋತೀವಿ. ನಿಮ್ಮನ್ನ ನೋಡ್ಬಿಟ್ಟು ನನ್ಗೆ ಅವತ್ತು ಅನಿಸಿದ್ದು ಅದೇ. ನಾನು ಕೂಡ ಅವತ್ತು ತುಂಬ ಬೇಜಾರು ಮಾಡಿಕೊಂಡೆ, ಅತ್ತೆ ನಕ್ಕೆ ಎಲ್ಲ ಮಾಡಿದೆ ನಿಮ್ಮ ಜೊತೆ. ನನಗೆ ಅದನ್ನ ತುಂಬ ಚೆನ್ನಾಗಿ ನೆನಪಿದೆ. ಬಟ್ ಸ್ಟಿಲ್ ಇವತ್ತು ಅದನ್ನು ದಾಟಿ ಮತ್ತೊಂದು ಸ್ಟೇಜ್ನ ನೀವು ರೀಚ್ ಆದ್ರಿ. ದಟ್ಸ್ ವೈ ನನಗೆ ಇವತ್ತು ಕರೆದು ನಿಮ್ಮನ್ನ ಅಪ್ಡೇಟೆಡ್ ವರ್ಷನ್ ಕೇಳಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಮ್ಯಾಮ್, ಸೋ ಸ್ವೀಟ್ ಆಫ್ ಯು. ಆ್ಯಂಡ್ ನನಗೇನೋ ಒಂಥರ ಇವತ್ತಿಂದ ಈ ಸಿಚುಯೇಷನ್ ನನಗೇನೋ ಒಂಥರ ಖುಷಿ ಅನ್ನಿಸ್ತಿದೆ. ಅವತ್ತು ಯಾರೋ ಬೇರೆ ಇದಕ್ಕೆ ಹೋಗಿ ನಾವಿಬ್ರು ಕೂತು ಮಾಡಿ, ಬಟ್ ಇವತ್ತು ನಮ್ಮದೇ ಒಂದು
ಮನೆ ಕರೆದಿದ್ದೀನೇನೋ ಅನ್ನೋ ಫೀಲ್ ನನಗೆ ಬಂದಿದೆ. ಖಂಡಿತ ಮ್ಯಾಮ್, ನನಗೂ ನೀವು ಕರೆ ಮಾಡಿದ ತಕ್ಷಣ ಅದು ಫ್ಯಾಮಿಲಿ ಥರ ಅನ್ಸ್ಬಿಟ್ಟಿದ್ದೀರಾ ಇವಾಗ. ಏನು ನಾವು ಪ್ರತಿದಿನ ಕರೆ ಮಾಡಿ ಮಾತಾಡದೇ ಇರ್ಬೋದು, ಬಟ್ ಆ ಒಂದು ಬಾಂಧವ್ಯ ಹಂಗೆ ಇದೆ. ಐ ಆಮ್ ಸೋ ಇಂಡೆಪ್ಟೆಡ್ ಟು ಯು, ಕನೆಕ್ಟೆಡ್ ಟು ಯು ಆ್ಯಕ್ಚುಲಿ. ಬಟ್ ಇನ್ಸ್ಪಿರೇಷನ್ ಅಂದರೆ ನನ್ನ ಲೈಫಲ್ಲಿ ಅಂತಂದರೆ ಬಹಳಷ್ಟು ಏಳು ಬೀಳುಗಳಿದ್ವು. ಸೊ ಅದನ್ನು ದಾಟಿ ಓಕೆ ಫೈನ್, ಈ ಏಳು ಬೀಳುಗಳು ಇದ್ದೇ ಇರುತ್ತೆ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ, ಬದಲಾಯಿಸೋದಕ್ಕಾಗಲ್ಲ. ಬಟ್ ಆ ಒಂದು ಸಿಚುವೇಶನ್ ಬಂದಾಗ ಅದರಿಂದ ನಾವಿನ್ನೂ ಆ ಸಿಚುವೇಶನ್ಗಿಂತ ನನ್ನ ಮನಸ್ಥಿತಿ ದೊಡ್ಡದು ಅನ್ನೋ ರೀತಿ ಪಾಸಿಟಿವ್ ಆಗಿ ಮುಂದೆ ಹೋಗಬೇಕಷ್ಟೆ. ಸೊ ಇಟ್ಸ್ ಜಸ್ಟ್ ದ ಪಾಸಿಟಿವ್ ಮೈಂಡ್ಸೆಟ್. ಇಲ್ಲಿವರೆಗೂ ಕಾನ್ಫಿಡೆಂಟ್ ಆಗಿ ಮುಂದೆ ಬಂದ್ವಿ. ಕೆಲವೊಮ್ಮೆ ಹೌದು, ನಮಗೂ ಆ ಒಂದು ಅಪಿಯರೆನ್ಸ್ ಮ್ಯಾಟರ್ ಆಗುತ್ತೆ. ಎಸ್ಪೆಷಲಿ ನಾವಿರುವಂಥ ಫೀಲ್ಡಲ್ಲಿ ಯು ಹ್ಯಾವ್ ದ್ಯಾಟ್ ಇನ್ಸೆಕ್ಯೂರಿಟಿ ಅಂತಾರಲ್ಲ, ಆ ರೀತಿ. ಸೊ ಇವೆಲ್ಲ ಇದ್ರೂ ಕೂಡ ಮತ್ತೆ ಮತ್ತೆ ಅಂದರೆ ಏನಂದರೆ ಬದುಕು ನನಗೆ ಆ ರೀತಿ ಸವಾಲನ್ನು ಕೊಡ್ತಾ ಹೋಯಿತು. ಸೊ ಆ ಸವಾಲಿಂದ ನನಗೆ ಅರ್ಥ ಆಯಿತು, ಇಲ್ಲ ಆ ಸವಾಲಿಗಿಂತ ನಾನು ದೊಡ್ಡವಳು ಅಲ್ವಾ, ನನ್ನನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ಜಗತ್ತನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅನ್ನೋ ರೀತಿ. ಸೊ ದಟ್ಸ್ ದ ಮೇಜರ್ ಥಿಂಗ್ ಇವತ್ತಿನ ಜನ್ರೇಷನಲ್ಲಿ ನಾವು ಕಲಿಬೇಕಾಗಿರೋದು. ಸೆಲ್ಫ್ ಲವ್ ಇಸ್ ರಿಯಲಿ ಬಿಗ್ ಅಂತ. ಬಿಕಾಸ್ ನಾನು ಅದನ್ನು ಕಡೆಗಣಿಸ್ತಾ ಬಂದೆ ಇಷ್ಟು ದಿನ. ಈಗ ನಮ್ಮನ್ನ ನಾವು ಪ್ರೀತಿಸ್ಕೊಂಡಷ್ಟು ನಾವು ಎದುರುಗಡೆ ಇರೋರ್ನ ಹೆಚ್ಚೆಚ್ಚಾಗಿ ಪ್ರೀತಿಸೋಕೆ ಸಾಧ್ಯ ಅನ್ನೋದನ್ನ ಕಂಡುಕೊಂಡೆ ಅಷ್ಟೇ. ಸೊ ಯಾ, ಆ್ಯಂಡ್ ಏನೇನು ಬಂತು ಅದನ್ನೆಲ್ಲ ಟ್ರೈ ಮಾಡ್ತಾ ಹೋದೆ. ಸೊ ಯಾ, ಮೇ ಬಿ ಆಶಿಕಾ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ನೀವು ಅನ್ಕೊಂಡಿರ್ಬೋದು, ಬಟ್ ಅದಕ್ಕೂ ಮುಂಚೆ ಶಿ ಇಸ್ ಅ ವೆರಿ ಕ್ಯೂಟ್ ಆರ್ಟಿಸ್ಟ್, ನಟಿ. ಆ್ಯಂಡ್ ಅವ್ರಿಗೆ ತುಂಬ ಅವಕಾಶಗಳು ಕೈ ತಪ್ಪಿ ಹೋಗಿರೋದು ಇವತ್ತು ನಾವು ಬೇರೆ ಥರನೇ ನೋಡ್ತಿದ್ವೋ ಏನೋ, ಅದೆಲ್ಲ ಅವ್ರ ಕೈಯಲ್ಲಿ ಇದ್ದಿದ್ರೆ. ಬಟ್ ಸ್ಟಿಲ್ ದೇವ್ರು ನಮಗೊಂದು ಯಾವುದೋ ಬೇರೆ ದಾರಿನೇ ತೋರಿಸಿರ್ತಾನೆ, ಅಲ್ಲೇನೋ ಒಂದು ಸಿಕ್ಕ ಹಂಗೆ ಮಾಡಿರ್ತಾನೆ. ಎನಿವೇಸ್, ಇವಾಗ ನೀವು ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಬೋದಾ ಒಂದಷ್ಟು ನನಗೋಸ್ಕರ? ಆರಂಭದ ದಿನಗಳು ಅಂತಂದರೆ ಆಬ್ವಿಯಸ್ಲಿ ಈಗ ಏನು ಹೇಳ್ಬೋದು, ಹೆಣ್ಣು ಮಕ್ಕಳು ಅಂತಂದ ಬಂದಾಗ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡೆಡ್ ಬ್ಯಾಗೇಜ್ ಬರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಸೇಫ್, ವೆರಿ ಅಲರ್ಟ್. ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅದಕ್ಕೆ ಮೇಜರ್ಲಿ ಅಂತ ಇರಬೇಕಾಗಿರೋದು ಲೈಕ್ ಅಮ್ಮ ಅನ್ನೋದ್ರ ಒಬ್ಬರು ಪಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕಿಂತ ಶಿ ಇಸ್ ಆಲ್ವೇಸ್ ದೇರ್ ಅನ್ನೋ ಒಂದು ಭಾವನೆ ಇದೆ. ಯಾವಾಗಲೂ ನನ್ನ ಜೊತೆನೇ ಬೆನ್ಗಾವಲಾಗಿದ್ದಾರೆ ಅಂತ, ಎಸ್ಪೆಷಲಿ ನನ್ನ ತಂಗಿಯ ರೂಪದಲ್ಲಿ ಅವರಿದ್ದಾರೆ ಅಂತ. ಆ್ಯಂಡ್ ಯಾ, ಆ ಒಂದು ಚಾಲೆಂಜ್ ಸ್ವಲ್ಪ ನಡಗಿಸ್ಬಿಡ್ತು ಆ್ಯಕ್ಚುಲಿ ಒಂದು ಟೈಮಲ್ಲಿ, ವೆರಿ ಯಂಗ್ ಏಜ್. ಸೊ ಅದಾದ ನಂತರ ಎಷ್ಟು ವಯಸ್ಸಿರ್ಬೋದು ಅವಾಗ ನಿಮಗೆ? 6-7 ವರ್ಷ ಇರ್ಬೋದು ಅನ್ಸುತ್ತೆ. ಸೊ ಬಟ್ ನಿಜ ಹೇಳ್ತೀನಲ್ಲ, ಅವ್ರಿಲ್ಲ ಅನ್ನೋದೊಂದು ನಮಗೆ ಯಾವತ್ತೂ ಅನಿಸೇ ಇಲ್ಲ. ಬಿಕಾಸ್ ಪ್ರತಿದಿನ ಪ್ರತಿ ಕ್ಷಣ ನಾನು ನನ್ನ ತಂಗಿ ಮುಂದೆ ಸಾಕ್ತಾ ಇರ್ತೀವಿ, ಏನೋ ಒಂದು ಹೊಸದಿರುತ್ತೆ, ಅದನ್ನು ಕಲಿತಾ ಇರ್ತೀವಿ. ಆ್ಯಂಡ್ ಆ ಒಂದು ಭಾವನೆಯಲ್ಲಿ ನಾನು ಅವಳನ್ನು ಅಮ್ಮ ಅಂತ ಸ್ವೀಕರಿಸ್ಕೊಂಡು ಬಿಟ್ಟಿದ್ದೀವಿ. ಆ್ಯಂಡ್ ನಿಮಗೆ 7 years ಅಂದರೆ ನಿಮ್ಮ ಪುಟಾಣಿ ತಂಗಿ ಇನ್ನೂ ಚಿಕ್ಕವಳು? ಅವಳಿನ್ನೂ 4.5 years ಇದ್ಲು ಅನ್ಸುತ್ತೆ ಅವಳು. ಯಾ, ಸೊ ನಾನು ಫಸ್ಟ್ ಅಲ್ಲಿದ್ದೆ, ಅವಳು UKG ಅಲ್ಲಿ. ಬೇಸಿಕಲಿ ಇದೆ ಅವರು, ಬೇಸಿಕಲಿ ಇದೆ ಅವರು. ಅಪ್ಪಂದು ಇದೆ ಅವರು, ಅಪ್ಪಂದು ಟಿಪ್ಟೂರು, ಸೊ ಅಮ್ಮಂದು ಬೆಂಗಳೂರೇ. ಓಕೆ. ಸೊ ಹಾಗೆ ಏಳು ಬೀಳುಗಳಿದ್ವು ಕೆಲವೊಮ್ಮೆ. ಸೊ ಅದಾದ ನಂತರ ಒಂದು ಸ್ಟೇಜಲ್ಲಿ ಫಿನಾನ್ಷಿಯಲ್ ಕ್ರೈಸಿಸ್ ಆಯಿತು, ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಅದರಲ್ಲೂ ಏನು ಮಾಡಬಹುದು ನಾನು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು, ಓಕೆ ಕಲ್ಚರಲ್ಸ್ ಕರಿಕ್ಯುಲರ್ಸಲ್ಲಿ ಇದ್ದೀನಿ, ಸೊ ಆ್ಯಂಕರಿಂಗ್ ಮಾಡೋಕ್ಕೆ ಬರುತ್ತೆ, ಆ್ಯಂಡ್ ಆ್ಯಕ್ಟಿಂಗ್ ಸ್ವಲ್ಪ ಟ್ರೈ ಮಾಡ್ಬೋದು ಅಂತ ಹೇಳಿ ಆ್ಯಂಕರಿಂಗಿಂದ ಶುರುವಾಯಿತು ಜರ್ನಿ. ಸೊ ಆಮೇಲೆ ಕೋವಿಡ್ ಬಂತು. ಅದಾದಮೇಲೆ ನೀವು ಆ್ಯಂಕರ್ ಆಗಿದ್ಯಾ ಅವಾಗ? ಯಾವ ಆಲ್ಮೋಸ್ಟ್ 17 ವರ್ಷ ಆಗಿತ್ತು. ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ 17-18 ವರ್ಷ. ಸೊ ನಾನು ಆರ್ಕಿಟೆಕ್ಚರ್ ಮಾಡ್ತಿದ್ದೆ. ಸೊ ಸೆಕೆಂಡ್ ಇಯರ್ಗೆ ಡ್ರಾಪ್ ಔಟ್ ಮಾಡಬೇಕಾಗಿತ್ತು ಬಿಕಾಸ್ ಆಫ್ ದ ಫಿನಾನ್ಷಿಯಲ್ ಕ್ರೈಸಿಸ್. ಅದಾದ ನಂತರ ಹೀಗೆ ಹುಡುಕ್ತಾ ಇರಬೇಕಾದ್ರೆ ಕ್ಲೋಸ್ ಸರ್ಕಲಲ್ಲಿ ಒಬ್ಬರು ಫ್ರೆಂಡು ಯಾವುದೋ ಶಾರ್ಟ್ ಮೂವಿದು
ಇದು ಏನು ಒಂದು ಮೀಟಪ್ ಥರ ಇದೆ, ಸೊ ನೀವು ಅಲ್ಲಿ ಬಂದು ಆ್ಯಂಕರಿಂಗ್ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅಲ್ಲಿ ಆ್ಯಂಕರಿಂಗ್ ಮಾಡಿದೆ, ಅಲ್ಲೆಲ್ಲರಿಗೂ ಇಷ್ಟ ಆಯಿತು. ಅದಾದಮೇಲೆ ಸಿನಿಮಾ ಆಡಿಯೋ ರಿಲೀಸಸ್ಗಳು ಸಿಗ್ತಾ ಹೋಯಿತು. ಅಲ್ಲಿರೋರು ಯಾರೋ ಒಬ್ರಿಗೆ ಹಿಂಗೆ ನೆಟ್ವರ್ಕಿಂಗ್ ಅಂತಾರಲ್ಲ, ಇದರಲ್ಲಿ ನೆಟ್ವರ್ಕಿಂಗೇ ಗೆಲ್ಲೋದು ಈ ಫೀಲ್ಡಲ್ಲಿ. ಸೊ ಹೀಗೆ ನೆಟ್ವರ್ಕಿಂಗ್ ಇಲ್ಲಿಂದ ಯಾರೋ ಒಬ್ರು ಅವ್ರ ನಂಬರ್ ಪಾಸ್ ಮಾಡಿದ್ರು, ಹಾಗೆ ಸಿನಿಮಾಗಳ ಆಡಿಯೋ ರಿಲೀಸಸ್ ಮಾಡ್ತಿದ್ದೆ. ಆಮೇಲೆ ಕಾರ್ಪೊರೇಟ್ ಈವೆಂಟ್ಸ್ ಮಾಡಿದೆ. ಆ್ಯಂಡ್ ಮಧ್ಯದಲ್ಲಿ ಒಂದು ಸ್ವಲ್ಪ ಅವಕಾಶಗಳು ಕಡಿಮೆ ಆದಾಗ 1-2 ವರ್ಷ ಟೀಚರ್ ಕೂಡ ಆದ. ಕ್ವಿಕ್ಕರಲ್ಲಿ ಹುಡುಕಿ ಒಂದು ಸ್ಕೂಲ್, ಸುಭಾಷ್ ಮೆಮೋರಿಯಲ್ ಇಂಗ್ಲೀಷ್ ಸ್ಕೂಲ್ ಅಂತ, ಅಲ್ಲಿ ಟೀಚರ್ ಕೂಡ ಆಗಿದ್ದೆ 2 ವರ್ಷ. ಬಿಕಾಸ್ ಆಫ್ ಅಂದರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಟೀಚರ್ ಆಗಿದ್ದೆ. ಸೊ ಅದಾದಮೇಲೆ ಸಿನಿಮಾ ಅಂತ ಇದು ಮಾಡೋಕ್ಕೆ ಹೋಗಿ ಒಂದು ದೃಶ್ಯ ರಂಗತಂಡ ಅಂತ ಒಂದಿದೆ. ಸೊ ದಾಕ್ಷಾಯಿಣಿ ಭಟ್ ಅಂತ ನಮ್ಮ ಗುರುಗಳು ಅವ್ರು ನಡೆಸ್ತಿದ್ದಾರೆ. ಸೊ ಅಲ್ಲಿ ಫ್ರೀಯಾಗಿ ನಾಟಕ ಹೇಳ್ಕೊಡ್ತಾರೆ ಅಂತ ಹೇಳಿ ಗೊತ್ತಾಯಿತು. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಆ್ಯಕ್ಟಿಂಗ್ ಅಂದರೆ ಏನು, ರಂಗಭೂಮಿ ಅಂದರೆ ಏನು, ಅದಕ್ಕಿರುವಂಥ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಯಿತು. ಆ್ಯಂಡ್ ಎಲ್ಲೋ ನಾನು ಇದಕ್ಕೆ ಬಿಲಾಂಗ್ ಆಗ್ತೀನಿ ಅನಿಸುತ್ತೆ. ಬಹುಶಃ ಅದಕ್ಕೆ ದೇವರು ಈ ರೀತಿ ಬಾಮ್ಮ ಇಲ್ಲಿದೆ ನಿನ್ನ ಜಾಗ ಅಂತ ಕರ್ಕೊಂಡು ಬಂದಾಗ ಅನ್ನಿಸ್ತು ಅದು. ಆ್ಯಂಡ್ ಅದಾದ ನಂತರ ಒಂದು ಸಿನಿಮಾದಲ್ಲಿ ಮೇಜರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಂಥ ಅವಕಾಶ ಸಿಕ್ತು. ಸೊ ಆ್ಯಕ್ಚುಲಿ ಆ್ಯಕ್ಟ್ ಮಾಡೋವಂಥ ಅವಕಾಶ ಸಿಕ್ಕಾಗ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಡ್ಯೂ ಟು ಸಮ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸೋ ಏನೋ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಥ್ಯಾಂಕ್ಫುಲಿ ಅಲ್ಲಿರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ ಯಾವಾಗ ನನ್ನ ವಾಯ್ಸ್ ಕೇಳಿದ್ರೋ ಏನೋ ಗೊತ್ತಿಲ್ಲ, ಅವರು ಮೇಡಮ್ ನೀವು ಆ್ಯಕ್ಟ್ ಮಾಡಿಲ್ಲ ಅಂದರೆ ಏನು, ಅದೇ ಹೀರೋಯಿನ್ಗೆ ನಿಮ್ಮ ವಾಯ್ಸ್ ಕೊಡಿ, ತುಂಬ ನೀವು ಕವಚ, ಶಿವಣ್ಣ ಅವರ ಕವಚ. ಕರೆಕ್ಟ್, ಹೌದು. ಸೊ ತುಂಬ ಚೆನ್ನಾಗಿದೆ ವಾಯ್ಸು, ನಿಮಗೆ ಅದು ಸಿಗಬೇಕಾಗಿತ್ತು. ಹೌದು. ಸೊ ವಾಯ್ಸ್ ತುಂಬ ಚೆನ್ನಾಗಿದೆ, ಬಂದು ಒಂದ್ಸಲ ವಾಯ್ಸ್ ಟೆಸ್ಟ್ ಕೊಟ್ಟು ಹೋಗಿ ಅಂತಂದರು. ವಾಯ್ಸ್ ಟೆಸ್ಟ್ಗೆ ಅಂತ ಹೋದೆ, ಸಿನಿಮಾನೇ ಮುಗ್ದೋಯ್ತು, ಡಬ್ಬಿಂಗ್ಗೆ ಮುಗಿಸ್ಬಿಟ್ಟು ಬಂದುಬಿಟ್ಟೆ. ಆ್ಯಂಡ್ ಶಿವಣ್ಣ ಸರ್ ಕೂಡ ಅಲ್ಲೇ ಇದ್ದರು. ಅವರು ಕೂಡ ನೀವು ಆ್ಯಕ್ಟ್ ಮಾಡಬೇಕಾಗಿತ್ತಲ್ಲ ಅಂತ ಅವರು ಹೇಳಿದರು. ಆ್ಯಂಡ್ ಆ ಒಂದು ಇಂಟರಾಕ್ಷನ್ ತುಂಬ ಒಂಥರ ಕಾನ್ಫಿಡೆನ್ಸ್ ಅಂತ, ಓಕೆ ಡಬ್ಬಿಂಗ್ ಅನ್ನೋದು ಹಿಂಗೆ ಇದೆ ಅಂತ. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇದ್ದಾಗ ಒಂದು ಹೋಟೆಲಲ್ಲಿ ಹಿಂಗೆ ಫ್ರೆಂಡಿಗೆ ಫೋನ್ ಮಾಡ್ಕೊಂಡು ಅಳ್ತಾ ಇದ್ದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಕೆಲಸನೇ ಸಿಗ್ತಾ ಇಲ್ಲ ನನಗೆ ಅಂತ. ಹೀಗೆ ಅಳ್ತಿರುವಾಗ ಪಕ್ಕದಲ್ಲಿ ಕೂತಿದ್ದವರೊಬ್ಬರು, ಮೇಡಮ್ ವಾಯ್ಸ್ ಇಷ್ಟು ಚೆನ್ನಾಗಿದೆ, ಯಾಕೆ ನೀವು ವಾಯ್ಸ್ ಇಂಡಸ್ಟ್ರಿಲಿ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಸರ್ ನಿಜನಾ, ವಾಯ್ಸ್ ಅಜಯ್ ಯೋಗಿ ಅಂತ ಅವ್ರ ಹೆಸರನ್ನ ನಾನು ಮರೆಯಲ್ಲ, ಥ್ಯಾಂಕ್ ಯು ಅಜಯ್, ವೆರ್ ಎವರ್ ಯು ಆರ್, ಪ್ಲೀಸ್. ಅಜಯ್ ಮತ್ತು ಪುನೀತ್ ಅಂತ. ಸೊ ಈ ಅಜಯ್ ಅವ್ರು ಏನು ಮಾಡಿದ್ರು, ನೆಕ್ಸ್ಟ್ ಡೇ ನಾನೇ ಬರ್ತೀನಿ ಮೇಡಮ್, ನನ್ನ ಫ್ರೆಂಡೇ ಸ್ಟುಡಿಯೋ ಇದೆ, ಬನ್ನಿ ಅಂತ ಹೇಳಿದ್ರು. 11 ಗಂಟೆಗೆ ನಾನು ರೆಡಿ ಆದೆ, ಪಕ್ಕದ ರೋಡಲ್ಲೇ ಸ್ಟುಡಿಯೋ ಇದೆ ಬನ್ನಿ ಅಂತ ಹೇಳಿದ್ರು. ಹೋದೆ. ಅಲ್ಲಿ ಹೋದ್ಮೇಲೆ ಓಕೆ ನಿಮಗೆ ಎಷ್ಟು ಭಾಷೆ ಬರುತ್ತೆ, ಏನೇನು ಕಲ್ತಿದ್ದೀರಾ ಅಂತ ಹೇಳಿದ್ರು. ಇಲ್ಲ ನಾನು ಇದಕ್ಕೆ ಹೊಸ್ತು, ಬಟ್ ನನಗೆ ಕನ್ನಡ, ಹಿಂದಿ, ಇಂಗ್ಲೀಷು, ತೆಲುಗು, ತಮಿಳ್, ಮಲಯಾಳಂ ಸ್ವಲ್ಪ ಬರುತ್ತೆ ಅಂತ ಹೇಳಿದೆ. ಸೊ ಓಕೆ ಇಷ್ಟೂ ಭಾಷೆಗಳಲ್ಲಿ ನಿಮ್ಮದು ಒಂದೊಂದು ಲೈನ್ ಹೇಳಿ ಅಂತ ಹೇಳಿದ್ರು. ಒಂದು ಲೈನ್ ಹೇಳಿದ್ದೆ ಹಾಗೆ ಸುಮ್ಮನೆ. ಅದಾದ ನಂತರ ವುಮೆನ್ಸ್ ಹಾರ್ಲಿಕ್ಸ್ ಅಂತ ಒಂದು ಬ್ರ್ಯಾಂಡಿಗೆ ಅವರು ಫುಲ್ ಅಷ್ಟು 6 ಭಾಷೆಗಳಲ್ಲಿ ವಾಯ್ಸನ್ನು ತೊಗೊಂಡ್ರು ಆ್ಯಡಿಗೆ. ಅಲ್ಲಿಂದ ಓಕೆ ವಾಯ್ಸ್ ಇಂಡಸ್ಟ್ರಿ ಅಂತಲೂ ಒಂದಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ಆಗಿದ್ದು ಕವಚ ಆದಮೇಲೆ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ತುಂಬ ಎಲ್ರಿಗೂ ವಾಯ್ಸ್ ಇಷ್ಟ ಆಗೋಕ್ಕೆ ಶುರುವಾಯಿತು. ಆ್ಯಂಡ್ ವಾಯ್ಸಲ್ಲಿ ಒಂದೇನು ಯೂನಿಕ್ನೆಸ್ ಏನಿದೆ ಗೊತ್ತಾ, ಅದು ಯಾರಿಗೆ ಈಗ ಬೇಕಂದ್ರೆ ನನಗೆ ವಾಯ್ಸ್ ಅವ್ರು ಕೊಟ್ಟರು ಅದು ಸೂಟ್ ಆಗಿಬಿಡತ್ತೆ. ಈಗ ನಂದು ಇಷ್ಟು ಬೇಸ್ ವಾಯ್ಸು, ನನಗೆ ಯಾರು ಗೊತ್ತಿಲ್ಲದೆ ಇರೋರು ಯಾರಾದರೂ ಆರಾಮಾಗಿ ನನಗೆ ವಾಯ್ಸ್ ಅವ್ರು ಕೊಟ್ಟರೆ ಅದು ಪಾಂಚಲಿದೆ ವಾಯ್ಸ್ ಅಂತ ಅಂದ್ಕೊಳ್ಳೋ ಇಷ್ಟು ಅವ್ರ ವಾಯ್ಸಲ್ಲಿ ಒಂದು ಏನೋ ಫ್ಲೆಕ್ಸಿಬಿಲಿಟಿ ಇದೆ, ಯಾರಿಗೆ ಬೇಕಾದರೂ ಸೂಟ್ ಆಗತ್ತೆ. ಅದು ಪರಭಾಷೆಯವ್ರಿಗಿರ್ಬೋದು, ಕನ್ನಡದವ್ರಿಗೆ ಇರ್ಬೋದು, ಕನ್ನಡದಲ್ಲೇ ಬೇರೆ ಬೇರೆ ವಾಯ್ಸ್ಗಳಿರುವಂಥವ್ರೇ ಆಗಿರ್ಬೋದು. ಅದು ನಿಮಗೆ ವರ, ದೇವ್ರು ಕೊಟ್ಟಿರೋ ವರ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಿಜವಾಗ್ಲೂ ದೇವರಿಗೆ. ನಾನು ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ, ಕನಸಲ್ಲೂ ಅನ್ಕೊಂಡಿರಲಿಲ್ಲ ಲೈಕ್ ಐ ವಿಲ್ ಕಮ್ ಟು ವಾಯ್ಸ್ ಇಂಡಸ್ಟ್ರಿ ಅಂತ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿ ಅದು ಒಂದೊಂದೇ ಚಾನ್ಸ್ ಸಿಗ್ತಾ ಹೋಯಿತು. ಕೆಲವೊಮ್ಮೆ ಇಳು ಬೀಳುಗಳು ಇದ್ದೇ ಇರುತ್ತೆ, ಕಾಂಪಿಟಿಷನ್ ಅದು ಇದು ಅಂತ ಬಂದಾಗ. ಬಟ್ ಅದೆಲ್ಲ ಇದ್ದರೂ ಕೂಡ ಒಂದು ಸ್ಥಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಡಬ್ಬಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ಅದಾದಮೇಲೆ ಒಂದು ಸಿನಿಮಾ ಆಯಿತು, ಅದಾದಮೇಲೆ ಮತ್ತೆ ಟೀಚರ್ ಆದೆ. ಅಷ್ಟೊತ್ತಿಗೆ ಕೋವಿಡ್ ಬಂತು ಆ್ಯಂಡ್ ಎಲ್ಲ ಸ್ಟಾಪ್ ಆಗೋಯಿತು.
ಆ್ಯಂಡ್ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ನನಗೊಂದು ಕಾಲ್ ಬಂತು ಕ್ರೂಸಿಬಲ್ ಅಂತ ಒಂದು ಸ್ಟುಡಿಯೋಯಿಂದ. ಅಲ್ಲಿ ನಂದಿನಿ ಅಂತ ಒಂದು ಸೀರಿಯಲ್ಲು ನಾನು ವಾಯ್ಸ್ ಟೆಸ್ಟ್ ಕೊಟ್ಟು 2 ಎಪಿಸೋಡ್ ಮಾಡಿದ್ದೆ ಅಷ್ಟೇ, 2 ಇಲ್ಲ 5 ಎಪಿಸೋಡ್ ಡಬ್ ಮಾಡಿಬಿಟ್ಟು ಬಂದಿದ್ದೆ, ಕೋವಿಡ್ ಅಂತ ಹೇಳಿಬಿಟ್ರು. ಸೊ ಆ ಸೀರಿಯಲ್ಲು ವೈಂಡ್ ಅಪ್ ಆಗೋಯ್ತು. ಅದಾದಮೇಲೆ ಆ ಸ್ಟುಡಿಯೋಯಿಂದ ನನಗೆ ಕಾಲ್ ಮಾಡಿದರು, ನೋಡಿಮ್ಮ ಈ ಥರ ಒಂದು ಹೊಸ ಸೀರಿಯಲ್ ಇದೆ, ಅದಕ್ಕೆ ನೀವು ವಾಯ್ಸ್ ಟೆಸ್ಟ್ ಕೊಡಬೇಕು, ಬರೋಕ್ಕಾಗತ್ತಾ ಅಂತ. ಸರಿ ಸರಿ ಹೆಂಗೆ ಕೋವಿಡ್ಡು ಪರವಾಗಿಲ್ಲಮ್ಮ, ಏನು ತಲೆ ಕೆಡ್ಸ್ಕೋಬೇಡಿ, ಹಿಂಗೆ ನೀವು ಹೇಳ್ಬಿಟ್ಟು ಬನ್ನಿ, ಆಮೇಲೆ ನಾವೇ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಸೊ ಅವಾಗ ಬೆಳಿಗ್ಗೆ 6 to 8 ಓಡಾಡೋದಿತ್ತಲ್ಲ, ಸೊ ಆ 7:30 ಹೋಗಿ ವಾಯ್ಸ್ ಟೆಸ್ಟ್ ಕೊಟ್ಟೆ. ಅಲ್ಲಿ ನೋಡಿದ್ರೆ ಅದು ರಾಧಾಕೃಷ್ಣ ಸೀರಿಯಲ್. ಸೊ ರಾಧಾಕೃಷ್ಣ ಸೀರಿಯಲ್ ತುಂಬ ಇಷ್ಟಪಡ್ತಾ ಇದ್ದಿದ್ದಂಥ ಸೀರಿಯಲ್ಲು. ಎಸ್ಪೆಷಲಿ ಈ ಹುಡುಗಿಯರು ಆ ಟೈಮಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ತೋರಿಸ್ತಿದ್ದಂಥ ಒಂದು ಸೀರಿಯಲ್ ಅದು. ಸೊ ಎಲ್ಲರೂ ಅಟ್ರಾಕ್ಟ್ ಆಗಿ ಕೂತ್ಕೊಂಡು ನೋಡೋ ಅಂಥದ್ದು. ಸೊ ಆ ಒಂದು ಮೊಮೆಂಟಲ್ಲಿ ನಾನು ಅದನ್ನು ನೋಡಿದಾಗ ಐ ವಾಸ್ ಲೈಕ್ ಶುಕ್. ಓ ಮೈ ಗಾಡ್, ನಾನು ಅನ್ಕೋತಿದ್ದೆ ನಾವು ನೋಡ್ತಾ ಇದ್ದಿದ್ದು ಸೀರಿಯಲ್ಗೆ ಇವತ್ತು ನಾನು ಡಬ್ ಮಾಡ್ತಾ ಇದ್ದೀನಿ ಅಂದರೆ ಹೆಂಗೆ ಏನೋ. ಎಸ್ಪೆಷಲಿ ಕೃಷ್ಣ ಪ್ರಿಯ, ನಾನು ಕೃಷ್ಣ ಅಂದರೆ ತುಂಬ ಇಷ್ಟ ನನಗೆ. ಸೊ ಏನೋ ಮಾಡ್ತಿದ್ಯಾ, ಖುಷಿ ಆಗ್ತಿದೆ ಅಂತ ಹೇಳಿ ವಾಯ್ಸ್ ಟೆಸ್ಟ್ ಕೊಟ್ಟೆ. ಅದಾದ್ಮೇಲೆ ಒಂದೇ ಎಪಿಸೋಡು, ಅದು ಇದು ನಾನು ಎಲ್ಲ ಕಡೆ ಹೇಳಿದ್ದೀನಿ ಅನ್ಸುತ್ತೆ, ಒಂದೇ ಎಪಿಸೋಡಿಗೆ ದೊಡ್ಡ ರಾಧೆಗೆ ಕೊಡಿಸಿದ್ರು. ಬೇಸಿಕ್ಲಿ ನನ್ನ ತಲೆಯಲ್ಲಿ ಒಂದು ಉಳ್ಕೊಂಡ್ಬಿಟ್ಟಿತ್ತು, ಓಕೆ ನನ್ನ ವಾಯ್ಸ್ ಸ್ವಲ್ಪ ಬೇಸ್ ಸ್ವಲ್ಪ ಏನೋ ದೊಡ್ಡವ್ರಿಗೆ ಮಾತ್ರ ಸೂಟ್ ಆಗುತ್ತೆ ಅನ್ನೋ ಥರ. ಬಟ್ ಅದನ್ನು ಬ್ರೇಕ್ ಮಾಡಿದ್ದು ಶ್ರೀಧರ್ ಹೆಗಡೆ ಸರ್ ಅಂತ ಮತ್ತು ಗಿರಿಧರ್ ಸರ್. ಸೊ ಅವರು ಹೆಗಡೆ ಸರ್ ಅಲ್ಲಿ ಇಂಜಿನಿಯರ್ ಕೇಳ್ತಾ ಇದ್ರು, ಸರ್ ನೆಕ್ಸ್ಟ್ ಎಪಿಸೋಡಲ್ಲಿ ಚಿಕ್ಕ ರಾಧೆ ಕ್ಯಾರೆಕ್ಟರ್ ಶುರುವಾಗುತ್ತೆ ಅಂತ. ಅವಾಗ ನಾನು ಶೇಟ್, ಈ ರಾಧೆಗೆ ನನ್ನ ವಾಯ್ಸ್ ಸೂಟ್ ಆಗುತ್ತಾ ಅಲ್ವಾ ಅಂತ ಹೇಳಿ ಅಂದ್ಕೊಳ್ತಿರುವಾಗ ಇದಾರಲ್ಲ ಇವರೇ ರಾಧೆ, ಇವ್ರ ಕೆಲೆ ಮಾಡಿಸಿ ಅಂತಂದರು. ಸೊ ಅವಾಗ ಫಸ್ಟ್ ಡೈಲಾಗ್ ಕೊಟ್ಟಾಗ ಇನ್ನೊಂದು ಸ್ವಲ್ಪ ಸಣ್ಣ ಮಾಡಿ ಮಾತಾಡಿ ಅಂತ. ಆ್ಯಂಡ್ ಅದು ಹೆಂಗೆ ಕೂತ್ಕೊಳ್ತು ಅಂತಂದರೆ, ಅವರು ಚಾನೆಲ್ ಅವರು ಕೂಡ ಇದ್ದರು, ದೇವರ್ ಲೈಕ್ ಓಕೆ ಫಿಕ್ಸ್ ಮಾಡಿ ಅಂತ. ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ನಾನು ಇನ್ನೂ ಶಾಕಲ್ಲಿದ್ದೀನಿ. ಲೈಕ್ ಎಲ್ಲರೂ ಒಂದು ಟಿ ವಿ ಹಾಕಿ ಎಲ್ಲ ಡಬ್ಬಿಂಗ್ ಆರ್ಟಿಸ್ಟು ಕೂತಿದ್ದೀವಿ, ಯಾರ್ಯಾರು ಡಬ್ ಮಾಡಿದ್ವಿ ರಾಧಾಕೃಷ್ಣಗೆ. ಎಲ್ಲರಿಂದ ಫೋನ್ ಬರ್ತಾ ಇದೆ, ಎಲ್ಲರೂ ಫೋನಲ್ಲಿ ಬ್ಯುಸಿ ಇದ್ದಾರೆ. ಸುವರ್ಣ ಚಾನಲಿಂದ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ, ಯಾರು ವಾಯ್ಸ್ ಕೊಟ್ಟಿರೋದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಅದಾದಮೇಲೆ ನಾನು ಓ ಮೈ ಗಾಡ್, ಐ ವಾಸ್ ಬ್ಲೋನ್. ನಿಜವಾಗ್ಲೂ ರಾಧಾಕೃಷ್ಣ ಅದೊಂಥರ ಜೀವನದ ಒಂದು ಅಂಗ ಆಗ್ಬಿಟ್ಟಿತ್ತು. ಸುಮಾರು 3 ವರ್ಷ ಡಬ್ ಮಾಡಿದ್ದೀವಿ ನಾವು ಆ ಸೀರಿಯಲ್ಲು. 4,500 ಎಪಿಸೋಡ್ಸ್ ಡಬ್ ಮಾಡಿದ್ದೀವಿ. ಓ ಮೈ ಗಾಡ್, ಪ್ರತಿದಿನ ಹತ್ತಿದ್ದೀವಿ, ಪ್ರತಿದಿನ ನಗ್ತೀವಿ, ಪ್ರತಿದಿನ ಆ ಒಂದು ಪಾತ್ರದ ಜೊತೆ ನಾನು ಆ ಪಾತ್ರವೇ ಆಗ್ಬಿಟ್ಟಿದ್ದೆ. ರಾಧೆನೇ ಆಗ್ಬಿಟ್ಟಿದ್ರಿ. ಎಲ್ಲರೂ ರಾಧೆ ಅಂತಾನೆ ಕರೆಯೋರು, ಆಶಿಕಾ ಅಂತ ಯಾರೂ ಕರೆಯಲ್ಲ. ಈಗಲೂ ಅಷ್ಟೇ, ರೋಡಲ್ಲಿ ಹೋಗ್ತಿದ್ರು ರಾಧೆ ಅಂತಾನೆ ಕರೀತಾರೆ. ಓ ಮೈ ಗಾಡ್, ಅಷ್ಟು ಅದು ಏನೋ ಮನದೊಳಗೆ ಕೂತ್ಕೊಂಡ್ಬಿಡ್ತು, ಇಳಿದ್ಬಿಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಒನ್ ಬಿಗ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಆ್ಯಕ್ಚುಲಿ ರಾಧಾಕೃಷ್ಣ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅದೊಂಥರ. ಸೊ ರಾಧಾಕೃಷ್ಣ ಆದಮೇಲೆ ಬದುಕು ಅದ್ಭುತ ಅಂತ ಅನ್ನಿಸ್ತು. ಅಲ್ಲಿವರೆಗೂ ಅಪ್ಸ್ ಅಂಡ್ ಡೌನ್ಸ್, ಖಂಡಿತ. ಅದಕ್ಕೆ ಹೇಳಿದ್ದು ಈಗ ಒಂದು ಲೆವೆಲಿಗೆ ಬಂದ್ಬಿಟ್ಟಿದೆ ಅದು. ರಾಧೆದು ಒಂದು ಡೈಲಾಗ್ ಪ್ಲೀಸ್. ರಾಧೆ ಹತ್ರ ರಾಧೆ ಡೈಲಾಗ್ ಹೇಳ್ಸಿಲ್ಲ ಅಂದ್ರೆ ಹೆಂಗೆ ನಾನು? ಓಕೆ, ತುಂಬ ಎಲ್ಲರೂ ಇಷ್ಟಪಡೋದು ಕೃಷ್ಣಂಗೆ ಬೈಯೋದು, ಅದನ್ನೇ ಹೇಳ್ಬಿಡ್ತೀನಿ. ಏ ಕೃಷ್ಣ, ನಿನ್ನೆ ನೀನು ಏನು ಅನ್ಕೊಂಡಿದ್ಯಾ? ನೀನು ದೊಡ್ಡ ಮಾಯಾವಿನ, ಕಪಟಿ ನೀನು, ಧೂರ್ತ ನೀನು, ನಿನ್ ಮನ್ಸೇ ಸರಿ ಇಲ್ಲ. ಹೇ ನಾರಾಯಣ, ಈ ಕೃಷ್ಣನಿಗೆ ಸ್ವಲ್ಪ ಬುದ್ಧಿ ಕೊಡಿ. ಅದು ಎಷ್ಟು ಮುದ್ದು ಆ ವಾಯ್ಸು. ಅದ ಸೀರಿಯಲ್ ಹಂಗೆ ಇತ್ತು, ಎಲ್ರಿಗೂ ಅದು ಚೆನ್ನಾಗೆ ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ. ರಾಧೆ ಅಂದ ತಕ್ಷಣ ನಮ್ಗೆ ಆ ಫೇಸ್ ಜೊತೆಗೆ ಈ ಫೇಸ್ ನೆನಪಾಗುತ್ತೆ ಇವಾಗ. ಚೆನ್ನಾಗೆ ನೀವ್ ಹೇಳ್ದಂಗೆ ಅದು ರಾಧೆ ನಿಮ್ಮೊಳಗೆ ಬಂದಿದ್ದಾಳೆ, ಅದಕ್ಕೆ ಅಷ್ಟು ಚೆನ್ನಾಗದು ಬಂದಿರೋದು. ಏನೋ ವಾಯ್ಸು ಮತ್ತೆ ಡೈಲಾಗ್ಸು ಅದೆಲ್ಲ. ಆ ವಾಯ್ಸ್ನ ನೀವು ಡಬ್ ಮಾಡುವಾಗ ಅಲ್ಲಿ ಆ ಪಿಕ್ಚರ್ ನೋಡ್ತಿರ್ಬೋದು ಅಥವಾ ಬಿಡ್ತಿರ್ಬೋದು ಎಲ್ಲ. 3 ವರ್ಷ ಕಂಪ್ಲೀಟ್ ರಾಧೆಯಾಗಿ ಮಾಡಬೇಕಾದ್ರೆ ನಿಮ್ಮ ಲೈಫಲ್ಲಿ ಏನೇನು ಚೇಂಜ್ ಆಯಿತು? ದಟ್ ಮೀನ್ಸ್ ಪರ್ಸ್ನಲ್ ಲೈಫು ಹೆಂಗೆ ಚೇಂಜ್ ಆಯಿತು?
ಆ್ಯಕ್ಚುಲಿ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬಿಕಾಸ್ ಒಂದು ಆರ್ಟಿಸ್ಟ್ ಜೀವನನೇ ಹಾಗೆ ಅಲ್ವಾ, ಯು ಕ್ಯಾನ್ ಲಿವ್ ಎವ್ರಿ ಕ್ಯಾರೆಕ್ಟರ್. ಒಬ್ಬ ಆರ್ಟಿಸ್ಟ್ ಆದರೆ ನೀವು ಅಂತಂದರೆ ನೀವು ಡಾಕ್ಟರ್ ಆಗಿ ಮಾಡ್ಬೋದು, ಟೀಚರ್ ಆಗಿ ಮಾಡ್ಬೋದು, ಪೊಲೀಸ್ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು ನೀವು. ಬಟ್ ಕೆಲವೊಂದು ಪಾತ್ರಗಳು ಮನಸ್ಸೊಳಗೆ ಇಳಿದು ಬಿಟ್ಟು ನಿಮ್ಮನ್ನ ಯುನೋ ಇಂಟರ್ನಲಿ ಬದಲಾಯಿಸುತ್ತೆ, ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ರಾಧಾಕೃಷ್ಣ ಇಸ್ ಅ ವೆರಿ ಬಿಗ್ಗೆಸ್ಟ್ ಎಕ್ಸಾಂಪಲ್. ನನಗಾಗಲಿ ನಿಪುಣ್ ಸರ್ಗಾಗಲಿ, ಕೃಷ್ಣನಿಗೆ ವಾಯ್ಸ್ ಕೊಟ್ಟಿದ್ದು ನಿಪುಣ್ ಸರ್. ಸೊ ಅವರು ಅಷ್ಟೇ ಆ ಮೂಮೆಂಟಲ್ಲಿ ನಾವು ತುಂಬಾ ಟ್ರಾನ್ಸ್ಫಾರ್ಮ್ ಆದ್ವಿ. ಅಂದರೆ ಈಗ ಏನು ಯಶಸ್ಸು ಬಂದರೆ ಹಿಗ್ಬೇಡ, ಏನೋ ನೋವಾದರೆ ಕುಗ್ಬೇಡ ಅನ್ನೋ ಒಂದು ಮಾತಿದೆ ಅಲ್ವಾ. ಲೈಕ್ ಅಂದರೆ ತುಂಬ ಖುಷಿ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಏನೋ ಹೆಡ್ ವೆಯ್ಟ್ ಬಂದ್ಬಿಡೋದು, ಇಲ್ಲ ಏನೂ ಇಲ್ಲ ಅಂದರೆ ಡಿಪ್ರೆಸ್ ಆಗೋದು, ಆ ಒಂದು ಫೇಸ್ ಆಫ್ ಲೈಫ್ ಇರುತ್ತಲ್ಲ, ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅನ್ನೋ ಒಂದು ಬ್ಯೂಟಿಫುಲ್ ಥಿಂಗನ್ನು ಕಲ್ತಿದ್ದು ರಾಧಾಕೃಷ್ಣ ಇಂದ. ಸೊ ಆ ಮೂಮೆಂಟಲ್ಲಿ ನಮಗೆ ಎಲ್ಲ ಕಡೆಯಿಂದ ಪ್ರೀತಿ ಬರ್ತಾ ಇದೆ, ಹೆಂಗೆ ಅದನ್ನು ಸ್ವೀಕರಿಸ್ಬೇಕು ಗೊತ್ತಿರಲಿಲ್ಲ. ಬಟ್ ದಿಸ್ ಆ್ಯಕ್ಚುಲಿ ರಾಧಾಕೃಷ್ಣ ಸೀರಿಯಲ್ ಮಾಡ್ತಿರುವಾಗ ಅದರಲ್ಲಿದ್ದಂಥ ನೀತಿ ಪಾಠಗಳು, ಏನೋ ಲೈಫ್ ಲೆಸನ್ಸ್, ಆ್ಯಕ್ಚುಲಿ ಕೃಷ್ಣವಾಣಿ ಅಂತ ಎಂಡಿಗೆ ಬರ್ತಿತ್ತು, ಅದು ತುಂಬಾನೇ ಫೇಮಸ್ ಆಗ್ಬಿಟ್ಟು. ಆ ಒಂದು ಲೈಫ್ ಲೆಸನ್ಸ್ ಎಷ್ಟೊಂದು ಜನ ಸ್ಟೇಟಸ್ ಅಲ್ಲಿ ಹಾಕೊಂತಾರೆ, ಎಕ್ಸಾಕ್ಟ್ಲಿ ಎಲ್ಲ ರೀಲ್ಸ್ಗೆ ಸ್ಟೋರೀಸ್ಗೆ ಎಲ್ಲ ಹಾಕೊಂತಾರೆ. ಏನೋ ಒಂದು ಡಿವೈನ್ ಪವರ್ ಅನ್ನೋದಕ್ಕಿಂತ ಅದರಲ್ಲಿದ್ದಂಥ ಲೈಫ್ ಲೆಸನ್ಸ್ ತುಂಬಾನೇ ಹೆಲ್ಪ್ ಮಾಡ್ತು. ಆ್ಯಕ್ಚುಲಿ ನಾವು ಯಾವಾಗಲೂ ಹೆಂಗೆ ಸ್ವೀಕರಿಸ್ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆವಾಗ. ಸೊ ಎಲ್ಲರೂ ಅಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜು, ಕಾಲ್ಸ್ ತುಂಬ ಇರೋದು. ಓ ಹೀಗೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ನಾವು ಇವಾಗ ಫ್ಯಾನ್ಸ್ ಆಗಿ ದೊಡ್ಡ ಆ್ಯಕ್ಟರ್ಸ್ನ ನೋಡಿದಾಗ ಹೇಗೆ ಫೀಲ್ ಆಗುತ್ತೋ ಹಾಗನ್ನೋ ಥರ ಅನ್ಸೋಕೆ ಶುರುವಾಯಿತು. ಬಟ್ ಇಟ್ ವಾಸ್ ವೆರಿ ವೆರಿ ಫ್ರೆಶ್ ಆ್ಯಂಡ್ ವೆರಿ ನ್ಯೂ. ಆದರೂ ನಮಗೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿದ್ವಿ, ಅದು ಭಾಳ ಖುಷಿ ಆಗ್ತಿತ್ತು. ಆ್ಯಂಡ್ ಯುನೋ ಯಾರೇ ನಮ್ಮ ಜೊತೆ ಮಾತಾಡ್ತಿದ್ರು ಅವರು ಹೇಳೋರು, ಎಷ್ಟು ಪಾಸಿಟಿವ್ ಅನಿಸ್ತೀರಾ ನೀವು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪಾಸಿಟಿವಿಟಿನ ತಂದು ಕೊಟ್ಟಿದ್ದು, ಕಾನ್ಫಿಡೆನ್ಸನ್ನು ತಂದು ಕೊಟ್ಟಿದ್ದು ರಾಧಾಕೃಷ್ಣ ಅಂತ ಹೇಳ್ಬೋದು. ಯು ಹ್ಯಾವ್ ಟು ಆಲ್ವೇಸ್ ಬಿ ಗ್ರೌಂಡೆಡ್. ಇಟ್ ಕೆಪ್ಟ್ ಇಸ್ ಗ್ರೌಂಡೆಡ್, ಸೆಂಟರ್ಡ್. ಏನೇ ಇದ್ರೂ ಅದನ್ನು ನಾವು ಏನೋ ಜಾಸ್ತಿ ತಲೆಗೆ ಹಚ್ಕೋಬಾರ್ದು. ಓಕೆ ಇವಾಗ ಒಂದು ಕೆಟ್ಟ ಫೇಸ್ ಬಂದಿದೆ, ಓಕೆ ಅದರಿಂದನೂ ನಾವು ಹೊರಗೆ ಬರ್ತೀವಿ. ಸೊ ಅಲಕ್ಷ್ಮಿ ಅಂತ ಒಂದು ಕ್ಯಾರೆಕ್ಟರ್ ಬಂದಿತ್ತು, ರಾಧೆನೇ ನೆಗೆಟಿವ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಾರೆ. ಸೊ ಈ ಕಡೆ ನಾನು ಪಾಸಿಟಿವ್ ಕ್ಯಾರೆಕ್ಟರ್ಗೂ ಡಬ್ ಮಾಡ್ತಿದ್ದೆ, ಅಲಕ್ಷ್ಮಿಗೂ ಡಬ್ ಮಾಡ್ತಿದ್ದೆ. ಅದರಲ್ಲಿ ಇದ್ದಂಥ ಡಿಫ್ರೆನ್ಸ್ ಆ್ಯಂಡ್ ಪ್ಲೇ ಓವರ್ ಹೆಂಗಿತ್ತು ಅಂದರೆ, ಸೊ ಈಗ ಅಲಕ್ಷ್ಮಿ ಈಸ್ ನಥಿಂಗ್ ಬಟ್ ಲೇಸಿನೆಸ್, ಒಬ್ಬರ ಜೀವನದಲ್ಲಿ ಬರುವಂತಹ ಒಂದು ಲೇಸಿನೆಸ್. ಸೊ ಆ ಲೇಸಿನೆಸ್ನ ನಾವು ಹೆಂಗೆ ಓವರ್ಕಮ್ ಮಾಡಬೇಕು. ಸೊ ಆ ಲೇಸಿನೆಸ್ ಇದ್ದರೆ ನೀವು ಎಷ್ಟೇ ಆ್ಯಕ್ಟಿವ್ ಆಗಿರಬೇಕು ಅಂದ್ಕೊಳ್ತಿದ್ರು, ಬೇಡ ಗುರು ಇವತ್ತು ಮಲ್ಕೊಳ್ಳೋಣ, ನಾಳೆ ಮಾಡೋಣ, ಯಾಕೆ ಗುರು ಇದ್ದಿದ್ದೆ ಅಲ್ವಾ ಅನ್ನೋ ಥರ. ಸೊ ಬಟ್ ಅದು ಈ ಕಡೆಯಿಂದ ಕೃಷ್ಣ ಬಂದು ಎದೋಳು ಮಾಡಬೇಕು ಅನ್ನೋ ಥರ ಒಂದು ಮೋಟಿವೇಶನು. ಸೊ ತುಂಬ ಕನೆಕ್ಟ್ ಆಗಿಬಿಟ್ಟಿದ್ವಿ ನಾವು. ಆ್ಯಂಡ್ ವಿರಹದ ಎಪಿಸೋಡ್ಸ್ ಬಂದಾಗಂತೂ ಐ ವಾಸ್ ಲೈಕ್, ಎಷ್ಟು ಇಷ್ಟು ದಪ್ಪ ಆಗ್ಬಿಟ್ಟಿರೋದು ನಂದು ನಿಪುಣ್ ಸರ್ದು ಕಣ್ಣುಗಳು. ನಿಜವಾಗ್ಲೂ ಹತ್ಕೊಂಡೆ ನಾನು ಮಾಡಿರೋದು ಪ್ರತಿಯೊಂದು ಆ ಒಂದು ಇದರಲ್ಲಿ. ಐ ಕುಡಂಟ್ ಸ್ಟಾಪ್. ನನಗೆ ಗೊತ್ತಿಲ್ಲ ನಾನು ಯಾಕೆ ಅಳ್ತಾ ಇದ್ದೀನಿ, ಹೆಂಗೆ ಅಳ್ತಾ ಇದ್ದೀನಿ ಅಂತ. ಅಷ್ಟು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿ ನಾನು ಎಸ್ಪೆಷಲಿ ಆಡಿಯನ್ಸ್ ಎಷ್ಟು ಕನೆಕ್ಟ್ ಆಗ್ತಿದ್ರು ಅಂದರೆ, ನೋಡ್ತಾ ಅವರು ಅಳ್ತಾ ಅಳ್ತಾ ನಮಗೆ ಇದು ಮಾಡೋರು, ತುಂಬ ಡೀಪಾಗಿ ಮೆಸೇಜ್ ಮಾಡೋರು. ಯಾಕೆ ಕೃಷ್ಣ ಅಯ್ಯನ್ ಮೇಲೆ ನಮ್ಗೆ ಸಖತ್ ಕೋಪ ಬರ್ತಾ ಇದೆ, ಅಯ್ಯನ್ ಎಲ್ಲಿದ್ದಾನೆ ಅಂತ. ಅಂದರೆ ಅಷ್ಟು ಯುನೋ ತುಂಬ ಕ್ಯಾರಿಡ್ ಅವೇ ಆಗಿಬಿಡ್ತಾ ಇದ್ವಿ. ಬಟ್ ಸ್ಟಿಲ್ ಪ್ರೀತಿ ಅಂದರೆ ಹೇಗಿರುತ್ತೆ ಅನ್ನೋದು ಕೂಡ ಅದರಿಂದ ಕಲ್ತ್ಕೊಂಡ್ವಿ. ಏನೋ ಲವ್ ಇಸ್ ಒನ್ ಆಫ್ ದಿ ಪ್ಯೂರೆಸ್ಟ್ ಫಾರ್ಮ್ಸ್. ಅದರಲ್ಲಿ ರಾಧಾಕೃಷ್ಣ ಒಬ್ರನ್ನೊಬ್ರು ಬಯಸದೆ ಜಗತ್ತಿಗೋಸ್ಕರ ಅವ್ರು ತ್ಯಾಗ ಮಾಡ್ತಾ 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 ಸ್ಯಾಕ್ರಿಫೈಸ್ ಅಂದರೆ ಏನು, ರಿಯಲ್ ಲವ್ ಅಂದರೆ ಏನು, ಯುನೋ ಎದುರುಗಡೆ ಒಬ್ಬ ವ್ಯಕ್ತಿ ಇಲ್ಲ ಅಂದರೂ ಕೂಡ ಅವನಿಗೆ ಒಳಿತನ್ನ ಬಯಸ್ತಾ ಹೇಗೆ ನಾವು ಮುಂದೆ ಹೋಗಬೇಕು. ಮೈ ಗಾಡ್, ಇಟ್ಸ್ ಸೋ ಡೀಪ್ ಆ್ಯಂಡ್ ತುಂಬ ಕಲ್ತಿದ್ದೀವಿ ನಾವು ರಾಧಾಕೃಷ್ಣದಿಂದ. ವಾ, ಈಗೂ ನನ್ಗೆ ನೀವ್ ಹೇಳ್ತಾ ಇದ್ರೆ ನಾನು ಆ ಸೀರಿಯಲ್ ಲೋಕಕ್ಕೆ ಹೋಗ್ತಾ ಇದ್ದೀನಿ. ಖಂಡಿತ ಅದು ಹಂಗೆ ಇದೆ. ಅಂದ್ರೆ ನನ್ ಥಾಟ್ ಅಲ್ಲಿ ಆ ರಾಧೆ, ಆ ಕೃಷ್ಣ, ಅದು ವಿರಹ, ಅದೆಲ್ಲ ನೀವ್ ಹೇಳ್ತಾ ಇದ್ರೆ ಅದು ಬರ್ತಾ ಇದೆ ನಂಗೆ. ಓ ಮೈ ಗಾಡ್, ಗೂಸ್ ಬಂಪ್ಸ್ ಬರುತ್ತೆ ರಾಧಾಕೃಷ್ಣ ಬಗ್ಗೆ ಮಾತಾಡ್ಬೇಕಾದ್ರೆ. ರಿಯಲಿ ಅದು ಪಾರ್ಟ್ ಆಫ್ ಯುವರ್ ಲೈಫ್ ಅಂದಮೇಲೆ ನಿಮ್ಮನ್ನ ಹೆಂಗ್ ಚೇಂಜ್ ಮಾಡಿದೆ, ನಿಮ್ಮ ಬದುಕನ್ನು ಹೆಂಗ್ ಚೇಂಜ್ ಮಾಡಿದೆ ಅಲ್ವಾ. ಖಂಡಿತ ನಂಬಲೇಬೇಕು ನಾವು ಇದನ್ನ. ಲೈವ್ ಎಕ್ಸಾಂಪಲ್ ಅವರು. ಅಂದ್ರೆ ನಮ್ಮ ಭಯ, ಭಕ್ತಿ, ಪ್ರೀತಿ ಎಲ್ಲ ಪ್ಯೂರ್ ಆಗಿದ್ರೆ ಮಾತ್ರ.
ಸುಮ್ಮನೆ ಅಲ್ಲ. ಇಲ್ಲ, ಆಕ್ಚುಲಿ ಏನಾಗ್ಬಿಡುತ್ತೆ ಅಂದ್ರೆ ನೀವು ನೋಡ್ತಾ ರಾಧಾಕೃಷ್ಣ ಸ್ಟಾರ್ಟ್ ಮಾಡಿದ್ರೆ ಇಟ್ ಗಿವ್ಸ್ ಯು ಒನ್ ಕೈಂಡ್ ಆಫ್ ಅ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಅಂಡ್ ಫೀಲ್ ಗುಡ್ ಎಮೋಷನ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ನೀವೇ ಫೀಲ್ ಆಗ್ತದೆ, ಓಕೆ ನಾನು ಈ ವಿಚಾರದಲ್ಲಿ ನಾನು ಕರೆಕ್ಟ್ ಮಾಡ್ಕೋಬೇಕು ನನ್ನನ್ನು, ಇದು ನನಗೆ ಇವತ್ತಿಲ್ಲಿ ಪಾಠ ಕೊಟ್ಟಿದೆ. ತಾಯಿಯ ಪ್ರಾಮುಖ್ಯತೆ ಏನು, ತಂದೆಯ ಪ್ರಾಮುಖ್ಯತೆ ಏನು, ಪೇರೆಂಟ್ಸ್ ಎಷ್ಟು ಪಾತ್ರ ವಹಿಸ್ತಾರೆ, ಅವ್ರನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡಬೇಕು, ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದ್ರಿಂದ ಹಿಡಿದು, ಬದುಕಲ್ಲಿ ನೀನು ಸಾಲ ತೊಗೊಂಡ್ರೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು, ನೀನು ಗಾಲದಲ್ಲಿ ನಿನಗೇನೋ ಒಂದರಲ್ಲಿ ನೀನು ಸಿಕ್ಕಾಕೊಂಡಿದ್ದಾಗ ಇನ್ನೇನು ನನ್ನ ಲೈಫೇ ಮುಗಿದೋಯ್ತು ಅಂದಾಗಲೂ ಕೂಡ ನಿನ್ನಲ್ಲಿ ಆ ಒಂದೇ ಒಂದು ಸಣ್ಣ ಕಿಡಿ ನಿನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ಬೋದು ಅನ್ನೋದ್ರವರೆಗೂ ಇಟ್ ಹಸ್ ಟಾಟ್ ಸೋ ಮಚ್. ನೀವು ಆ ಕೃಷ್ಣವಾಣಿಲಿ ನನಗೆ ನಿಜ ಆ ಒಂದು ಸಿಲ್ಲಿಯೆಸ್ಟ್ ಥಿಂಗಿಂದನೂ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ. ಸೊ ವೆರಿ ನೈಸ್. ಅದಕ್ಕೆ ಹೇಳ್ತಾರಲ್ವಾ ಭಗವದ್ಗೀತೆಯಲ್ಲಿ ಸಿಗದಂತಹ ಒಂದು ಆನ್ಸರೇ ಇಲ್ಲ ಅಂತ. ಹೌದು, ಹಾಗೆ ಅದಕ್ಕೆ ಅದ್ರದ್ದು ಸಾರಾನು ಅಷ್ಟೇ ಚೆನ್ನಾಗಿದೆ. ಆಗೋದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗಲಿರುವುದು ಒಳ್ಳೆಯದಕ್ಕೆ. ದಿಸ್ ಟೂ ಶಾಲ್ ಪಾಸ್. ಈ ಸಮಯ ಕಳೆದು ಹೋಗುತ್ತೆ. ಹೌದು, ಇದು ಕಳೆದೋಗುತ್ತೆ, ಈ ಸಮಯನೂ ಕಳೆದೋಗುತ್ತೆ, ಬಟ್ ಹೊಸ ದಿನನೂ ಬರುತ್ತೆ. ನಾವೇ ಅಂದರೆ ಯಾವುದು ಪರ್ಮನೆಂಟ್ ಅಲ್ಲ, ಬಟ್ ಯಾವ್ದು ಎಂಡ್ ಆಗುತ್ತೆ ಅಲ್ಲಿಂದ ಮತ್ತೇನೋ ಶುರುವಾಗತ್ತೆ. ಎಕ್ಸಾಕ್ಟ್ಲಿ. ನಾವು ಏನೂ ತಂದಿಲ್ಲ, ಮತ್ತೇನೋ ತಗೊಂಡು ಹೋಗಲ್ಲ. ಎಕ್ಸಾಕ್ಟ್ಲಿ. ಎಂತ ಚಂದ ಅಲ್ಲ ಅದು. ವೆರಿ ನೈಸ್. ಆದರೆ ಆ ಸೆಕೆಂಡಿಗೆ ಹಂಗಿರ್ತೀವಿ, ಬಟ್ ನೆಕ್ಸ್ಟ್ ಮೂಮೆಂಟಿಗೆ ಮತ್ತೆ ನಮ್ದು ಏನೋ ಬಂತು ಅಂದರೆ ಅಲ್ಲಾಗಲೇ ಮತ್ತೆ ಶುರುವಾಗಿರತ್ತೆ ರಿಯಾಲಿಟಿ ಚೆಕ್. ನಾವು ಹಿಂಗೆ ಇರಬೇಕು ಅಂತ ಅನ್ಕೊಂಡು ಸೆಕೆಂಡಿಗೆ ನೆಕ್ಸ್ಟ್ ಏನೋ ಬಂದು ತಲೆಯಲ್ಲಿ ಕೆಟ್ಟು ಇದು ಬಂತು ಅಂದರೆ ಹಿಂಗನ್ನ ಅವನು ನಾನು ಬಿಡಲ್ಲ ಅವನ್ನ, ವೆರಿ ನೆಕ್ಸ್ಟ್ ಮೂಮೆಂಟಿಗೆ ಬರುತ್ತೆ. ಅದು ಹೆಂಗೆ, ಅದಕ್ಕೆ ಅಲ್ವಾ ಎಲ್ರಿಗೂ ಎಲ್ಲದೂ ಸಾಧ್ಯ ಇಲ್ಲ. ಅದು ಆ ಸ್ಪಾಟಲ್ಲಿ ಹಂಗಿರ್ತೀವಿ. ಹೌದಲ್ವಾ, ಕರೆಕ್ಟ್ ಶ್ರೀಕೃಷ್ಣ ನೀ ಹೇಳಿದ್ದೇ ಸರಿ, ಹೌದಾ ನನಗೆ ಹಿಂಗನ್ನ ತಗೋ ಮತ್ತೆ ಹಂಗೆ ಶುರುವಾಗ್ಬಿಡುತ್ತೆ. ಅದು ತುಂಬ ಕಷ್ಟ, ಮನಸ್ಸನ್ನ ತುಂಬ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಪ್ರತಿಯೊಂದು ಕಷ್ಟ. ನಿಮಗೆ ಆ ಕೃಷ್ಣಂದೇನು ಎಪಿಸೋಡ್ ಬಂತು ಅಲ್ಲಿವರೆಗೂ ಇದ್ದಿದ್ದೆಲ್ಲ ಅನ್ನಿಸ್ತಾ ಇತ್ತು ಅನ್ಸುತ್ತೆ ಅಲ್ವಾ, ಇದನ್ನೆಲ್ಲ ದಾಟ್ ಬಂದಿದ್ದೀನಿ ನಾನು ಅಂತ. ಅದಾದ್ಮೇಲೆ ನನಗೆ ಏನು ಅಲ್ಲ, ಅದೊಂದು ಎಕ್ಸಾಮ್ ಅಷ್ಟೇ. ನಾನೊಂದು ಎಕ್ಸಾಮ್ ಕೊಟ್ಟೆ ಲೈಫಲ್ಲಿ. ಸೊ ಪಾಸಿಂಗ್ ಮಾರ್ಕ್ಸಲ್ಲಿ ಪಾಸ್ ಆಗಿದ್ದೀನಿ, ಏನು ಡಿಸ್ಟಿಂಕ್ಷನ್ ತೊಗೊಂಡಿಲ್ಲ, ಪಾಸ್ ಆಗಿದ್ದೀನಿ, ಸಾಕು ಅನ್ನೋದಷ್ಟೇ. ಖುಷಿ ಇದೆ. ಎವ್ರಿ ಡೇ ಒಂದು ಹೊಸ ಬಿಗಿನಿಂಗ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಒಂದು ಮೈಂಡ್ಸೆಟ್ ಈಗ ಪ್ರತಿ ಕ್ಷಣ, ಈಗಂತೂ ಆಗ್ತಿರೋ ಇನ್ಸಿಡೆಂಟ್ಸ್ಗಳನ್ನ ನೋಡ್ತಾ ಇದ್ರೆ ಪ್ರತಿ ಕ್ಷಣ ಭಯ ಆಗುತ್ತೆ. ಭಯ ಅನ್ನೋದಕ್ಕಿಂತ ನೆಕ್ಸ್ಟ್ ನಾನೇನಾ ಅನ್ನೋ ಥರ. ಸೊ ಹೀಗಿರುವಾಗ ಫ್ಲೈಟಲ್ಲಿ ಹೋಗ್ತಿದ್ರು ಎಲ್ಲೋ ಒಂದು ಇದರಲ್ಲಿ, ಯಾವುದೋ ವೆಕೇಶನ್ಗೋ ಇನ್ನೊಬ್ಬ ಓದಕ್ಕೋ ಏನಕ್ಕೋ, ಅವ್ರದ್ದು ಆ ಮೂಮೆಂಟ್ ಗೊತ್ತಿತ್ತ ಅವರಿಗೆ. ಬಟ್ ಯು ಹ್ಯಾವ್ ಟು ಲಿವ್ ಇನ್ ದ ಪ್ರೆಸೆಂಟ್ ಅಷ್ಟೇ. ಅದಕ್ಕೆ ಇದನ್ನ ಪ್ರೆಸೆಂಟ್ ಅಂತಾರೆ, ಗಿಫ್ಟ್. ಸೊ ಇಟ್ ಈಸ್ ಅ ಪ್ರೆಸೆಂಟ್ ಟು ಯು. ಸೊ ಪಾಸ್ಟ್ ಇಸ್ ಪಾಸ್ಟ್, ಫ್ಯೂಚರ್ ಇಸ್ ಫ್ಯೂಚರ್, ಪ್ರೆಸೆಂಟ್ ಇಸ್ ವಾಟ್ ಅ ಗಿಫ್ಟ್ ಟು ಯು. ಸೊ ಆ ಪ್ರೆಸೆಂಟ್ನ ನಾವು ಆರಾಮಾಗಿ ಆ ಮೂಮೆಂಟಲ್ಲಿ ಇದ್ದುಕೊಂಡು ಅನ್ಭವಿಸ್ಬಿಟ್ರೆ ವೆರಿ ನೈಸ್. ನಿಜ. ಅಂದರೆ 250ಕ್ಕಿಂತ ಜಾಸ್ತಿ ಜನ ಏನಿದ್ರು ಫ್ಲೈಟಲ್ಲಿ, ಅಂದರೆ 250 ಸಂದರ್ಭಗಳು ಇತ್ತು ಅಲ್ಲಿ. ಅವ್ರ ಡೆಸ್ಟಿನಿ ಏನೋ ಇತ್ತು ಪಾಪ. ಬಟ್ ಅಷ್ಟು ಜನರದು ಆ ಸೆಕೆಂಡಿಗೆ ನೀಟಾಗಿ ಒಂದೇ ಕಡೆಗೆ ಹೋಗುತ್ತೆ ಅಂತ ಯಾರು ಅನ್ಕೊಂಡಿದ್ರು. ವೆರಿ ವೆರಿ ಅವ್ರ ಫ್ಯಾಮಿಲೀಸ್ಗೆ ಸ್ಟ್ರೆಂತ್ ಕೊಡಲಿ ಆ ದೇವ್ರು ಅಷ್ಟೇ. ಬಟ್ ಗಾಡ್ ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಪಿಕ್ ಮಾಡಿ ಒಂದು ಕಡೆ ಸೇರಿಸಿ ಕರ್ಕೊಂಡು ಹೋಗಿದ್ದು. ಅಯ್ಯೋ, ಅದನ್ನ ಈಗಲೂ ನೆನ್ಸ್ಕೊಂಡ್ರೆ ಮುಂದಿಂದೇನು ನೆನಪೇ ಆಗಲ್ಲ. ಆ ರೇಂಜಿಗಿದೆ ಅದು. ಹೆದರಿಕೆ ಆಗತ್ತೆ. ವಾಟ್ ನೆಕ್ಸ್ಟ್ ಫ್ಯೂ ಸೆಕೆಂಡ್ಸ್ನ ನಾವು ಯಾವ ಸೆಕೆಂಡ್ನು ಫ್ಯೂಚರಿನ ಫ್ಯೂ ಸೆಕೆಂಡ್ಸ್ನು ನಾವು ಎಕ್ಸ್ಪೆಕ್ಟು ಮಾಡೋಂಗಿಲ್ಲ, ಡಿಸೈಡು ಮಾಡೋಂಗಿಲ್ಲ. ಹಾಗಿದೆ ಲೈಫ್ ನಮ್ಮದು. ನಾವು ಅನ್ಕೊಂಡಿರ್ಲಿಲ್ಲ ಅಲ್ವಾ ಹಿಂಗೆ ಬಂದು ಕೂತ್ಕೊತೀವಿ ಅಂತ. ಎಕ್ಸಾಕ್ಟ್ಲಿ. ವೆರಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ ಯಾವಾಗಲೂ. ಓ ಶಿವ ಭಗವಂತ. ಅಶಿಕಾಗಿ ನೀವು ಇಂಜಿನಿಯರಿಂಗ್ ಓದೋವರೆಗೂ ಆ ಸ್ಟ್ರಗಲ್ ಇದೆಲ್ಲ, ಸ್ಕೂಲ್ಗಳಿಗೆ ಹೋಗೋದು, ಸ್ಕೂಲಲ್ಲಿ ಓದೋದು, ಮತ್ತೆ ಅದಕ್ಕೆ ಫೀಸ್ಗಳನ್ನ ಅರೇಂಜ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ ನೀವು? ಅಮ್ಮ ಇಲ್ಲ, ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಅಮ್ಮ ಇಲ್ಲ,
ಆಕ್ಚುಲಿ ಫ್ಯಾಮಿಲಿ ವಾಸ್ ವೆರಿ ಸಪೋರ್ಟಿವ್ ಇನಫ್. ಬಟ್ ಕೆಲವೊಮ್ಮೆ ಏನಾಯ್ತು, ನಾವು ಆರ್ಕಿಟೆಕ್ಚರ್ ಅಂತ ಬರೋವರೆಗೂ ಐ ವಾಸ್ ವೆರಿ ಆರಾಮಾಗೇ ಇತ್ತು. ಬಟ್ ಅಲ್ಲ ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಫ್ಯಾಮಿಲಿ ಅಂದಮೇಲೆ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಫ್ಯಾಮಿಲಿ ವಾಸ್ ಸ್ಟ್ರಾಂಗ್ ಇನಫ್. ಬಟ್ ಏನಾಯ್ತು, ಕಾಲೇಜ್ ಆರ್ಕಿಟೆಕ್ಚರಲ್ಲಿ ಫೀಸ್ ತುಂಬ ಜಾಸ್ತಿ ಆಗೋಯ್ತು. ಸೊ ಹಾಗಾಗಿ ಆ ಫೀಸ್ ಸೊ ಫೀಸ್ ವಾಸ್ ಲೈಕ್ ಮೋರ್ ದ್ಯಾನ್ 2.5 lakh per year. ಸೊ ಹೀಗಿದ್ದಾಗ ಓಕೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಡ್ರಾಪ್ ಮಾಡಬೇಕಾಯ್ತು. ಆಮೇಲೆ ನೀವು ಕಂಟಿನ್ಯೂ ಮಾಡಬೇಕು ಅಂತ ಯಾವಾಗೂ ಅನಿಸ್ಲಿಲ್ವಾ? ತುಂಬ ಅನ್ಸುತ್ತೆ ಕೆಲವೊಂದ್ಸಲ. ಬಟ್ ಅವಾಗ ಅನ್ಸುತ್ತೆ ಅಪ್ಪ ಇವಾಗೆಲ್ಲೋ ಆರಾಮಾಗಿದ್ಯಾ, ಮತ್ತೆ ತಿರ್ಗಾ ಯಾಕೆ ಹೋಗ್ಬೇಕು ನೀನು ಅಂತ. ಆದರೂ ಕೆಲವೊಂದ್ಸಲ ಅನ್ಸುತ್ತೆ ಒಂದು ಕ್ರ್ಯಾಶ್ ಕೋರ್ಸ್ ಆದರೂ ಮಾಡೋಣ, ಡಿಪ್ಲೊಮಾ ಆದರೂ ಮಾಡೋಣ ಅಂತ. ಬಟ್ ಯೋಚಿಸ್ತಾ ಇದ್ದೀನಿ ಟೈಮ್. ಅದೇ ನೀವ್ ಏನೇ ಅನ್ಕೋತೀರಾ ನೋಡಿ, ಆ ಕ್ಷಣದಲ್ಲಿ ಅದೇನೇನ್ ಆಗ್ಬೇಕೋ ಅದಷ್ಟೇ ಆಗ್ಲೇ ಮುಗಿದ್ಬಿಡ್ಬೇಕು. ಅದಾದ್ಮೇಲೆ ವಾಪಸ್ ಹೋಗಿ ನಾನು ಮಾಡ್ತೀನಿ ಆ ಜಾಗಕ್ಕೆ ಅಂದ್ರೆ ಅದು ಆಗೋದೇ ಇಲ್ಲ. ಸೊ ಈಗ ಒನ್ಸ್ ನೀವು ರೆಸ್ಪಾನ್ಸಿಬಿಲಿಟಿನ ತಗೊಂಡಾಗ ನಿಮ್ಮ ಸ್ಟಡಿಂಗ್ ಫೇಸೇ ಹೊರಟೋಗ್ಬಿಡುತ್ತೆ. ಬಟ್ ಹುಟ್ಟಿಂದ ಸಾಯೋವರೆಗೂ ಕಲಿಯೋದಿದ್ದೇ ಇದೆ. ಬಟ್ ಮತ್ತೆ ತಿರ್ಗಾ ಹೋಗಿ ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿ ಮಾಡಬೇಕು ಅಂತಂದಾಗ ಆ ಕಮಿಟ್ಮೆಂಟ್ ಇದೆ ಅಲ್ವಾ, ಅಲ್ಲಿ ಇದಿದೆ ಅಲ್ವಾ, ಹೆಂಗಪ್ಪ ಇದನ್ನ ಮ್ಯಾನೇಜ್ ಮಾಡಲಿ ಅನ್ನೋ ಥರ ಬಂದ್ಬಿಡುತ್ತೆ. ಸೊ ನಾನು ಅದಕ್ಕೆ ಓಕೆ ಸ್ವಲ್ಪ ಮೆಂಟಲಿ ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಫ್ರೀ ಆದಮೇಲೆ ಅದಕ್ಕೆ ಲೆಟ್ಸ್ ಗಿವ್ ಇಟ್ ಎ ಟ್ರೈ ಅಂತ ಸುಮ್ಮನೆ. ಬಟ್ ಗೊತ್ತಿಲ್ಲ, ನೀವು ಇವಾಗ ಏನು ಚೆನ್ನಾಗಿದ್ದೀರೋ ಹಾಗೆ ಕಂಟಿನ್ಯೂ ಆಗಿ ಇನ್ನೂ ಒಳ್ಳೆ ಚೆನ್ನಾಗಿರೋ ಅಂತ ಟೈಮ್ಗಳು ನಿಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಅದಾದಮೇಲೆ ಸಿನಿಮಾಗೆ ಡಬ್ಬಿಂಗ್ ಕಂಟಿನ್ಯೂ ಆಯಿತು ನಿಮ್ಮದು. ಸೊ ಎಲ್ಲೆಲ್ಲ ಹೆಂಗೆ ರೀಚ್ ಆದ್ರಿ ನೀವು? ಹೆಂಗೆ ನಿಮಗೆ ಈ ಡಬ್ಬಿಂಗ್ ಅನ್ನೋದು ಶುರುವಾದ್ಮೇಲೆ ಅಫ್ಕೋರ್ಸ್ ಅದು ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗೇ ಆಗುತ್ತೆ. ಫಸ್ಟ್ ಶಿವಣ್ಣ ಸಿನಿಮಾ. ಸೊ ಅದಾದ್ಮೇಲೆ ಇವಾಗ ನಿಮ್ಗೆ ಹೆಂಗೆ ಯಾರ್ಯಾರ್ದು ಒಂದು ಅಪ್ರಿಸಿಯೇಷನ್ ಮತ್ತೆ ಆ ಒಂದು ಡಬ್ಬಿಂಗ್ ಮಾಡೋ ಅವಕಾಶಗಳು ಅದ್ರ ಬಗ್ಗೆ ನೆನ್ಪಿಸ್ಕೊಳ್ಳೋದು? ಆ್ಯಕ್ಚುಲಿ ಕೋವಿಡ್ ಆದಮೇಲೆ ಮೇಜರ್ ಥಿಂಗ್ ವಾಸ್ ರಾಧಾಕೃಷ್ಣ. ನಾನು ಹೇಳ್ದಾಗೆ ರಾಧಾಕೃಷ್ಣ, ಮಹಾಭಾರತದಲ್ಲಿ ಕುಂತಿ, ಅದಾದಮೇಲೆ ಆ್ಯಕ್ಚುಲಿ ಸೀತೆಯ ರಾಮಲ್ಲಿ ಸೀತೆ. ಸೊ ಹೀಗೆ ಒಂದಷ್ಟು ಪಾತ್ರಗಳು ಇದೆಲ್ಲ ಹೆಣ್ಕೊಳ್ತಾ ಹೋದವು. ಆ್ಯಂಡ್ ಅದಾದಮೇಲೆ ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ನಾನು ವಾಯ್ಸ್ ಹೀಗೆ ಸಿದ್ದು ಮೂಲಿಮನಿಯವ್ರು ಕೇಳಿರ್ತೀರ ನೀವು, ಅವರು ನಾನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ, ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅಂತ. ಸೊ ಅದರಲ್ಲಿ ನಾನೊಂದು ನರ್ಸ್ ಪಾತ್ರ ಮಾಡಿದ್ದೆ. ಅವರು ಅಲ್ಲಿ ನನ್ನ ಕಾಂಟ್ಯಾಕ್ಟನ್ನು ತಗೊಂಡು ಹೀಗೆ ನಿರೂಪ್ ಭಂಡಾರಿಯವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಒಬ್ಬ ಹೀರೋಯಿನ್ಗೆ ವಾಯ್ಸ್ ಬೇಕು, ನೀವು ವಾಯ್ಸಲ್ಲಿ ಇದ್ದೀರಾ ಅಂತ ಗೊತ್ತಿತ್ತು, ಸೊ ಒಂಚೂರು ಟ್ರೈ ಮಾಡಿ ಅಂತ ಹೇಳಿ ಒಂದೇ ಒಂದು ಸಣ್ಣ ಬಿಟ್ಟನ್ನು ಕಳಿಸಿದ್ರು. ಅದು ಊರಲ್ಲಿ ಇವತ್ತು ಇವರೊಬ್ಬರದ್ದು ಹೆಸರು ಚಾಲ್ತಿಯಲ್ಲಿರೋದು, ಇಷ್ಟೇ. ಸೊ ನಾನು ಅದನ್ನು 1.5 ವರ್ಷದ ಹಿಂದೆ ಅನ್ಕೊಳ್ಳಿ, ಲಾಕ್ಡೌನ್ ಟೈಮಲ್ಲಿ ಲಾಕ್ಡೌನಲ್ಲಿ ಊರಿಗೆ ಹೋಗ್ಬಿಟ್ಟಿದ್ದೆ ನಾನು. ಸೊ ಲಾಕ್ಡೌನ್ ಟಿಪ್ಟೂರ್ ಅಪ್ಪನೂರಿಗೆ ಹೋಗಿದ್ದೆ, ಕೋಕೋನಟ್ ಸಿಟಿ, ತೆಂಗಿನಕಾಯಿ ನಾಡಿನ ಹುಡುಗಿ ನಾನು. ಸೊ ಅಲ್ಲಿ ಹೋದಾಗ ನೆಟ್ವರ್ಕು ಇಲ್ಲ ನಮ್ಮ ಹಳ್ಳಿಲಿ. ಸೊ ಭಾಳ ಮಜಾ. ಸುಮ್ಮನೆ ಒಂದು ಹಿಂಗೆ ವಾಯ್ಸ್ ನೋಟಲ್ಲಿ ರೆಕಾರ್ಡ್ ಮಾಡಿ ಕಳಿಸಿದ್ದೆ. ಸುಮಾರು 1 ವರ್ಷ ಆಯಿತು. ಸೆಕೆಂಡ್ ಲಾಕ್ಡೌನು ಮುಗೀತು, ಇನ್ನೇನು ಲೈಫೆಲ್ಲ ನಾರ್ಮಲ್ ಆಗ್ತಾ ಶುರುವಾಯಿತು. ಆಗ ಒಂದು ಬಕ್ಕೇಶ್ ಸರ್ ಅಂತ ಇಂಜಿನಿಯರು, ವಿಕ್ರಾಂತ್ ರೋಣ ಸಿನಿಮಾದ ಸೌಂಡ್ ಇಂಜಿನಿಯರ್, ಅವ್ರು ನನಗೆ ಕಾಲ್ ಮಾಡಿದ್ರು. ಚಿಕ್ಕ ಅವರೇ ನಿಮಗೆ ನೆನಪಿದೆಯಾ, ನಾವು ಒಂದು ಸಿನಿಮಾ ಮಾಡಿದ್ವಿ ಈ ಸ್ಟುಡಿಯೋದಲ್ಲಿ, ಅಲ್ಲಿಂದ ನನಗೆ ನೆನಪಾಯಿತು, ಒಬ್ಬರು ಆರ್ಟಿಸ್ಟ್ನ ಹುಡುಕ್ತಾ ಇದ್ದಾರೆ, ವಾಯ್ಸ್ ಆರ್ಟಿಸ್ಟ್ನ, ತುಂಬ ಜನನ ಮಾಡಿಸ್ಬಿಟ್ಟಿದ್ದಾರೆ, ನೀವು ಪ್ಲೀಸ್ ಬರೋಕ್ಕಾಗತ್ತಾ ಅಂತ. ಸುಮಾರು 1.5 ವರ್ಷ ಆಗಿಬಿಟ್ಟಿದೆ. ಓಕೆ, ನನಗೆ ಐಡಿಯಾನೇ ಇಲ್ಲ ಅದು ಅಂತ. ಈಗಲೇ ಬರೋಕ್ಕಾಗತ್ತಾ ಅಂತ ಹೇಳಿದ್ರು. ಸರ್ ಒಂದು 1/2 hour ಟೈಮ್ ಕೊಡಿ, ಬರ್ತೀನಿ ಅಂತ. ಸಡನ್ನಾಗಿ ಹೋಗಿ ಹೆಡ್ಫೋನ್ ಹಾಕಿದ ತಕ್ಷಣ ಅವರು ವಾಯ್ಸ್ ಟೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ವಿಡಿಯೋ ಏನು ತೋರಿಸಿರ್ಲಿಲ್ಲ, ಜಸ್ಟ್ 1-2 ಲೈನ್ ತೊಗೊಂಡಿದ್ರು. ಆವಾಗ ನಂಗೆ ಫ್ಲ್ಯಾಶ್ ಆಯಿತು, ಇದನ್ನೆಲ್ಲೋ ಹೇಳಿದ್ದೀನಲ್ಲ ಅಂತ. ಸರಿ ಓಕೆ, ನಾನು ನಿಮ್ಗೆ ನಾಳೆ ಡೈರೆಕ್ಟ್ರಿಗೆ ಕೇಳಿಸ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದ್ರು. ನಾನು ಹೋಗಿ ವಾಯ್ಸ್ ಟೆಸ್ಟ್ ಕೊಟ್ಟು ಬಂದು ಒಂದು 10-15 minutesಗೆ ಕಾಲ್ ಬಂತು, ಓಕೆ ವಾಯ್ಸ್ ಅಪ್ರೂವ್ ಆಗಿದೆ, ನಾಳೆನೇ ಡಬ್ಬಿಂಗ್ ಬರಬೇಕು ಅಂತ. ಸೊ ಡಬ್ಬಿಂಗ್ ಹೋದೆ. ಆ್ಯಂಡ್ ಫಸ್ಟ್ ಹೆಡ್ಫೋನ್ ಹಾಕ್ಕೊಳ್ತಿದ್ದ ಹಾಗೆ, ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಇದು ವಿಕ್ರಾಂತ್ ರೋಣ, ಸುದೀಪ್ ಸರ್ ಸಿನಿಮಾ, ಜಾಕ್ಲೀನ್ ಅವ್ರಿಗೆ ನಾನು ಕೊಡ್ತಾಯಿದ್ದೀನಿ ಅಂತ. ಹಾಕ್ಕೊಂಡಿದ್ದ ತಕ್ಷಣ ರಕ್ಕಮ್ಮ ಅಂತ ವಾಯ್ಸ್, ಓ ಮೈ ಗಾಡ್ ದೇವ್ರೆ, ನಂಗೆ ಸುದೀಪ್ ಸರ್ ಅಂದರೆ ಬಹಳ ಇಷ್ಟ, ನಿಮಗೆ ಗೊತ್ತು. ಸೊ
ನಾನು ಆ ವಾಯ್ಸ್ ಕೇಳಿ ಸರ್ ಒಂದೇ ಒಂದು ನಿಮಿಷ ಸರ್ ಐ ಆಮ್ ಜಸ್ಟ್ ಸೋಕಿಂಗ್ ಇಟ್ ಇನ್, ಒಂದು ನಿಮಿಷ ಆಮೇಲೆ ಡಬ್ಬಿಂಗ್ ಶುರು ಮಾಡುವ ಅಂತ. ಅವರು ಎಸ್ ಅವ್ರ ವಾಯ್ಸೇ ಹಾಗೆ ಬಿಡಿ ಕೇಳಿಸ್ಕೊಳ್ಳಿ ಅಂತ. ಅದಾದಮೇಲೆ ಡಬ್ಬಿಂಗ್ ಶುರುವಾಯಿತು. ಆ್ಯಂಡ್ ನಿರೂಪ್ ಸರ್ ಬಂದರು, ಅವರು ಕೂಡ ಡಬ್ಬಿಂಗ್ ಹೆಲ್ಪ್ ಮಾಡಿದ್ರು. ಸ್ವಲ್ಪ ಹೀಗೆ ಬೇಕು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೊಂಡ್ರು ಕೆಲಸ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದು ಬಹಳ ಸ್ಮೂತ್ ಅನ್ನಿಸ್ತು, ಬಹಳ ತುಂಬ ಕಲ್ತಿದ್ದಿತ್ತು ಆ್ಯಕ್ಚುಲಿ. ಆ್ಯಂಡ್ ಅಲ್ಲೇ ಸ್ಪಾಟಲ್ಲೇ ಒಂದೆರಡು ಲೈನು ಬರೆದು ಅದನ್ನು ಕೂಡ ಅಲ್ಲಿ ಆ್ಯಡ್ ಆನ್ ಮಾಡಿ ಹೇಳಿಕೊಟ್ರು. ನಾನಂದೆ ವಾವಲ್ಲ, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಒಂದು ಸಿನಿಮಾ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಆ ಮೊಮೆಂಟ್ಗೆ ಆ ಡೈಲಾಗ್ ಅಲ್ಲೇ ಬರಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಹೆಣ್ಕೊಂಡಿರ್ತಾರೆ ಅಂತ. ಆ್ಯಂಡ್ ಡಬ್ಬಿಂಗ್ ಆದಮೇಲೆ ಇಟ್ ವಾಸ್ ಜಸ್ಟ್ ಒಂದು ನಾರ್ಮಲ್ ಡಬ್ಬಿಂಗ್ ಮುಗಿಸ್ಕೊಂಡು ಬಂದೆ ನಾನು. ಅದಾದಮೇಲೆ ಆ್ಯಕ್ಚುಲಿ ಟ್ರೇಲರ್ ರಿಲೀಸ್ ಆಯಿತು. ಟ್ರೇಲರ್ ರಿಲೀಸ್ ಆದಾಗ ಇವ್ರದ್ದು ಆ ವಾಯ್ಸು, ಆ ಒಂದು ಡೈಲಾಗ್, ಮೇನ್ ಡೈಲಾಗ್ ಅದೇ ಊರಲ್ಲಿ ಇವತ್ತು ಒಬ್ಬರದೇ ಹೆಸರು ಚಾಲ್ತಿಯಲ್ಲಿರೋದು, ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಯ್ತು, ಎಲ್ಲ ಕಡೆ ಟ್ರೋಲ್ ಆಗ್ತಿದೆ, ಟ್ರೆಂಡ್ ಆಗ್ತಿದೆ. ಆ್ಯಂಡ್ ನಾನು ನನ್ನ ಪೇಜಲ್ಲಿ ನಯನ ಅಂತ ಅವರು ನನ್ನ ಫ್ರೆಂಡ್, ಅವರು ಏನು ಮಾಡಿದ್ರು, ಮೇಡಮ್ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗುತ್ತಾ, ನಾವು ಒಂಚೂರು ಹಿಂಗೆ ಮಾತಾಡುವೆ. ನಾನು ಏ ನಯನ ನೀನು ಯಾಕೆ ಹಿಂಗೆ ಕೇಳ್ತಿದ್ಯಾ ಅಂತ. ಆಮೇಲೆ ಸರಿ ಇಲ್ಲ ಒಂದು ನಿಮಿಷ ಬಾ, ನೀನು ನಿಂಗೇನೋ ಇದೆ ಬಾ ಅಂತ. ಏನು ಹೇಳು, ಹಿಂಗೆ ಒಂದು ಇಂಟರ್ವ್ಯೂ ಇದೆ ಕೊಡು ಬಾ ಅಂತ. ಅಷ್ಟೆಲ್ಲ ನಾನು ಏನು ಮಾಡಿದ್ದೀನಿ, ಯಾಕೆ ಬೇಡ ಬೇಡ ಅಂತ ಹೇಳಿದ್ರು ಅವ್ಳು ಫೋರ್ಸ್ ಮಾಡಿ ಕರ್ಕೊಂಬಂದ್ಲು. ಅಲ್ಲಿ ನೋಡಿದ್ರೆ ನೀವಿದ್ರಿ. ಅಯ್ಯೋ ನೀವು ಇನ್ಯಾವುದೋ ಇಂಟರ್ವ್ಯೂ ಕೊಡ್ತಿದ್ದಾರೆ ನಾನು ತಿಳ್ಕೊಂಡಿಲ್ಲ. ಇಲ್ಲ, ಫಸ್ಟೇ ಅದು ಅಂದ್ಕೊಳ್ಳಿ, ಮೇಜರ್ ಇಂಟರ್ವ್ಯೂಸ್ ನಾನು ನಿಮ್ಮ ಹತ್ರ, ಫಸ್ಟ್ ಇಂಟರ್ವ್ಯೂ ಅಂತ ಕರೆಕ್ಟಾಗಿ ಆಗಿದ್ದು ನಿಮ್ಮ ಹತ್ರ. ರಾಧಾಕೃಷ್ಣ ಟೈಮಲ್ಲಿ ಆಗಿತ್ತು, ಬಟ್ ಅದಾದ್ಮೇಲೆ ಒಂದು ಬ್ರೇಕ್ ಆದಮೇಲೆ ಈ ರೀತಿ ಕಮರ್ಷಿಯಲಿ ಪ್ರೊಫೆಷ್ನಲ್ ಆಗಿ ಒಂದು ಇಂಟರ್ವ್ಯೂ, ಡಬ್ಬಿಂಗ್ ಆರ್ಟಿಸ್ಟು ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿ ಶುರುವಾಗಿದ್ದು ಅಲ್ಲಿ ನಿಮ್ಮ ಹತ್ರ. ಸೊ ಅಲ್ಲಿ ಹೋದಾಗ ಕಾನ್ವರ್ಸೇಷನ್ ಆಯಿತು, ನಾವು ಅಲ್ಲಿ ಮಾತಾಡ್ಕೊಂಡ್ವಿ, ನೀವು ಹೇಳಿದ್ರಿ ಇದು ಸುದೀಪ್ ಸರ್ಗೆ ತಲುಪಬೇಕು ಅಂತ. ಅದಾದ್ಮೇಲೆ 2 ದಿನ ಬಿಟ್ಟು ನೋಡ್ತೀನಿ ನಿಮ್ಮ ಕಡೆಯಿಂದ ವಾಯ್ಸ್ ನೋಟು. ದೇವ್ರೆ ಲೈಫ್ ಸಾಕು ಗುರು, ಈ ಮೊಮೆಂಟಲ್ಲಿ ನಾನು ಬದುಕ್ಬಿಡ್ತೀನಿ ಅನ್ನೋ ಫೀಲ್ ಅನ್ಕೊಳ್ಳಿ. ಸುದೀಪ್ ಸರ್ ವಾಯ್ಸ್ ಅದು, ಓ ಮೈ ಗಾಡ್. ಅದಾದ ನಂತರ ಹೀಗೆ ಶ್ರೇಯಾ ಸರನ್ ಮೇಡಮ್ಗೆ ವಾಯ್ಸ್ ಟೆಸ್ಟ್ ಕೊಟ್ಟೆ ಕಬ್ಜಾಗೆ. ಸೊ ಕಬ್ಜಾ ಅಲ್ಲೂ ಕೂಡ ತುಂಬ ಇಷ್ಟಪಟ್ಟರು ಡಿರೆಕ್ಟರ್ ಸರ್, ಎಲ್ಲರೂ ಅಷ್ಟೇ ತುಂಬ ಇಷ್ಟಪಟ್ಟು ಅದು ಕೂಡ ಡಬ್ಬಿಂಗ್ ಆಯಿತು. ಆ್ಯಂಡ್ ಹೀಗೆ ಒಂದು ಹಂತವಾಗಿ ಮೇಜರ್ಲಿ ಡಬ್ಬಿಂಗ್ ಸಿನಿಮಾಗಳು ಏನೇನು ಇವಾಗ ಮೇಜರ್ ಸಿನಿಮಾಗಳು ಯಾವುದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಅಥವಾ ಹಿಂದಿ ಆಗಿರ್ಬೋದು, ಯಾವುದು ಕನ್ನಡಗೆ ಡಬ್ಬಾಗಿ ಬರ್ತಿದ್ಯೋ ಅದರಲ್ಲಿ ಮೇಜರ್ ಸಿನಿಮಾಗಳೇನಿದೆ ಅದು ಮಾಡ್ತಾ ಇದ್ವಿ. ಬಟ್ ಸ್ಟ್ರೇಟ್ ಸಿನಿಮಾ ಮಾಡೋದ್ರಲ್ಲಿ ಒಂದು ಎಕ್ಸ್ಟ್ರಾ ಖುಷಿ, ಎಕ್ಸ್ಟ್ರಾ ಹ್ಯಾಪಿನೆಸ್ಸು, ಎಕ್ಸ್ಟ್ರಾ ಮಜಾ. ಆ್ಯಂಡ್ ಇತ್ತೀಚೆಗಷ್ಟೇ ನಾನು ರೇಣು ಸುರೇಶ್ ಸರಿಗಂತೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯೋಗರಾಜ್ ಭಟ್ರು ಸರ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋದು ಕನಸಿತ್ತು. ಸೊ ಮನದ ಕಡಲು ಅಂತ ಒಂದು ಸಿನಿಮಾ ಈಗಷ್ಟೇ ರಿಲೀಸ್ ಆಗಿತ್ತು. ಸೊ ಅದರಲ್ಲಿ ಒಂದು ಪಾತ್ರಕ್ಕೆ ಓ ಮೈ ಗಾಡ್ ಅಂಜಲಿ ಅವ್ರಿಗೆ ನಾನು ಡಬ್ ಮಾಡಿದೆ. ಅದು ತುಂಬ ತುಂಬ ಅಪ್ರಿಸಿಯೇಷನನ್ನು ತಂದು ಕೊಡ್ತು. ಆ್ಯಂಡ್ ನಾನು ಕೂಡ ತುಂಬ ಥ್ರೂ ಆ್ಯಂಡ್ ಥ್ರೂ ಎಂಜಾಯ್ ಮಾಡಿದಂಥ ಕ್ಯಾರೆಕ್ಟರ್ ಅದು. ಇಟ್ ಇಸ್ ವೆರಿ ಪ್ಲೇಫುಲ್. ಅದರ ಯಾವಾಗಲೂ ಈಗ ಕಾಲೇಜ್ ಗೋಯಿಂಗ್ ಗರ್ಲ್ ಇಲ್ಲ ಅಳೋದು ಹಂಗೆ ಮಾಡೋವಂಥ ಡಬ್ಬಿಂಗ್ಗಳಿದ್ವು. ಬಟ್ ಮೇಜರ್ಲಿ ತುಂಬ ಖುಷಿ ಕೊಟ್ಟಿದ್ದು ಮನದ ಕಡಲು ರೀಸೆಂಟ್ ಟೈಮ್ಸಲ್ಲಿ. ಸೊ ಅದೊಂದು ಡೈಲಾಗ್ ಬಿಡ್ತೀರಾ, ಭಟ್ರು ಡೈಲಾಗ್ ಅದರಲ್ಲಿ ಯಾವುದು ಒಂದು ಡೈಲಾಗಲ್ಲಿ ಅವರು ಈ ತಕಾರಿ ತುರ್ರ ಅಂತ ಅವ್ರ ಭಟ್ರು ಸರ್ದು ಒಂದು ಭಾಷೆ, ಅಲ್ಲಿ ಆದಿವಾಸಿಗಳು ಮಾತಾಡೋವಂಥ ಭಾಷೆ. ಈ ತಕಾರಿ ತುರ್ರ ಯಾರೋ ಯಾವ ಇವೆಲ್ಲ ಸುಮ್ಮನೆ ಎಲ್ಲಿಂದನೋ ಬಂದ್ಬಿಡ್ತವೆ ಅಂತ ಹಿಂಗೆ ಮಾಡಿ. ಅದಕ್ಕೇನು ಸಿನಿಮಾ ಪೂರ್ತಿ ಅಂಜಲಿ ಹತ್ರ ಸಕ್ಕದಾಗಿ ಮಾತಾಡ್ತಿದ್ದಾರೆ, ಏಯ್ ಕಳ್ಮುಂಡೆ ಅಂತ. ಸೊ ನಾನ್ ಸರ್ ಅದು ಬೈಗಳ ಹತ್ರ ಕೇಳಿಸ್ತದೆ, ಇಲ್ಲಮ್ಮ ಬುಂಡೆ ಅದು ಅಂತ. ಓಕೆ ಸರ್, ಮಜಾ ಆಯ್ತು. ಬುಂಡೆ ಎಕ್ಸಾಕ್ಟ್ಲಿ. ನಾ ಫಸ್ಟು ಡೈಲಾಗ್ ಹಂಗೆ ತಗೊಂಡಿದ್ರ, ನಾನು ಹಂಗೆ ಸರ್ ಹಿಂಗೆ ಹೇಳ್ಬೇಕಾ ಅದನ್ನ ಅಂತ. ಇಲ್ಲಮ್ಮ ಆಯ್ತು ಹೋಗ್ಲಿ ಬಿಡಮ್ಮ, ನಿನ್ಗೋಸ್ಕರ ಬುಂಡೆ ಅಂತ ಚೇಂಜ್ ಮಾಡಮ್ಮ ಅಂತ ಹೇಳಿ ಅವರೇ. ಮತ್ತೆ ಅವರು ರೌಡಿ ಬೇಬಿ, ಏನ್ರಿ ನೀವು ನಿಮ್ಮನ್ನ ರೌಡಿ ಬೇಬಿ ಅಂತ ಕರಿತೀನ್ರಿ ಅಂತ ಹೇಳಿ. ಬಟ್ ತುಂಬ ಫನ್ ಇತ್ತು ಅದು. ಆ್ಯಂಡ್ ತುಂಬ ಕಲ್ತಿದ್ದಿದೆ ಅವರಿಂದ. ಸೊ ವೆರಿ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು.
ಅಂಜಲಿ ವಾಯ್ಸ್ ಇವ್ರ ವಾಯ್ಸ್ ಅಂತ ಎಲ್ಲಾರು ನಿಮ್ಗೆ ಗೊತ್ತಾಗುತ್ತಾ ಹೆಂಗೆ ಬ್ಲೆಂಡ್ ಆಗಿದೆ ನೋಡಿ. ತುಂಬಾ ಜನ ಅಂಜಲಿನೇ ಮಾತಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಂಜಲಿನೇ ಅಂತಾನೆ ಎಲ್ಲರೂ. ನಾನು ಅಷ್ಟು ಟಚ್ ಅಲ್ಲಿ ಇದ್ರು ನನಗೂ ಕೂಡ ಅದು ಸ್ಟಾರ್ಟಿಂಗ್ ಗೊತ್ತಾಗ್ಲೇ ಇಲ್ಲ ನಿಮ್ಮ ವಾಯ್ಸ್ ಅದಂತ. ಅವರೇ ಮಾತಾಡಿದ್ದಾರೆ ಅಂತಾನೆ ಅನ್ಕೊಂಡಿದ್ದು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಹಿತಾ ಚಂದ್ರಶೇಖರ್ ಮ್ಯಾಮ್ ಒಂದು ಸ್ಟುಡಿಯೋಲಿ ಹಿಂಗೆ ನಾನು ಅಯ್ಯನ ಮನೆ ಅಂತ ಒಂದು ವೆಬ್ ಸೀರೀಸ್ ಖುಷಿ ಮೇಡಮ್ಗೆ ಡಬ್ ಮಾಡ್ತಾ ಇದ್ದೆ. ಆವಾಗ ಹಿತಾ ಅವ್ರು ಬಂದು ವಾಯ್ಸ್ ಕೇಳಿಸ್ಕೊಂಡು ಯಾರಿದು ಇದೆಲ್ಲೋ ಕೇಳಿದ್ದೀನಲ್ಲ ಅಂತ. ಆಶಿಕಾ ಅಂತ ಅವ್ರು ಹೇಳಿದ್ರು. ಓ ಇವ್ರಿನ ನಾನು 3 ದಿನದಿಂದ ಹುಡುಕ್ತೆ ಇನ್ನು ಮನದ ಕಡಲು ಅಲ್ಲಿ ಅಂಜಲಿ ಅವ್ರಿಗೆ ಇವರೇ ವಾಯ್ಸ್ ಕೊಟ್ಟಿರೋದಾ ಅಂತ ಹೇಳಿ. ಹೊರಗಡೆ ಬಂದ್ಮೇಲೆ ಅವ್ರು ಹೇಳಿದ್ರು ಡೆಫಿನೆಟ್ಲಿ ಅಂಜಲಿನೇ ಡಬ್ ಮಾಡಿದ್ದಾರೆ ಅಂತ ಎಲ್ಲರೂ ಹಂಗೆ ಅನ್ಕೊಂಡಿದ್ದು. ನಾವು ಯುನೋ ಎಂಡ್ ಕ್ರೆಡಿಟ್ಸ್ವರೆಗೂ ಕಾದಿದ್ದೀವಿ. ಆವಾಗ ಗೊತ್ತಾಯ್ತು ಡಬ್ಬಿಂಗ್ ಆರ್ಟಿಸ್ಟ್ ಆಶಿಕಾ ಅಂತ ಇತ್ತು ಅಂತ. ನಾನು ಮ್ಯಾಮ್ ಸೀರಿಯಸ್ಲಿ ಥ್ಯಾಂಕ್ ಯು ಮ್ಯಾಮ್ ಅಂತ. ಅವರಿಂದ ಒಂದು ರೆಕಗ್ನಿಷನ್, ಒಂದು ವಾಯ್ಸಿಗೆ ಒಂದು ರೆಕಗ್ನಿಷನ್ ಬರುತ್ತೆ ಅಂದರೆ ಭಾಳ ಖುಷಿ. ಆ್ಯಂಡ್ ಇನ್ನು ಅದೇನೋ ಬ್ಲೆಸ್ಡ್ ಅಂತ ಹೇಳ್ಬೋದು. ನಿಜವಾಗ್ಲೂ ಏನೋ ಮಾಡಿದ್ದೀವಿ ಅಂತಲ್ಲ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೆಂಗೆ ಏನು ಅಂತ. ಬಟ್ ಒಂದು ವಾಯ್ಸನ್ನು ಜನ ಅಷ್ಟೊಂದು ಪ್ರೀತಿಸ್ತಿದ್ದಾರಲ್ಲ, ಅಷ್ಟೊಂದು ಎನರ್ಜಿ ಕೊಟ್ಟು ನನ್ನ ಅವ್ರ ಮನೆಯವರಾಗಿ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲೆಲ್ಲೇ ಯಾವುದೇ ವಾಯ್ಸ್ ಬಂದರೂ, ಯಾವುದೇ ಒಂದು ಟ್ರೇಲರ್ ರಿಲೀಸ್ ಆಗಲಿ, ಒಂದು ಟೀಸರ್ ರಿಲೀಸ್ ಆಗಲಿ, ಒಂದು ವಾಯ್ಸ್ ಓವರ್ ರಿಲೀಸ್ ಆಗಲಿ, ಒಂದು ಆ್ಯಡಲ್ಲಿ ಒಂದು ವಾಯ್ಸ್ ಬರಲಿ, ತಕ್ಷಣ ಟಕ್ಕಂತ ಮೆಸೇಜ್ ಬಂದ್ಬಿಡುತ್ತೆ, ಇದು ನಿಮ್ಮದೇ ಅಲ್ವಾ ವಾಯ್ಸು, ನೀವೇ ಅಲ್ವಾ ಕೊಟ್ಟಿರೋದು. ಅಷ್ಟೊಂದು ಚಿರಪರಿಚಿತ ಆಗಿದೆ. ಸೊ ಐ ಆಮ್ ಸೊ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ಫುಲ್. ನಿಜ ಹೇಳ್ಬೇಕಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ಗಳ ತಾಕತ್ ತುಂಬಾ ದೊಡ್ಡದು. ನೀವು ವಿತೌಟ್ ವಾಯ್ಸ್ ಸುಮ್ಮನೆ ಒಂದು ಸಿನಿಮಾ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಡಬ್ಬಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ. ಮತ್ತು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರಲಿ, ಹಿಂಗೆ ಬಿದ್ದೋಗ್ಬಿಡ್ಬೇಕು ಹಂಗೆ ಆ್ಯಕ್ಟಿಂಗ್ ಮಾಡಿರಲಿ, ಅಲ್ಲಿ ವಾಯ್ಸ್ ಇಲ್ಲ ಅಂದರೆ ಅವ್ರದ್ದು ಏನು ಮೇಜರ್ ಅಂದರೆ ಒಂದು ದೇಹಕ್ಕೆ ಆತ್ಮ ಹಂಗೆ ವಾಯ್ಸು ಆ್ಯಕ್ಟಿಂಗಲ್ಲಿ. ಸೊ ಅದು ಆತ್ಮನೇ ಇಲ್ಲದೆ ಇರೋ ದೇಹ ಥರ ಕಾಣಿಸ್ಬಿಡುತ್ತೆ. ನೀವು ಬೇಕಂದ್ರೆ ಯಾವುದನ್ನೇ ಒಂದು ತುಂಬ ಇಂಪಾರ್ಟೆಂಟ್ ಸೀನ್ನ ವಿತೌಟ್ ವಾಯ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಮೂಕಿ ಸಿನಿಮಾ ಹೊರತುಪಡಿಸಿದ್ರೆ ನಮಗೆ ವಾಯ್ಸ್ ಇರೋ ಎಲ್ಲ ಸಿನಿಮಾಗಳದ್ದು ಒಂಥರ ಹಣೆ ಬರ ಅಂತಲೇ ಹೇಳ್ಬೋದು. ಅಂದರೆ ಹೀರೋದಾಗಲಿ ಹೀರೋಯಿನ್ಗಾಗಲಿ ವಾಯ್ಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಅವರೇ ಹಣೆ ಬರನ ಡಿಸೈಡ್ ಮಾಡೋದು ಕೂಡ. ಈಗ ಹಳೆ ಇದರಲ್ಲಿ ಎಲ್ಲ ಎಷ್ಟೊಂದು ಮಾಲಾಶ್ರೀ ಮೇಡಮ್ಗೆಲ್ಲ ವಾಯ್ಸ್ ಕೊಟ್ಟವರು ನಿಜವಾಗ್ಲೂ ಸರ್ವಮಂಗಳ ಮೇಡಮ್ ಅಂಥವ್ರನ್ನೆಲ್ಲ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರಿಲ್ಲ ಅಂದರೆ ಮಾಲಾಶ್ರೀ ಮೇಡಮ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ಒಳ್ಳೆ ಆ್ಯಕ್ಟಿಂಗು ನಮ್ಮನ್ನು ತಲುಪ್ತಾನೆ ಇರಲಿಲ್ಲ ಅವ್ರಿಗೂ ಹಂಗೆ. ಆ್ಯಂಡ್ ಅದು ಶಾರೀರ ಎರಡು ತುಂಬ ಚೆನ್ನಾಗಿ ಮ್ಯಾಚ್ ಆದರೆ ಮಾತ್ರ ನಮ್ಮನ್ನು ತಲುಪೋಕ್ಕೆ ಸಾಧ್ಯ, ಅಂದರೆ ಆಡಿಯನ್ಸ್ನ ತಲುಪೋಕ್ಕೆ ಸಾಧ್ಯ. ಹಂಗೆ ಸುಮಾರು ಜನಕ್ಕೆ ನೀವು ಧ್ವನಿ ಕೊಡ್ತಾ ಹೋಗಿ ನಾವು ಕೇಳ್ತಾ ಹೋಗ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಬಟ್ ಹಾಗೆ ನೀವು ಒಳ್ಳೆ ನಟಿ ಕೂಡ ಆಗಿ ನಮ್ಮನ್ನೆಲ್ಲ ರಂಜಿಸಿದಕ್ಕೆ ಬಂದಿದ್ರಿ ಕೂಡ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಿಮ್ಮನ್ನು ನೋಡಿದಾಗ ನಿಜವಾಗ್ಲೂ ಖುಷಿಯಾಗಿತ್ತು. ಆ್ಯಂಡ್ ಅಲ್ಲೂ ಕೂಡ ಒಂದು ಸ್ವಲ್ಪ ಕಣ್ಣಂಚಲ್ಲಿ ನೀರು ಬಂದಿತ್ತು ನಮಗೆ. ಸೊ ಕ್ಯೂಟ್. ಆ ದಿನಗಳನ್ನ ಒಂದಷ್ಟು ಮೆಲ್ಕ್ ಹಾಕ್ಬೋದಾ ಮಹಾನಟಿಯಾಗಿ? ಅನ್ಎಕ್ಸ್ಪೆಕ್ಟೆಡ್ ಮ್ಯಾಮ್, ಇಟ್ಸ್ ಅ ಮಿರಾಕಲ್ ಆ್ಯಕ್ಚುಲಿ. ಮಹಾನಟಿ ಸಿನಿಮಾ ನೀವು ನೋಡಿದ್ದೀರಾ ಅಲ್ವಾ, ಕೀರ್ತಿ ಸುರೇಶ್ ಅವ್ರದ್ದು. ಸೊ ನಾನು ಮಹಾನಟಿ ಸಿನಿಮಾ ಡಬ್ ಮಾಡಿ ನಾನು ಆ್ಯಕ್ಚುಲಿ ಆ ಸಿನಿಮಾ ನೋಡಿದಾಗ ಫುಲ್ ಒಂಥರ ಇಟ್ ವಾಸ್ ಆ ಟ್ರಾನ್ಸಲ್ಲಿದ್ದೆ ನಾನು. ಲಾಕ್ಡೌನ್ ಟೈಮಲ್ಲಿ ಸಿನಿಮಾ ನೋಡಿದ್ದೆ. ಬಟ್ ಅದಾದಮೇಲೆ ನಾನು ಅಂದ್ಕೊಂಡಿರಲಿಲ್ಲ ಆ ಸಿನಿಮಾಗೆ ಕೀರ್ತಿ ಸುರೇಶ್ ಮ್ಯಾಮ್ಗೆ ಡಬ್ ಮಾಡ್ತೀನಿ ಕನ್ನಡದಲ್ಲಿ ಅಂತ. ಸೊ ಮಹಾನಟಿ ಸಿನಿಮಾ ಡಬ್ ಆದಾಗ ಕನ್ನಡದಲ್ಲಿ ನಾನು ಜೀವ ಕೊಟ್ಟು ಎಲ್ಲ ನನ್ನಲ್ಲಿರುವಂಥ ನಟಿಗೆ ಆ ಹಸುವನ್ನು ನಾನು ಕಡೆಗಣಿಸ್ತಿದ್ದೀನಿ ಅನ್ನೋ ಒಂದು ಕ್ವೆಶ್ಚನ್ ನನ್ನೊಳಗೆ ರೈಸ್ ಆಗಿತ್ತು. ಸೊ ಅದಾಗಿ ಒಂದು 2 ಡೇಸ್ಗೆ ಝೀ ಕನ್ನಡದ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ಥರ ಮಹಾನಟಿ ಅಂತ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ, ಆಡಿಷನ್ಸನ್ನು ನೀವು ಕೊಡಬೇಕು ಅಂತ ಹೇಳಿ ಒಂದು ಪೋಸ್ಟ್ ನೋಡಿದೆ. ಸೊ ಸರಿ, ಆವಾಗ 3:30 ರಾತ್ರಿ. ಹೀಗೆ ಏನು ಮುಂದೆ ಅನ್ನೋ ಯೋಚನೆಗಳಲ್ಲಿ ಕಳೆದೋದಾಗ ಈ ಓವರ್ ಥಿಂಕಿಂಗ್ ಮಾಡ್ತೀವಲ್ಲ, ಆ ಸಮಯದಲ್ಲಿ ಕಾಣಿಸಿದಂಥ ಪೋಸ್ಟ್ ಅದು. ಸರಿ, ಈ ಭಾನುವಾರ ರಾಜಾಜಿನಗರದಲ್ಲಿ ಒಂದು ಕಾಲೇಜಲ್ಲಿ ಆಡಿಷನ್ ಇದೆ ಅಂತ ಇತ್ತು.
ಓಕೆ ಫುಲ್ ಹೆದರ್ಕೊಂಡು ಫುಲ್ ಪ್ರಿಪೇರ್ ಆಗಿ ಆಗುತ್ತೋ ಬಿಡುತ್ತೋ ನಾನು ನೋಡೋಕೆ ಬೇರೆ ತುಂಬ ದಪ್ಪ ಇದ್ದೀನಿ, ತುಂಬ ಹೆಂಗೆ ಸೆಲೆಕ್ಟ್ ಮಾಡ್ತಾರೋ ಏನೋ. ಮಹಾನಟಿ ಅಂತಂದರೆ ಹೀರೋಯಿನ್ಸಿಗೋಸ್ಕರ ಇರುತ್ತೆ, ತುಂಬ ಏನೋ ಅದೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ನಮ್ಮ ತಲೆಯಲ್ಲೂ ಅದು ಬಂದ್ಬಿಟ್ಟಿರುತ್ತೆ, ನಮಗಿಲ್ಲ ಅಂದ್ರೂ ಕೂಡ ಅದು ಬಂದ್ಬಿಡುತ್ತೆ. ಸೊ ಹಾಗಿರುವಾಗ ಆ ಒಂದು ಹೆದರಿಕೆಯಲ್ಲಿ, ಆ ಒಂದು ಭಯದಲ್ಲಿ ಲೆಟ್ಸ್ ಗಿವ್ ಇಟ್ ಎ ಟ್ರೈ ಅಂತ ಹೋಗಿ ಕೊಟ್ಟಂಥದ್ದು. ಏನಾಯಿತೋ ಏನೋ, ಅದಾದಮೇಲೆ ಕಾಲ್ ಬಂತು. ಆವಾಗಲೂ ಕೂಡ ನನಗೆ ಆಶ್ಚರ್ಯ, ನಿಜಾನಾ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀನಾ, ಹೌದಾ ಅಂತ ಹೇಳಿ. ಆ್ಯಂಡ್ ಸೆಕೆಂಡ್ ರೌಂಡಿಗೆ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆದಮೇಲೆ ಕೂಡ ಅವರು ಓಕೆ ನೆಕ್ಸ್ಟ್ ಬನ್ನಿ ಥರ್ಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ನಾನು ನಿಜದಿಂದ ನಡೀತಾ ಇದೆಯಾ, ಹೆಂಗೆ ನಂಬಕ್ಕೆ ಆಗ್ತಿಲ್ವಲ್ಲ ನನಗೆ ಅಂತ ಹೇಳಿ. ಸೊ ಅದಾದ ಮೇಲೂ ಕೂಡ ಮೆಗಾ ಆಡಿಷನ್ಸಲ್ಲೂ ಹೇಳಿದಾಗ, ಆ ಒಂದು ಸಿಚುವೇಶನ್ಸ್ ಕೂಡ ಬಂದಾಗ ಅಲ್ಲಿ ಕೂಡ ತರುಣ್ ಸರ್ ಹೇಳಿದ್ರು, ಎಲ್ಲರಿಗಿಂತ ನೀವು ಡಿಫ್ರೆಂಟ್ ಆಗಿದ್ದೀರಾ, ಬಟ್ ಎಲ್ಲರಿಗಿಂತ ನೀವೇ ಆ ಒಂದು ಪವರ್ ಇದೆ ನಿಮ್ಮಲ್ಲಿ, ಆ ಕಾನ್ಫಿಡೆನ್ಸ್ ಇದೆ, ದಟ್ ಇಸ್ ವಾಟ್ ಬ್ರಾಟ್ ಅದೇ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಸೊ ಆ ಕಾನ್ಫಿಡೆನ್ಸ್ನ ಯಾವತ್ತೂ ಕಳ್ಕೊಬೇಡಿ ಅಂತ ಹೇಳಿದ್ರು. ಸೊ ಅವಾಗ ಅವ್ರು ಹೇಳಿದ್ದ ಮಾತು, ಓಕೆ ಇಲ್ಲ ನಾನು ಇಲ್ಲಿವರೆಗೂ ನನ್ನ ಬಗ್ಗೆ ನಾನು ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ, ಯಾವುದೋ ಒಂದು ರೀತಿ ಬೇರೆ ರೀತಿ ಯೋಚನೆ ಮಾಡಿದೆ, ಬಟ್ ಸ್ಟಿಲ್ ಆ ಒಂದು ಲೈಟ್, ಆ ಒಂದು ಫೈರ್ ನನ್ನಲ್ಲಿ ಇನ್ನೂ ಇದೆ. ಸೊ ದಟ್ ಇಸ್ ವಾಟ್ ಇಸ್ ಬಾಟ್ ಮೀ ಹಿಯರ್ ಅಂತ ಹೇಳಿ ನಾನು ಅದೊಂದು ಫೇಸ್ ಮ್ಯಾಮ್, ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ ಜರ್ನಿನ ಹೇಳೋಕ್ಕೆ ಅಸಾಧ್ಯ, ಬಿಕಾಸ್ ಬಹಳ ದಿಗ್ಗಜರು, ಪ್ರೇಮಾ ಮೇಡಮು, ಮತ್ತು ಅದಕ್ಕಿಂತ ಬ್ಯೂಟಿಫುಲ್ ಪರ್ಸನ್ ಅಂದರೆ ರಮೇಶ್ ಅರವಿಂದ್ ಸರ್. ಓ ಮೈ ಗಾಡ್, ಅವ್ರು ಕೊಡ್ತಿದ್ದಂತಹ ಒಂದೊಂದು ಇನ್ಪುಟ್ಸು ಜೀವನದ ಬಗ್ಗೆ ಆಗಿರಬಹುದು, ಅಥವಾ ಆ್ಯಕ್ಟಿಂಗ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ತರುಣ್ ಸರ್ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ನಮಗೆ ಹೇಳ್ಕೊಡ್ತಾಯಿದ್ರು. ಆ್ಯಂಡ್ ನಿಶ್ವಿಕಾ ಮ್ಯಾಮ್ ಎಷ್ಟು ಕ್ಯೂಟಾಗಿ ಬಬ್ಲಿಯಾಗಿ ಏನೇ ಬಂದರೂ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು ಹೇಗೆ. ಆ್ಯಂಡ್ ನಾನು ಶ್ರೀ ಮ್ಯಾಮ್ ತುಂಬಾ ಇನ್ಸ್ಪೈರ್ ಮಾಡ್ತಿದ್ರು, ಮೋಟಿವೇಟ್ ಮಾಡ್ತಿದ್ರು, ಆಗುತ್ತೆ ಕಮ್ ಆನ್ ಗರ್ಲ್ಸ್ ಅಂತ. ಸೊ ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ದಿ ಎಂಟೈರ್ ಟೀಮ್, ವಿಘ್ನೇಶ್ ಸರ್, ಅಪೂರ್ವ ಮೇಡಮ್ ಆ್ಯಂಡ್ ಚೈತ್ರ, ತುಂಬ ಜನ, ಇಡೀ ಝೀ ತಂಡಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಮ್ಯಾಮ್, ಬಿಕಾಸ್ ಆಫ್ ದ್ಯಾಟ್. ಈಗ ಆ ಮಹಾನಟಿ ವೇದಿಕೆನಲ್ಲಿ ನಿಮಗೆ ಮರೆಯೋಕ್ಕಾಗದೇ ಇರೋಂಥ ಒಂದು ಇನ್ಸಿಡೆಂಟ್ ಇದ್ರೆ ಪ್ಲೀಸ್ ಹೇಳಿ. ಮರೆಯೋಕ್ಕಾಗದೇ ಇರುವಂಥ ಇನ್ಸಿಡೆಂಟ್ಗಳು ಬಹಳನೇ ಇದೆ, ಬಿಕಾಸ್ ಮಹಾನಟಿ ಇಸ್ ಅ ಬ್ಯೂಟಿಫುಲ್ ಮೆಮೋರಿಯಲ್ ಇನ್ ಮೈ ಲೈಫ್ ಆ್ಯಕ್ಚುಲಿ. ಬಟ್ ನಾನು ಸರಿತಾ ಅಮ್ಮ ಅವ್ರ ಪಾತ್ರ ಮಾಡಿದ್ದೆ. ಸರಿತಾ ಅಮ್ಮ ಅವ್ರ ಪಾತ್ರ ಮಾಡಿದಾಗ ಆ ಡೈಲಾಗೇ ಬೇರೆ ಥರ ಇರುತ್ತೆ. ಸರಿತಾ ಅಮ್ಮಂದು ಬ್ರಹ್ಮಗಂಟು ಸಿನಿಮಾದಿಂದ ಒಂದು ಇದು ಮಾಡಿದ್ದೆ. ಅದರಲ್ಲಿ ಇದರಲ್ಲಿ ನಾನು ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ನನಗೆ, ನೀವು ಸರಿತಾ ಅವ್ರು ಹೆಂಗೆ ಮಾತಾಡಿದ್ರೆ ಹಾಗೆ ಟ್ರೈ ಮಾಡಿದ್ರಿ ಇಮಿಟೇಟ್ ಮಾಡೋಕ್ಕೆ ಅಂತ ಹೇಳಿ. ಸೊ ಅದು ಒಂದು ಬ್ಯೂಟಿಫುಲ್ ಮೆಮರಿ. ಅದರ ಜೊತೆಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂದರೆ ನನ್ನ ಒಂದು ಸ್ಟ್ರೆಂತ್, ಡಬ್ಬಿಂಗ್ನ ತೋರಿಸೋದಕ್ಕೆ ಒಂದು ಎಪಿಸೋಡಲ್ಲಿ ನಂಗೆ ಅವಕಾಶ ಮಾಡಿಕೊಟ್ಟಿದ್ರು. ಓಕೆ ಇಷ್ಟು ವಾಯ್ಸ್ಗಳನ್ನು ಹಾಕ್ತೀವಿ, ನೀವು ಪಟ್ಟ ಅಂತ ಹೇಳ್ಕೊಂಡು ಹೋಗಬೇಕು, ಆಗುತ್ತಾ ನಿಮ್ಮ ಕೈಯಲ್ಲಿ ಅಂತ. ಎಸ್ ಸರ್ ನಾನು ಮಾಡ್ತೀನಿ, ಖಂಡಿತ ಆಗುತ್ತೆ ಅಂತ ಹೇಳಿ. ಸೊ ಆಗ ರಚಿತಾ ಮೇಡಮ್ದು, ಪ್ರೇಮಾ ಮೇಡಮ್ದು, ರಕ್ಷಿತಾ ಮೇಡಮ್ದು, ಆಮೇಲೆ ಕಲ್ಪನಾ ಅಮ್ಮ ಅವ್ರದ್ದು, ಈ ಥರ ಒಂದಷ್ಟು ವಾಯ್ಸ್ಗಳನ್ನು ಪಟ್ಟ ಬ್ಯಾಕ್ ಟು ಬ್ಯಾಕ್ ಹಾಕ್ತಾಯಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಹಾಕುವಾಗ ನಾನು ಒಂದು ಸಲ ಮಾತ್ರ ಆ ವಿಡಿಯೋ ನೋಡಿದ್ದೆ, ಒಂದು 5-6 ಸಲ ಆ ವಿಡಿಯೋ ನೋಡ್ಕೊಂಡಿದ್ದೆ, ಡೈಲಾಗ್ಸ್ ಯಾವ್ಯಾವ್ದು ಬರುತ್ತೆ ಅಂತ. ಬಟ್ ಆನ್ ಸ್ಟೇಜಲ್ಲಿ ಡೈಲಾಗ್ ಏನೂ ಬರಲ್ಲ, ಮ್ಯೂಟಲ್ಲಿ ಪ್ಲೇ ಆಗ್ತಾ ಇರುತ್ತೆ, ನಾನು ಅಲ್ಲಿ ಕರೆಕ್ಟಾಗಿ ಡಬ್ಗೆ ಸಿಂಕ್ ಮಾಡಬೇಕು. ನನ್ನ ಸ್ಟ್ರೆಂತ್ ಅಲ್ವಾ ಅಂತ ಅಂದ್ಬಿಟ್ಟು ಅದನ್ನ ಮಾಡಿದೆ. ಓ ಮೈ ಗಾಡ್, ಅದಾದ್ಮೇಲೆ ಅದು ರೆಸ್ಪಾನ್ಸ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ರಮೇಶ್ ಸರ್ ಹೊರಗಡೆ ಬಂದ ಮೇಲೆ, ಸ್ಟೇಜ್ ಇಳಿದು ಹೊರಗಡೆ ಬಂದ ಮೇಲೆ, ಆಶಿಕಾ ಯು ಹ್ಯಾವ್ ಅ ವೆರಿ ಗ್ರೇಟ್ ಪೊಟೆನ್ಷಿಯಲ್, ನೀವೇ ಅದನ್ನು ನೋಡ್ತಾ ಇಲ್ಲ, ನೀವೇ ಅದನ್ನು ರೆಕಗ್ನೈಸ್ ಮಾಡ್ತಾ ಇಲ್ಲ, ಪ್ಲೀಸ್ ವರ್ಕ್ ಆನ್ ಇಟ್, ಯು ಆರ್ ರಿಯಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಐ ಕ್ಯಾನ್ ಸಿ ಅ ವೆರಿ ಗ್ರೇಟ್ ಆ್ಯಕ್ಟ್ರೆಸ್ ಇನ್ ಯು. ಆ್ಯಂಡ್ ವಾಯ್ಸ್ ಓವರ್ ಅಂತೂ ನೀವು ಡಬ್ಬಿಂಗ್ ಅಂತೂ ನಾನು ಮಾತಾಡೋದೇ ಇಲ್ಲ, ಬಟ್ ನಿಮ್ಮಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ, ಅದನ್ನು ಕಡೆಗಣಿಸ್ಬೇಡಿ ಯಾವತ್ತು. ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ರಮೇಶ್ ಸರ್ ಹೊರಗಡೆಯಿಂದ ಹಿಂಗೆ ಕ್ಯಾರವನಿಂದ ಹೋಗ್ತಿರ್ಬೇಕಾದ್ರೆ ನಿಲ್ಲಿಸಿ ಹೇಳಿದರು. ದಟ್ ಈಸ್ ಒನ್ ಬ್ಯೂಟಿಫುಲ್ ಮೂಮೆಂಟ್. ಆ್ಯಂಡ್ ನನಗೆ ಒಂಥರ ಓಕೆ, ರಮೇಶ್ ಸರಿಂದ ಒಂದು ಕಾಂಪ್ಲಿಮೆಂಟ್ ಸಿಗೋದಂದರೆ ಎಷ್ಟು ಪುಣ್ಯ ಮಾಡಿರಬೇಕು. ಆ್ಯಂಡ್ ಥ್ಯಾಂಕ್ ಗಾಡ್ ಅಂತ ಅನಿಸಿದ ಮೂಮೆಂಟ್ ಮ್ಯಾಮ್ ಅದು. ರಮೇಶ್ ಸರ್ ನಿಲ್ಲಿಸಿ ನಿಜವಾಗ್ಲೂ ನನ್ನ ಮಾತಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ವೆರಿ ವೆರಿ ಗ್ರೇಟ್ಫುಲ್ ಮೂಮೆಂಟ್ ಅದು. ಅಂದರೆ ಇವಾಗ ಪ್ರೇಮಾ ಮೇಡಮ್ದೊಂದು ಯಾವುದೋ ಕ್ಲಿಪ್ಪಿಂಗ್ ಪ್ಲೇ ಆಗುತ್ತೆ, ಅದಕ್ಕೆ ನೀವು ಡೈಲಾಗ್ ಹೇಳಿ. ಆ ಡೈಲಾಗಲ್ಲಿ ಮ್ಯೂಟಲ್ಲಿ ಪ್ಲೇ ಆಗಬೇಕಾದ್ರೆ ನನಗೆ ನಿಜ ಆಶ್ಚರ್ಯ ಆಗುತ್ತೆ, ಕೆಲವ್ರಿಗೆ ದೇವ್ರು ಎಂತೆಂಥ ವರಗಳನ್ನ ಕೊಟ್ಟಿರ್ತಾನೆ ಅಂತ.
ಸೊ ಒಂದ್ ಡೈಲಾಗ್ ಹೇಳಿ ನೋಡೋಣ ಯಾವ್ದಾದ್ರು, ಅವ್ರದೇ ಅಂತಲ್ಲ ಯಾವ್ದು ಬೇಕಾದ್ರೂ. ಸೊ ಆಕ್ಚುಲಿ ಮ್ಯೂಟಲ್ಲಿ ಪ್ಲೇ ಆಗ್ತಿರುವಾಗ ಚಾಲೆಂಜ್ ಏನೋ ಲಿಪ್ ಕರೆಕ್ಟಾಗಿ ಕೂರಿಸ್ಬಿಡ್ಬೇಕು, ಪಟ್ಟದ ವಿಡಿಯೋ ಪಾಸ್ ಆಗ್ಬಿಡುತ್ತೆ. ಆ ಟೆನ್ಷನ್ ಪ್ರೆಷರು ನನಗೆ. ಬಟ್ ನನಗೆ ಕಲ್ಪನಾ ಮೇಡಮ್ ಅವ್ರದ್ದು ನಾನು ಮಾಡೋಕ್ಕಾಗುತ್ತಾ ಅಂತ ಇಸ್ ಲೆಜೆಂಡ್ರಿ. ಬಟ್ ಆ ಒಂದು ಡೈಲಾಗು ನನ್ನ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಅದು ಕಲ್ಪನಾ ಮೇಡಮ್ದು ಬರ್ತಾನೆ ಇಲ್ವಲ್ಲ, ಅವ್ರ ಫೀಲಲ್ಲಿ ಹೇಳಕ್ ಬರ್ತಿಲ್ವಲ್ಲ, ಅಷ್ಟು ನಾನು 3-4 ಸಲ ಅಲ್ಲಿ ಹಿಂದೆ ಸ್ಟೇಜ್ ಹಿಂದೆ ಪ್ರಾಕ್ಟೀಸ್ ಮಾಡಿದಾಗ ಒಂದು ಸಲನೂ ಬರಲಿಲ್ಲ. ಅಲ್ಲಿ ಹೋದ ಮೇಲೆ ಆ ಒಂದು ಟೋನಲ್ಲಿ ಅವ್ರು ಯಾವ ರೀತಿ ಹೇಳಿದ್ರು ಅದೇ ಥರ ಬಂತು. ಅದು ಅಳೋದು ಎಲ್ಲನೂ. ಏನು ಒಂದು ಸೀನ್ ರಾಜ್ಕುಮಾರ್ ಸರ್ ಜೊತೆ ಒಂದು ಸೀನ್ ಮಾಡ್ತಿರ್ತಾರೆ. ಅಲ್ಲಿ ನೀವು ಬಾಯಿ ಬಿಟ್ಟು ಒಂದೆರಡು ಮಾತಾಡ್ರಿ, ನೀವು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು, ನಿಮ್ಮದಮ್ಮಯ್ಯ ಅಂತೀನಿ, ಪ್ಲೀಸ್ ಮಾತಾಡಿ. ಇದು ಬರ್ತಾನೆ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ನಿರರ್ಗಳವಾಗಿ ಆಗೋಯ್ತು. ಆ್ಯಂಡ್ ದ್ಯಾಟ್ ಮೊಮೆಂಟ್ ವಾಸ್ ವೆರಿ ನೈಸ್. ಆ್ಯಂಡ್ ಇನ್ನೊಂದು ಇದು ಯಾವುದು ನಭಾ ನಟೇಶ್ ಅವ್ರದ್ದು ಮತ್ತಾಪ್ ಪ್ರತಾಪ್, ಅದು ಕೂಡ ಚೆನ್ನಾಗಿ. ಓಕೆ, ಮತ್ತಾಪ್ ಪ್ರತಾಪ್ ಚಿಲ್ಲಿ ದೇಸ್ಬೇಕು ಈ ಬಿಲ್ಲಿ ಆಯಾರೆ, ಹೆಣ ಬೀಳೋ ಜಾಗದಲ್ಲಿ ನೋಣ ಇರಬೇಕು, ಇಲ್ಲ ಈ ಪಟಾಕ ಹವಾ ಇರಬೇಕು. ಆಮೇಲೆ ಹೆಣ ಬೀಳೋ ಜಾಗದಲ್ಲಿ ನೋಣ ಇರಬೇಕು, ಇಲ್ಲ ಈ ಪಟಾಕ ಹವಾ ಇರಬೇಕು, ಬರಲೇ ಬರಲೇ ಬರಲೇ. ಸಕ್ಕ ಮಜಾ ಮಾಡ್ಕೊಂಡು ಮಾಡಿದೆ. ಅದು ಮಾತ್ರ ಮಜಾ ಆಯ್ತು. ಈ ಥರ ಅದು ಮಹಾನಟಿನಲ್ಲಿ ಇಲ್ಲ, ನಿಮಗೆ ಇಂಡಸ್ಟ್ರಿನಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ನನಗೆ ತುಂಬ ಆಸೆ ಇದೆ. ಬರೀ ಡಬ್ಬಿಂಗ್ ಆರ್ಟಿಸ್ಟ್ ಅಷ್ಟೇ ಅಲ್ಲ, ಒಳ್ಳೆ ಆರ್ಟಿಸ್ಟ್ ಕೂಡ ನೀವು. ಹಾಗಾಗಿ ನಿಮಗೆ ಅವಕಾಶಗಳು ಸಿಗಬೇಕು. ಎಷ್ಟೊಂದು ವೈವಿಧ್ಯಮಯವಾಗಿರೋ ಕ್ಯಾರೆಕ್ಟರ್ಸ್ ಇರುತ್ತೆ, ಯಾಕೆ ಯಾರು ನೋಡೋಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟೊತ್ತಿಗೆ ಮಹಾನಟಿ ಆದಮೇಲಾದ್ರೂ ನಿಮ್ಗೊಂದಷ್ಟು ಬರಬೇಕು. ಸೊ ಈಗಾದರೂ ಒಂದಷ್ಟು ನಮ್ಮ ಶೋನಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆಕೆ ತುಂಬ ಒಳ್ಳೆ ಆರ್ಟಿಸ್ಟು, ಆಕೆ ಒಳ್ಳೆ ಅವಕಾಶಗಳು ಸಿಗಿ ಪ್ಲೀಸ್. ಎಲ್ಲ ಡೈರೆಕ್ಟರ್ಸು ಒಂದ್ಸತಿ ಅವ್ರನ್ನ ತಿರುಗಿ ನೋಡಿ. ಫಿಂಗರ್ಸ್ ಕ್ರಾಸ್. ನೀವ್ ಯಾವಾಗ್ಲೂ ನಂಗೆ ಲಕ್ಕಿ ಚಾರ್ಮು. ಅವ್ರು ನಿಜವಾಗ್ಲೂ ದಿಗ್ವಿಜಯ ಅಲ್ಲಿ ಇದು ಸುದೀಪ್ ಸರಿಗೆ ತಲುಪಬೇಕು ಅಂತ ಹೇಳಿದ್ ನೆಕ್ಸ್ಟ್ ಡೇ ಸುದೀಪ್ ಸರಿಂದ ವಾಯ್ಸ್ ನಮಗೂ ಗೊತ್ತಿಲ್ಲ. ಓ ಮೈ ಗಾಡ್, ನಿಜವಾಗ್ಲೂ ಇವತ್ತು ಆ ವಾಯ್ಸ್ ನೋಟ್ನ ನನಗೇನಾದ್ರೂ ಬೇಜಾರಾದಾಗ, ಒಂದು ಸ್ವಲ್ಪ ಲೋ ಆದಾಗ ನಾನು ಪ್ರತಿ ಸಲ ಕೇಳಿಸ್ಕೊತೀನಿ, ಹಾಯ್ ಆಶಿಕಾ, ಐ ಹರ್ಡ್ ಯುವರ್ ವಾಯ್ಸ್, ಸಾಕು, ಟೇಕ್ ಕೇರ್, ಗುಡ್ ಲಕ್ ಸುದೀಪ್. ನನ್ಗೆ ನಂಬಕ್ಕಾಗಿರ್ಲಿಲ್ಲ. ನಾನು ನೋಡ್ತೀನಿ ಸೆಲ್ಫ್ ವಾಯ್ಸ್ ನೋಟ್, ನಿಮ್ ಚಾಟಲ್ ಫಸ್ಟ್ ಇರೋದೇ ಆ ವಾಯ್ಸ್ ನೋಟ್. ಹೌದಾ? ಪ್ರತಿ ಸಲ ಅದು ಮ್ಯಾಗ್ನೆಟ್ ಬಿತ್ತು ಅನ್ಸುತ್ತೆ. Hi Ashika, I did hear your voice and dubbing ನೋಡಿದ್ದೀನಿ. I saw the clipping of your interview also with the Digvijaya. ತುಂಬಾ ಚೆನ್ನಾಗಿ ಮಾಡಿದ್ರಿ and it was nice to hear your interview and recollection of your old memories at Bigg Boss house when you met me. Anyway, all the very best and wish you the luck all the time. Take care. Thank you. Sudeep. Oh God. ಮ್ಯಾಮ್ ಏನ್ ಬೇಕು ಹೇಳಿ? ವಾಟ್ ಅವಾರ್ಡ್ ವುಡ್ ಯು ಇದಕ್ಕೆ ಅವರ ಅಭಿಮಾನಿಯಾಗಿ ಅವರಿಂದ ಒಂದು ಅಪ್ರಿಸಿಯೇಷನ್? ನನ್ಗೆ ಖುಷಿ ಆಗ್ತಿದೆ ಇವಾಗ ಮತ್ತೆ ತಿರ್ಗಾ ವಾಯ್ಸ್ ನೋಡಿ ಕೇಳಿಸ್ಕೊಂಡು. ತುಂಬಾ ವರ್ಷ ಆಗಿತ್ತಲ್ಲ ನೀವು ಕೇಳಿ? ಆಲ್ಮೋಸ್ಟ್ 2 years ಆಯ್ತು ನಾನು ನೋಡೇ ಕೇಳಿಸ್ಕೊಂಡೆ. ಯಪ್ಪ, ಅವ್ರ ವಾಯ್ಸ್ ಹೆಂಗಿದೆ ಅಲ್ಲ, ವೆರಿ ನೈಸ್ ವಾಯ್ಸ್. ನಾವಿಬ್ರು ಗ್ರೇಟ್ ಫ್ಯಾನ್ಸ್ ಅವ್ರಿಗೆ. ಓ ಮೈ ಗಾಡ್, ಆ ಆರಾ ಅವ್ರ ಕ್ಯಾರಿ ಮಾಡೋ ರೀತಿ ಇದೆಯಲ್ಲ ಆಸ್ ಅ ಮ್ಯಾನ್, ಬಹಳ. ಬಿಗ್ ಬಾಸ್ ಟೈಮಲ್ಲಿ ಫಸ್ಟ್ ಮೀಟ್ ಮಾಡಿದ್ದಲ್ಲ ಸರ್, ಆ ಮೂಮೆಂಟ್ ನ ನೆನ್ಪು ಮಾಡ್ಕೊಳ್ಳಿ ಪ್ಲೀಸ್. ಆಕ್ಚುಲಿ ಹೀಗೆ ನನ್ನ ಫ್ರೆಂಡ್ ಅವರು ಒಬ್ರು ವಿವೇಕ್ ಅಂತ, ಸೊ ಅವರು ಇದಕ್ಕಿದ್ದಂಗೆ ಕಾಲ್ ಮಾಡಿದ್ರು, ನೋಡಿಮ್ಮ ನನಗೊಂದು ಹೆಲ್ಪ್ ಆಗ್ಬೇಕು ನಿಮ್ಮಿಂದ, ನಾನು ಊರಲ್ಲಿಲ್ಲ ಅಂತ. ಏನು ಹೇಳಿ ಸರ್ ಅಂದೆ. ಹೀಗೆ ಬಿಗ್ ಬಾಸ್ ಪ್ರಥಮ್ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಿದ್ದಾರೆ, ಅವರಿಗೆ ಅಲ್ಲಿಂದ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಹೋಗೋಕ್ಕೆ ಗೊತ್ತಾಗ್ತಿಲ್ಲ, ಪ್ಲೀಸ್ ನೀವು ಅವ್ರನ್ನ ಕೋಆರ್ಡಿನೇಟ್ ಮಾಡ್ತೀರಾ ಅಂತ. ಸರಿ ಓಕೆ, ನಾನು ಮನೇಲೇ ಇದನ್ನು ಫ್ರೀ ಇದ್ದೆ, ಆಯಿತು ನಾನು ಹೆಲ್ಪ್ ಮಾಡ್ತೀನಿ ಬಿಡಿ ಸರ್ ಅಂತ ಹೇಳಿ
ಹೋಗಿ ಅವ್ರನ್ನ ಇನ್ನೋವೇಟಿವ್ ಫಿಲ್ಮ್ ಸಿಟಿವರೆಗೂ ಏನೋ ಕರ್ಕೊಂಡು ಹೋಗೋವಂಥ ಒಂದು ಏನೋ ಆಪರ್ಚುನಿಟಿ ಸಿಕ್ತು. ಅಲ್ಲಿ ಹೋದ್ಮೇಲೆ ಒಳಗೆ ಬಿಟ್ಟರು. ಪ್ರಥಮ್ ಸರ್ ಅವರ ಅಪ್ಪ ಹೇಳಿದ್ರು, ಸೊ ನಮ್ಮ ಜೊತೆನೆ ಅಂತ ಹೇಳಿದ್ರು. ಒಳಗೆ ಹೋದ್ವಿ. ಒಳಗೆ ಹೋದ್ಮೇಲೆ ನಾನು ಸುದೀಪ್ ಸರ್ ಎಂಟ್ರಿ ಆದಾಗಿಂದ ಇಲ್ಲೇ ಸ್ವಲ್ಪ ದೂರದಲ್ಲೇ ಇದ್ದಾರೆ, ಸ್ವಲ್ಪ ದೂರದಲ್ಲೇ ಇದ್ದಾರೆ. ಆ್ಯಂಡ್ ದ ಮ್ಯಾನ್, ಓ ಮೈ ಗಾಡ್, ಅವ್ರು ಕ್ಯಾರಿ ಮಾಡೋ ಆರಾ ಇದೆಯಲ್ಲ, ಅವ್ರು ಬಂದ ತಕ್ಷಣ ಒಂದು ಎನರ್ಜಿ ಸೆಟ್ಟಲ್ಲಿ ಎಲ್ಲರೂ ಅಲರ್ಟ್ ಆಗಿಬಿಟ್ರು. ಅಲರ್ಟ್ ಆಗಿ ಸರ್ ಬಂದರು. ಆಮೇಲೆ ಅವ್ರಿಗೆಲ್ಲರನ್ನೂ ಎಷ್ಟು ಚೆನ್ನಾಗಿ ಹೆಲೋ 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 ಅಂದ್ಕೊಂಡು, ಆ್ಯಂಡ್ ನಾನು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಕ್ರೈಯಿಂಗ್. ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ಅಭಿಮಾನದ ಪ್ರೀತಿಯ ಕಣ್ಣೀರು ಅಷ್ಟು ಇಷ್ಟ ನನಗೆ. ನೋಡ್ತಾ ನಾನು ಮುಳುಗೋಗಿದ್ದೀನಿ. ಆ್ಯಂಡ್ ಪ್ರಥಮ್ ಸರ್ ಅವರ ಅಪ್ಪ, ಯಾಕೆ ಅಳ್ತಾ ಇದೆಯಮ್ಮ, ಏನಾಯ್ತು? ಸುದೀಪ್ ಸರ್ ಅಷ್ಟಿಷ್ಟ ನನಗೆ ಅಂತ. ಬಾ, ನಿನಗೆ ಗೊತ್ತಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ. ನಾನು ಫುಲ್ ಭಯ ಬೇಡ ಅಂತ. ಆಮೇಲೆ ಬ್ರೇಕ್ ಆಯಿತು. ಆವಾಗ ಅವರು ಯಾರನ್ನೋ ಹಿಂಗೆ ಕೇಳಿದ್ರು, ಇಲ್ಲ ಅಲ್ಲಿ ಒಳಗಿರ್ತಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ರ ಕಾಟೇಜ್ ಹತ್ರ ನನ್ನ ಬಿಟ್ಬಿಟ್ಟು ಅವರಪ್ಪ ಹೊರಟರು, ನಾನು ಲಂಚಿಗೆ ಹೋಗ್ತೀನಿ ಅಂತ. ಅಲ್ಲಿ ಹೋದೆ, ನಂಗೆ ಗೊತ್ತಿಲ್ಲ ಅಲ್ಲಿರ್ತಾರೆ ಏನು ಅಂತ. ಏನಕ್ಕೆ ನೀನು ಹೋಗಲ್ಲಿ ಕುತ್ಕೊಳ್ಳಮ್ಮ, ಗೊತ್ತಾಗತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು 1 hour ಆಯಿತು, 2 hours ಆಯಿತು. ಶೆಣೈ ಸರ್ ಅವಾಗ ಚಾನಲ್ ಹೆಡ್ ಆಗಿದ್ರು, ಅವರಲ್ಲಿದ್ದರು. ಮಿತ್ರಾ ಸರ್ ಇದ್ದರು, ರಾಗ ಸಿನಿಮಾದ ಟೀಸರ್ ಏನೋ ತೋರಿಸ್ತಿದ್ರು. ಆ್ಯಂಡ್ ನೀನಾಸಂ ಸತೀಶ್ ಸರು ಎಲ್ಲ ಕೂತಿದ್ದಾರೆ. ಅವ್ರ ಮಧ್ಯೆ ನಾನು ಹೆಂಗಿರಲಿ, ನನಗೆ ಎದ್ದೋಗೋಕ್ಕೂ ಆಗ್ತಿಲ್ಲ, ಬಿಕಾಸ್ ಲಾಕ್ ಆಗಿಬಿಡ್ತು, ಲೈಕ್ ಹೊರಗಡೆ ಹೋಗಬಾರ್ದು ಅಂತ. ಆ್ಯಂಡ್ ಸಡನ್ನಾಗಿ ಬಾಗಿಲು ಓಪನ್ ಆಯಿತು. ಓಪನ್ ಆದಮೇಲೆ ಹೋಗಿ ಒಳಗಡೆ ಅಂತ. ಫಸ್ಟ್ ಒಂದಿಬ್ಬರು ಹೋದರು, ಅವ್ರನ್ನ ವಾಪಸ್ ಕಳಿಸ್ಬಿಟ್ರು ಬೇಡ ಅಂತ. ನೆಕ್ಸ್ಟ್ ಹೋಗಮ್ಮ, ಇಲ್ಲೇ ಕೂತಿದ್ರೆ ಇವತ್ತೆಲ್ಲ ಕೂತಿರ್ಬೇಕಾಗುತ್ತೆ, ಹೋಗು ಒಳಗಡೆ ಅಂತ ಶೆಣೈ ಸರ್ ಕಳಿಸಿದ್ರು. ಸರ್ ಭಯ ಆಗ್ತಿದೆ, ಏನು ಒಳಗೆ ಬಾಸ್ ಇದ್ದಾರೆ, ಹೋಗು ಅಂತಂದರು. ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಳಗಡೆ ಹೋದೆ. ಒಳಗಡೆ ಹೋದ್ಮೇಲೆ ಅವರೇ ಎದ್ದು ನಿಂತ್ಕೊಂಡು ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ಹಲೋ ಅಂದರು. ಹಲೋ ಸರ್. ಆಮೇಲೆ ವಾಚರೇ ಅಂತಂದ್ರು. ನಾನು ಸರ್ ಅಂದ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟೆ. ಆಮೇಲೆ ನೋನು ಹಿಂಗೆ ಮೇಲೆ ದೇವ್ರಿಗೆ ಕಾಲಿಗೆ ಬಿಡಬೇಕು ಅಂತ ತೋರಿಸಿದ್ರು. ಆ್ಯಂಡ್ ದೆನ್ ಯು ವಾಂಟ್ ಅ ಪಿಕ್ಚರ್, ಯು ವಾಂಟ್ ಅ ಸೆಲ್ಫಿ ವಿತ್ ಮೀ, ಕಮ್ ಐಲ್ ಗಿವ್ ಯು ಅ ಹಗ್ ಅಂದ್ಬಿಟ್ಟು ಜೋರಾಗಿ ಒಂದು ಹಗ್ ಕೊಟ್ಟು ಆಮೇಲೆ ಅವರೇ ಸೆಲ್ಫಿ ಕ್ಲಿಕ್ ಮಾಡಿದ್ರು. ಆ್ಯಂಡ್ ನಾನು ಆ ಮೊಮೆಂಟಲ್ಲಿ ಇನ್ನೂ ನಿಜವಾಗ್ಲೂ ಇದಾಯ್ತಾ ನನ್ನ ಲೈಫಲ್ಲಿ, ನಾನು ಸುದೀಪ್ ಸರ್ನ ಮೀಟ್ ಮಾಡಿದ್ನ, ಓ ಮೈ ಗಾಡ್ ಅಂದ್ಕೊಂಡು ಆ ಇಡೀ ದಿನ ನೀವು ನಂಬ್ತಿರೋ ಬಿಡ್ತಿರೋ ಈ ಕೈನ ನಾನು ತೊಳಿಯೋಕ್ಕೆ ಹೋಗ್ತಾ ಇರಲಿಲ್ಲ. ಅವರ ಶೇಖರಣೆ ಮಾಡಿದ್ದಾರೆ. ಅಷ್ಟು ಪ್ರೀತಿ, ಹುಚ್ಚ ಅಭಿಮಾನ ಅವಾಗ ಅವ್ರಂದ್ರೆ. ಸೊ ಐ ವಾಸ್ ಲೈಕ್, ಇಲ್ಲ ನಾನು ಅವ್ರನ್ನ ಹೇಗಾದರೂ ಮಾಡಿ ಅವ್ರ ಜೊತೆ ಕೆಲಸ ಮಾಡಲೇಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ. ಸೊ ಆ ಮ್ಯಾನಿಫೆಸ್ಟೇಷನ್ ವಿಕ್ರಾಂತ್ ರೋಣ ಮೂಲಕ ಒಂದು ನೆರವೇರ್ತು. ಆ್ಯಂಡ್ ನಿಜ ಮ್ಯಾನಿಫೆಸ್ಟೇಷನ್ಸ್ ಆರ್ ರಿಯಲ್ ಅಂತಾರಲ್ಲ, ಹಾಗಾಗಿ ಒಂದು ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಮಹಾನಟಿಲಿ ಒಂದು ಎಪಿಸೋಡಲ್ಲಿ ಆ ಒಂದು ವಾಯ್ಸ್ ನೋಟನ್ನ ಪ್ಲೇ ಮಾಡಿದರು. ಮ್ಯಾಕ್ಸಲ್ಲಿ ನಾನು ವಾಯ್ಸ್ ಟೆಸ್ಟ್ ಕೊಡೋಕ್ಕೆ ಹೋದಾಗ ನಂಗೆ ಗೊತ್ತಿಲ್ಲ, ಅಲ್ಲಿ ಸುದೀಪ್ ಸರ್ ಇದ್ದರು, ಕೃತಿಕಾ ನನ್ನ ತಂಗಿನೂ ಡಬ್ ಮಾಡ್ತಾಯಿದ್ರು ಸಿನಿಮಾದಲ್ಲಿ. ಸೊ ಅಲ್ಲಿದ್ದರು. ನಾನು ವಾಯ್ಸ್ ಟೆಸ್ಟ್ ಕೊಡೋಕ್ಕೆ ಅಂತ ಹೋದೆ, ಬಟ್ ಇಲ್ಲ, ವಾಯ್ಸ್ ಆಲ್ರೆಡಿ ಡಬ್ ಆಗೋಗಿತ್ತು. ಆ್ಯಂಡ್ ದೆನ್ ಅದಾದಮೇಲೆ ಅವರೇ ಬಂದು ನನಗೆ ಹೆಲೋ ಆಶಿಕಾನ ನೀವು ಅಂತ ಹೇಳಿದ್ರು. ಸರ್ ನನ್ನ ಹೆಸರು ಗೊತ್ತಾ ನಿಮಗೆ ಅಂತ. ಕೃತಿಕನ ಹತ್ರ ಆಲ್ರೆಡಿ ಅವರು ಮಾತಾಡಿ, ಓ ಆಶಿಕಾ ಅವ್ರ ತಂಗಿನ ನೀವು, ಕಮಾನ್ ಅಂತ ಹೇಳಿ ಕೃತಿಕನ ಕೂರಿಸಿ ಚಾಕ್ಲೇಟ್ ಕೊಟ್ಟು ಅವಳಿಗೆ ಎಲ್ಲ ಇದು ಮಾಡಿದ್ರಂತೆ. ಆ್ಯಂಡ್ ನಾನು ಓ ಮೈ ಗಾಡ್, ನನ್ನ ಹೆಸರು ಹಿಡಿದು ಅವರು ಕೇಳಿದ್ರು, ಯು ಆರ್ ಆಶಿಕಾ ರೈಟ್, ಐ ನೋ ಯು ಅಂತ. ಓ ಮೈ ಗಾಡ್ ಸರ್. ಆಮೇಲೆ ಮಹಾನಟಿಲಿ ಅದೊಂದು ಕ್ಲಿಪ್ಪಿಂಗ್ ನಿಮ್ದು ಫುಲ್ ಇಟ್ ವಾಸ್ ಆಲ್ ಓವರ್ ದ ಪ್ಲೇಸ್, ನಾನು ನೋಡಿದ್ದೀನಿ ಅದು ಅಂದ್ಬಿಟ್ರು. ಸರ್ ಐ ಆಮ್ ಡನ್, ಸಾಕು ನನಗೆ ಇನ್ನೇನು. ದಿಸ್ ಇಸ್ ಲೈಕ್ ಬ್ಯೂಟಿಫುಲ್ ಮೊಮೆಂಟ್. ಅವರೇ ನೋಡಿ ಆ ಒಂದು ಎಪಿಸೋಡ್ನ ನೋಡಿ ಯಾರೋ ಹಿಂಗೆ ಸೆಂಡ್ ಮಾಡಿದ್ರಂತೆ. ಸೊ ಹಿ ಹ್ಯಾಪನ್ ಟು ಸಿ ಇಟ್ ಆ್ಯಂಡ್ ಹಿ ಕಂಗ್ರ್ಯಾಚುಲೇಟೆಡ್, ಆಲ್ ದ ಬೆಸ್ಟ್ ಹೇಳಿದ್ರು. ಸೊ ಈ ಸಿನಿಮಾದಲ್ಲಿ ವಾಯ್ಸ್ ಸ್ವಲ್ಪ ಬೇಸಿದೆ ಅಮ್ಮ, ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ವಿಲ್ ವರ್ಕ್ ಟುಗೆದರ್ ಅಂತೆಲ್ಲ ಹೇಳಿ ಅವ್ರ ಮನೇಲಿ ನಮಗೆ ಊಟ ಮಾಡೋಕ್ಕೆ ಕೂಡ ಅವಕಾಶ ಮಾಡಿಕೊಟ್ರು. ಪ್ಲೀಸ್, ಇಟ್ಸ್ ಆಲ್ರೆಡಿ ಆಫ್ಟರ್ನೂನ್, ಬಂದು ಊಟ ಮಾಡಿ ದಯವಿಟ್ಟು ಅಂತ. ದಟ್ ವಾಸ್ ಲೈಕ್
ಅವ್ರ ಮನೇಲಿ ನಾವು ಊಟ ಮಾಡಿದ್ದೀವಿ. ಆ್ಯಂಡ್ ಆರ್ಟಿಸ್ಟ್ನ ಅವರು ಆರ್ಟಿಸ್ಟ್ ಥರ ನೋಡಲ್ಲ, ಫ್ಯಾಮಿಲಿ ಮೆಂಬರ್ ಥರ ನೋಡ್ತಾರೆ. ಒಳಗಡೆ ಹೋದ್ಮೇಲೆ ಹಿ ಗ್ರೀಟ್ಸ್ ದೆಮ್, ಊಟ ಆಯಿತಾ, ಏನಾದರೂ ತಿಂತೀರಾ, ಇಷ್ಟು ಬ್ಯೂಟಿಫುಲ್ ಆಗಿ ಮಾತಾಡಿಸ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಹಿಮ್ ದ ಮ್ಯಾನ್, ದ ಸುದೀಪ್ ಸರ್ ಅಂತ. ಹೌದು ಹೌದು. ಅಯ್ಯಪ್ಪ, ಅವ್ರ ಬಗ್ಗೆ ಮಾತಾಡಿದ್ರೆ ಇಡೀ ಎಪಿಸೋಡ್ ಸಾಕಾಗಲ್ಲ ಒಂದು. ಮತ್ತೆ ನಾವು ಎಷ್ಟೋ ದೊಡ್ಡ ಫ್ಯಾನ್ಸ್ ಅಂದ್ರೆ ನನಗೆ ಮುಂದೆ ಆಶಿಕನ್ ಇಂಟರ್ವ್ಯೂ ಮಾಡೋದು ಮರ್ತೋಗುತ್ತೆ ನನಗೆ. ನಾನು ಇವಾಗ ಸುದೀಪ್ ಸರ್ ಗುಂಗಲ್ಲಿದ್ದೀನಿ. ನಾನು ಇವ್ರದ್ದು ವಿಕ್ರಾಂತ್ ರೋಣ ಅದಾದ್ಮೇಲೆ ನಮ್ದಾದ್ಮೇಲೆ ಒಂದು ಎಪಿಸೋಡ್ ನೀವು ಶೂಟ್ ಮಾಡಿದ್ರಿ ಅಲ್ವಾ, ಟಾಕ್ ಟೈಮ್ ವಿತ್ ಸುದೀಪ್ ಸರ್ ತರ. ಓ ಮೈ ಗಾಡ್, ಅಲ್ಲೋ ಸಖತ್, ನೀವು ಫುಲ್ ಎಂಜಾಯ್ ಮಾಡ್ತಾ ಇದ್ರಿ. ಅದ್ ನನ್ನ ಲೈಫ್ ಟೈಮ್ ಮೆಮೊರಿ ಯಾಪ. ಆ ಎಪಿಸೋಡ್ ಅಂದ್ರೆ ನೀವು ಒಂದಿನ ನಾನು ಟಿಲ್ ಡೇಟ್ ನಾನು ಎಂಜಾಯ್ ಮಾಡ್ತಿದ್ದೀನಿ ಅದನ್ನ. ಅಂದ್ರೆ ಅದ್ ವಿಕ್ರಾಂತ್ ರೋಣ ಮ್ಯಾಕ್ಸ್ ಟೈಮಿಗೆ ಅವ್ರು ಸಿಕ್ಲಿಲ್ಲ ನನಗೆ. ನಾನು ದೇವ್ರು ನಮ್ಗೆ ಅವಕಾಶ ಕೊಡ್ಲಿಲ್ಲ. ಡೋಂಟ್ ವರಿ, BRB ಬಿಲ್ಲಾರಂಗ ಭಾಷಾಲಿ ಸಿಗ್ತಾರೆ. ಯಾ, ಅಂಡ್ ಮ್ಯಾನಿಫೆಸ್ಟ್ ಕರೆಕ್ಟ್, ಅದು ನಮಗೆ ತುಂಬಾ ವರ್ಕ್ ಆಗುತ್ತೆ, ಐ ಬಿಲೀವ್. ಅಂಡ್ ಹೆಂಗಂದ್ರೆ ಆ ಇಂಟರ್ವ್ಯೂ ಹೆಂಗಿದೆ ಅಂದ್ರೆ, ನೀನು 10 ಇಂಟರ್ವ್ಯೂ ಮಾಡೋಕ್ಕೋ ಅದು 1 ಇಂಟರ್ವ್ಯೂ ಮಾಡೋಕ್ಕೋ ಸಮ ಪಾಯಿಂಟ್ಸಲ್ಲಿ ಗೆಟ್ ಔಟ್ ಅಂತ ಕಳಿಸ್ದಂಗಿತ್ತು. ತುಂಬಾ ಮಗು ತರ ಅವರು ಎಂಜಾಯ್ ಮಾಡ್ಕೊಂಡು ಮಾಡಿದ್ದಾರೆ. ಹೆಂಗ ನಕ್ಕಿದ್ದಾರೆ ಅಂದ್ರೆ, ನನ್ಗೆ ಯಾವತ್ತು ಕಮೆಂಟ್ಸ್ಗಳನ್ನ ನೋಡೋ ಅಭ್ಯಾಸ ಇಲ್ಲ. ಅಂದ್ರೆ ಭಯ ಆಗುತ್ತೆ, ಯಪ್ಪ ಯಾಕೆ ಬೇಕಾದ ಡಿಸ್ಟರ್ಬ್ ಆಗುತ್ತೆ. ಬಟ್ ನನ್ನ ಫ್ರೆಂಡ್ಸ್ ಸ್ಕ್ರೀನ್ ಶಾಟ್ ಮಾಡಿ ಕಳ್ಸಿದ್ದಾರೆ. ಗೊತ್ತು ಅವ್ರಿಗೆ, ಎಷ್ಟೊಂದು ಜನ ಫ್ರೆಂಡ್ಸ್ಗೆ ಗೊತ್ತು ನಾನು ನೋಡಲ್ಲ ಅಂತ. ಅದ್ರಲ್ಲಿ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಹಾಕಿದ್ದಾರೆ ಒಂದಷ್ಟು ಜನ. ನಮ್ ದೇವ್ರು ನಿಮ್ ಶೋನಲ್ಲಿ, ನಿಮ್ ಇಂಟರ್ವ್ಯೂನಲ್ಲಿ ನಿಮ್ ಮನಸ್ಸು ತುಂಬಿ ನಗಾಡಿದ್ದಾರೆ ಅಂತೆಲ್ಲ ಕಳ್ಸಿದ್ದಾರೆ. ಅಂದ್ರೆ ಅವರು ಸುದೀಪ್ ಸರ್ ಫ್ಯಾನ್ಸ್. ಆಮೇಲೆ ಅವ್ರು ಬ್ಲಶ್ ಆಗಿದ್ದಾರೆ ಗೊತ್ತಾ, ಎಷ್ಟು ರೆಡ್ ಆಗಿ ನಕ್ಕಿದ್ದಾರೆ. ನಾನು ಈಗ ನನ್ ನಿಮ್ ತರಾನೇ ಏನಾದ್ರು ನಂಗೆ ಬೇಜಾರಾದ್ರೆ ಅಂತ ಅನ್ಸ್ದಾಗೆಲ್ಲ ಒಂದೊಂದ್ಸತಿ ಯಾವಾಗಾರು ನೆನಪಾದ್ರೆ ತೆಗೆದು ನೋಡ್ತಿದ್ವಿ. ಲಿಟ್ರಲಿ ಸುದೀಪ್ ಸರ್ ಹಂಗೆ ಕೆಂಪಾಗ್ಬಿಟ್ಟಿದ್ದಾರೆ. ಅಷ್ಟು ನನಗೇನ್ ಖುಷಿ ಅಂದ್ರೆ, ನಾನ್ ನಗ್ಸಿದೀನಿ ಅವ್ರನ್ನ. ಸೋ ಲಕ್ಕಿ, ನಾನು ನಗ್ಸಿದೀನಿ ಅವ್ರನ್ನ ಅಷ್ಟು ಅಂತ. ಬಟ್ ನಾನು ಏನ್ ಮಾತಾಡ್ತೀನಿ ಅದೆಲ್ಲದಕ್ಕೂ ಇನ್ನೊಂದು ಅರ್ಥ ಕೊಡೋರು ಅವರು. ನಾನು ಅರ್ಥದಲ್ಲಿ ಹೇಳಿಲ್ಲ ಅಷ್ಟೇ. ಅದು ಸಖತ್ ಇಂಟರ್ವ್ಯೂ ಮಾತ್ರ. ಐ ಡೋಂಟ್ ನೋ, ನಾನು ಮತ್ತಂಥದ್ದು ಇಂಟರ್ವ್ಯೂ ಸಿಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಸಿಗುತ್ತೆ ಅನ್ನೋದು ಡೆಫಿನೆಟ್ಲಿ ಸಿಗುತ್ತೆ. 100% ನಾವು ಹಂಗೆ ಯೋಚನೆ ಮಾಡೋಣ. ಆಗುತ್ತೆ. ಇದು ಇನ್ನ ಸೂಪರ್ ಡೂಪರ್ ಒಂದು ಎಪಿಸೋಡ್ ಇದೆ, ಅದು ಸುದೀಪ್ ಸರ್ ಸಿಗ್ಬೇಕು ನಂಗೆ. ಖಂಡಿತ ಖಂಡಿತ. ಎಷ್ಟು ಖುಷಿ ಆಗುತ್ತೆ. ಅಯ್ಯೋ ಆಶಿಕಾ, ನೀವು ಮರ್ತೋದ್ರಿ, ನಿಮ್ ಇಂಟರ್ವ್ಯೂ ಹೆಂಗ್ ಮಾಡ್ಲಿ ನಾನೀಗ. ಸುದೀಪ್ ಸರ್ ಬಂದ್ ನಮ್ ಇಂಟರ್ವ್ಯೂ ಕಿತ್ಕೊಂಡ್ಬಿಟ್ರಿ. ಸೊ ವಾಟ್ ನೆಕ್ಸ್ಟ್? ಈಗ ಏನೇನು ನಡೀತಾ ಇದೆ? ಈಗ ಸದ್ಯಕ್ಕೆ ಆ್ಯಕ್ಚುಲಿ ಸಿನಿಮಾ ಡಬ್ಬಿಂಗ್ಗಳು ಸ್ವಲ್ಪ, ಆ್ಯಂಡ್ ಒಂದಷ್ಟು ವಾಯ್ಸ್ ಓವರ್ಸ್, ಡಾಕ್ಯುಮೆಂಟ್ರೀಸ್ ಇದೆ. ಡಬ್ಬಿಂಗಲ್ಲಿ ಸ್ವಲ್ಪ ಐ ಆಮ್ ವೆರಿ ಬ್ಯುಸಿ. ಟಚ್ ವುಡ್, ಥ್ಯಾಂಕ್ ಯು. ಸೊ ಅದು ಬಿಟ್ಟರೆ ಆ್ಯಕ್ಟಿಂಗ್ ಅಂತ ಈಗ ನಾನು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಬರ್ತಾ ಇದೆ, ಬಟ್ ಏನೋ ಒಳ್ಳೆ ಪಾತ್ರಗಳಿಗೂ ಒಳ್ಳೆ ಕಥೆ ಇದ್ದರೆ ಮಾಡೋಣ ಅಂತ ಹೇಳಿ. ಸಿನಿಮಾ, ಸೀರಿಯಲ್, ಸಿನಿಮಾಸ್ ಬರ್ತಾ ಇದೆ ಮೇಜರ್ಲಿ. ಆ್ಯಂಡ್ ಆ ಥರ ಒಳ್ಳೆ ಖುಷಿಯಿಂದ ಒಳ್ಳೆ ಪಾತ್ರ, ಆ ಪಾತ್ರದಲ್ಲಿ ಏನಾದರೂ ಒಂದು ವೇಟೇಜ್ ಇರಬೇಕು. ಆ್ಯಂಡ್ ಇಟ್ ಶುಡ್ ಬ್ರಿಂಗ್ ಸಮಥಿಂಗ್ ಇನ್ಸೈಡ್ ದ ಸ್ಟೋರಿ, ಏನಾದರೂ ಒಂದು ಆ ರೀತಿ ಒಂದು ಒಳ್ಳೆ ಪಾತ್ರ ಹುಡುಕ್ತಾ ಇದ್ದೀನಿ. ವೆರಿ ಟರ್ನಿಂಗ್ ಪಾಯಿಂಟ್ಸ್ ಇರುವಂಥ ಕ್ಯಾರೆಕ್ಟರ್ಸ್ ಯಾವುದಾದ್ರೂ ಇದೆಯಾ ಅಂತ. ಸೊ ಆ ಥರ ಒಂದಷ್ಟು ಬಂತು, ಬಟ್ ಸೊ ಕ್ಯಾರೆಕ್ಟರ್ ಅನಾಲಿಸಿಸಲ್ಲಿ ಹೋಗ್ತಾ ಇದೆ ಅಷ್ಟೇ. ಆ್ಯಂಡ್ ಅದು ಬಿಟ್ಟರೆ ಡಬ್ಬಿಂಗ್ ಇಸ್ ಗೋಯಿಂಗ್ ಆನ್ ವೆರಿ ಗುಡ್. ಆ್ಯಂಡ್ ಆ್ಯಂಡ್ ಎಲ್ಲ ನಡೀತಾ ಇದೆ. ಸೊ ಟಚ್ ವುಡ್, ಇನ್ನೂ ಒಂದಷ್ಟು ಏನಾದರೂ ಒಂದು ಅಪ್ಗ್ರೇಡ್ ಸಿಗುತ್ತಾ ಏನಾದರೂ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನ್ನೇ ಓನಾಗಿ ಯೂಟ್ಯೂಬು ನಿಮ್ಮ ಹತ್ರ ಆವಾಗಲೂ ಮಾತಾಡಿದ್ವಿ ಅನಿಸುತ್ತೆ, 3 years ಅದು ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಪ್ರಾಸೆಸ್ ಮಾಡ್ತಾ ಇದ್ದೀನಿ. ಸೊ ವೆರಿ ಗುಡ್, ವೆರಿ ಕಾಮ್ ಆಗಿ ಆರಾಮಾಗಿ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ.
ಮತ್ತೆ ಮದುವೆ ಆ ಥರ ಏನು ಯೋಚನೆಗಳು ಬಂದಿಲ್ವಾ, ಅಥವಾ ಆಶಿಕಂಗೆ ಯಾವುದು ಪ್ರಪೋಸಲ್ಸ್ ಬಂದಿಲ್ವಾ, ಯಾರು ಇಷ್ಟಪಟ್ಟಿಲ್ವಾ? ನಿಮ್ಮ ವಾಯ್ಸ್ ಹೀಗೆ ಫಿದಾ ಆಗ್ಬಿಟ್ಟಿದ್ದೀನಿ, ನನ್ನ ಲೈಫ್ ಟೈಮ್ ನನಗೂ ವಾಯ್ಸ್ ಆಗಿದ್ದು. ಮೈ ಗಾಡ್, ಬ್ಯೂಟಿಫುಲ್ ಲೈನ್. ಯಾರಾದ್ರೂ ಬಳಸ್ಕೋಬಹುದು ನೋಡಿ, ಪಿಕಪ್ ಲೈನ್. ಸೊ ಆಕ್ಚುಲಿ ಮದುವೆ ಈ ಹುಡುಗಿರಾಗಿ ಯಾಕೆ ಹುಡ್ತೀವಿ ಅನ್ನೋ ಒಂದು ಕ್ವೆಶ್ಚನ್ ಅರೈಸ್ ಆಗುವಂತಹ ಸಿಚುವೇಶನ್ ಎಲ್ಲರೂ ಕೇಳ್ತಾರೆ. ನಾನು ಕೇಳೋದ್ ಬಿಟ್ಬಿಟ್ರೆ ಹೆಂಗೆ ಅಂತ ಕೇಳ್ದೆ ನಾನು. ವೆರಿ ನೈಸ್. ಎಲ್ಲಾದ್ರೂ ಹೋಗಿ ಯಾವಾಗ ಈಗ ಆಯ್ತಾ ಮದ್ವೆ ಆಯ್ತು ಅಂತ ಇಟ್ಕೊಳ್ಳಿ, ಮಕ್ಳೇ ಆಗಿಲ್ವಾ, ಯಾವ ಮಕ್ಳು, ಇದೆರಡು ಹೆಣ್ಮಕ್ಳಿಗೆ ಮಾತ್ರ ಕೇಳ್ತಾರೆ. ಯಾವ್ದೋ ಒಂದು ಇದ್ರಲ್ಲಿ ಒಬ್ರು ಏನೋ ಒಂದ್ ಚೆನ್ನಾಗ್ ಬರ್ದ್ ಹಾಕಿದ್ರು, ಏನೋ ಹುಟ್ಟಿದ್ಮೇಲೆ ಹೆಸರು ನಾಮಕರಣ ಯಾವಾಗ ಅಂತ ಅಂದ್ರು. ನಾಮಕರಣ ಆದ್ಮೇಲೆ ಏನ್ ಹೆಸರು ಅಂದ್ರು. ಏನ್ ಹೆಸರು ಆದ್ಮೇಲೆ ಯಾವ ಸ್ಕೂಲಿಗೆ ಹಾಕ್ತೀರಾ ಅಂದ್ರು. ಯಾವ ಸ್ಕೂಲ್ ಆದ್ಮೇಲೆ ಯಾವ ಕಾಲೇಜು ಅಂದ್ರು. ಯಾವ ಕಾಲೇಜ್ ಆದ್ಮೇಲೆ ಏನ್ ಕೋರ್ಸು ಅಂತ ಕೇಳಿದ್ರು. ಕೋರ್ಸ್ ಆಯ್ತು, ಕೆಲ್ಸ ಆಯ್ತು. ಕೆಲ್ಸ ಆದ್ಮೇಲೆ ಎಷ್ಟು ಸಂಬಳ? ಇಷ್ಟೇ ಸಂಬಳನಾ? ಇಷ್ಟು ಸಂಬಳ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ. ಮದುವೆ ಆದ್ಮೇಲೆ ನೀನ್ ನೆಮ್ಮದಿಯಾಗಿ ಇರ್ತೀಯ ಗುರು ಅಂದ್ರು. ಮದುವೆ ಆದ್ಮೇಲೆ ನೆಮ್ಮದಿ ಅನ್ನೋದನ್ನ ಹುಡುಕ್ತಾ ಇದೀನಿ ನಾನು. ಅಲ್ಲಿವರೆಗೂ ಸ್ವಲ್ಪ ನೆಮ್ಮದಿ ಅನ್ನೋದು ಹುಡುಕ್ತಾ ಇದೀನಿ ಅನ್ನೋದ್ರ ಜೊತೆಗೆ ಇನ್ನೊಂದು ನೆಕ್ಸ್ಟ್ ಏನು, ಅದಾಯ್ತಾ, ಅದಾದ್ಮೇಲೆ ಮಗು ಆಯ್ತು. ಮಗು ಆದ್ಮೇಲೆ ಅದ್ ಮತ್ತೆ ನನ್ನ ಲೈಫಲ್ಲಿ ಏನ್ ರಿಪೀಟ್ ಆಯ್ತು ಅದು ಆ ಮಗುಗೂ ರಿಪೀಟು. ಅದಾದ್ಮೇಲೆ ಇನ್ನೇನು ವಯಸ್ಸಾಯ್ತು ಅಂದಾಗ್ಲೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಏನೇನ್ ಮಾಡಿದೆ ಯಾವಾಗ ಕೂತ್ಕೊಂಡು ಯೋಚನೆ ಮಾಡೋದು ಅಂತ. ಸೊ ಇಟ್ಸ್ ಅನ್ ಲೂಪ್. ಈ ಲೂಪಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ. ಬಟ್ ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿ ಸಿಕ್ಕಾಗ ಎಲ್ಲವೂ ಅದ್ಭುತವಾಗಿರುತ್ತೆ. ಸೊ ಲೆಟ್ಸ್ ಸಿ, ದೇವ್ರ ಪ್ಲ್ಯಾನು ಏನು ನಡೆಯುತ್ತೋ ಗೊತ್ತಿಲ್ಲ. ಸೊ ಮನೇಲಂತೂ ಸ್ವಲ್ಪ ಪ್ರೆಷರ್ ಇದ್ದೇ ಇದೆ. ಬಟ್ ನೋಡೋಣ, ಒಳ್ಳೆ ಸಮಯ ಬಂದಾಗ ತಾನಾಗುತ್ತೆ ಅಂತ ನಾನು ಬಿಟ್ಟಿದ್ದೀನಿ. ಯಾರು ಪ್ರಪೋಸೇ ಮಾಡಿಲ್ಲ ಹಂಗಾದ್ರೆ? ತುಂಬ ಜನ ಮಾಡಿ ಕಳ್ಳಿ ಏನಿಲ್ಲಪ್ಪ ಪಾಪ. ಅದೇ ನಾನು ಹೇಳಿದ್ನಲ್ಲ, ಈ ಥರ ಜೀವನ ಅದು ಇದು ಅಂತ ಬಂದು ಸ್ವಲ್ಪ ಓಕೆ ನೋಡೋಣ, ಲೆಟ್ಸ್ ಗೋ ವಿತ್ ದ ಫ್ಲೋ ಅಂತ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಹ್ಞೂ ಅಂದಿಲ್ಲ ಯಾರಿಗೂ ಹಂಗಾದ್ರೆ? ಅನ್ನಲ್ಲ ಹಂಗಾದ್ರೆ? ಹ್ಞೂ ಅಂದಿಲ್ಲ ಅನ್ನೋದಕ್ಕಿಂತ ನಾನು ಏನಾಗುತ್ತೆ ಆ ಮೊಮೆಂಟಲ್ಲಿ ಒಂಥರ ಏನು ಹೇಳ್ಬೇಕು ಗೊತ್ತಾಗಲ್ಲ. ಈಗ ಅವರು ಪ್ರಪೋಸ್ ಮಾಡಿದಾಗ ಇಂಡಸ್ಟ್ರಿ ಅಲ್ಲದೆ ಇರೋರ ಪ್ರಪೋಸ್ ಮಾಡಿರೋರು, ಇಂಡಸ್ಟ್ರಿಯವರು, ಕೆಲವರು ಅಲ್ಲದೆ ಇರೋರು ಇದ್ದಾರೆ. ಬಟ್ ಸ್ಟಿಲ್ ಒಂಥರ ಹೆಂಗಾಗೋಯ್ತು ಅಂದರೆ, ಅದು ಸ್ವಲ್ಪ ತಂಗಿ ಅವಳ ಲೈಫ್ ನನ್ನ ಲೈಫು ಇಬ್ಬರು ಆಮೇಲೆ ಅನ್ನೋದರ ಯೋಚನೆ ಬಂದ್ಬಿಡ್ತಲ್ಲ. ಸೊ ಹಾಗಾಗಿ ಇನ್ನೂ ಅದಕ್ಕೆ ಹೋಗಲಿಲ್ಲ. ಬಟ್ ಈಗ ಸ್ವಲ್ಪ ಅಂದರೆ ಮನೇಲಿ ಪ್ರೆಷರ್ ಇರೋದ್ರಿಂದ ಅಯ್ಯೋ ನೀವು ಏನಂತೀರೋ ತುಂಬ ಒಂದು ಟೆನ್ಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಬಟ್ ಟಚ್ ವರ್ಡ್ ಗೋ ವಿತ್ ದ ಫ್ಲೋ ಅಂತ ಬಿಟ್ಟಿದ್ದೀನಿ ಅಷ್ಟೇ. ದೇವರು ಹ್ಯಾಸ್ ಒನ್ ಪ್ಲ್ಯಾನ್ ಅಂತ ನನಗೆ ಗೊತ್ತಿದೆ. ಐ ಆಮ್ ಟ್ರಸ್ಟಿಂಗ್ ಇನ್ ಗಾಡ್ಸ್ ಪ್ಲ್ಯಾನ್ ಅಷ್ಟೇ. ಈ ಒಂದು ಪ್ರಪೋಸಲ್ ಯಾವುದು ಹೆಸರು ಹೇಳ್ಬೇಕಾಗಿಲ್ಲ, ಒಂದು ಪ್ರಪೋಸಲ್ ಪ್ಲೀಸ್ ನಮ್ಮ ಜೊತೆ ಹಂಚ್ಕೊಳ್ಳಿ. ಹೆಂಗ್ ಪ್ರಪೋಸ್? ಅಯ್ಯೋ ಕಾಲೇಜ್ ಟೈಮಲ್ಲಿ ಇದೊಂದು ಫನ್ನಿಯೆಸ್ಟ್ ಇನ್ಸಿಡೆಂಟು. ನಾನು ತುಂಬ ಅಂದರೆ ಇಷ್ಟು ಮಾತಾಡ್ತಿರ್ಲಿಲ್ಲ ಆಯಿತಾ. ಹಿಂಗೆ ತಲೆ ಬಗ್ಗಿಸ್ಕೊಂಡು ಹೋದರೆ ಇದು ಮಾಡೋದು. ನಾನು ಪಾಡಿಗೆ ನಾನೇನೋ ಬಿಸ್ಕೆಟೋ ತಿನ್ಕೊಂಡು ಬಸ್ ಬರುತ್ತೆ ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ. ಹಿಂದೆಗಡೆಯಿಂದ ಹಾಯ್ ಅಂತ. ನಾನು ಹಾಯಾ ಏನು, ಯಾರು ವ್ಯಕ್ತಿನೇ ನಾನು ನೋಡಿಲ್ಲ. ಯಾರು ಈ ವ್ಯಕ್ತಿ? ಫುಲ್ ಭಯ ಆಗೋಯ್ತು. ನಾನು ಓಡ್ತಾ ಇದ್ದೀನಿ. ಅವರು ಒಂದು ನಿಮಿಷ ಓಡಬೇಡಿ ನಿಂತ್ಕೊಳ್ಳಿ ಪ್ಲೀಸ್, ಓಡಬೇಡಿ ನಿಂತ್ಕೊಳ್ಳಿ ಅಂತ. ನಾನು ಇನ್ನೇನು ಅಷ್ಟೇ ಬಿಡ್ತಾರೇನೋ ಅನ್ನೋ ಥರ. ಮೇಡಮ್ ತುಂಬ ನನ್ನ ಸತಾಯಿಸ್ತಾ ಇದ್ದೀರಾ ನೀವು ಅಂತಂದ್ರು. ನಾನೇನು ಮಾಡಿದೆ, ನನಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ, ಏನು ಹೇಳಿ ಅಂತ. ಆಮೇಲೆ ಅವರು ನೋಡಿ ನಿಮ್ಮ ನಂಬರ್ನ ನನ್ನ ಮೈ ಲೈಫ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಅವಾಗ ಟ್ಯೂಷನ್ಸ್ ಮಾಡ್ತಾ ಇದ್ದೆ ನಾನು. ಸೊ ಅವಾಗ ಒಂದು ನಂಬರ್ ಹಿಂಗೆ ಡಿಸ್ಪ್ಲೇ ಮಾಡಿ ಟ್ಯೂಷನ್ಸ್ ಮಾಡ್ತೀವಿ ಅಂತ ಹೇಳಿ ಹಾಕಿದ್ವಲ್ಲ, ಆ ನಂಬರ್ ಮೈ ಲೈಫ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ, ಯಾವಾಗ ನನಗೆ ಲೈಫ್ ಕೊಡ್ತೀರಾ ಅಂತ. ನಾನು ಸರ್ ಸೀರಿಯಸ್ಲಿ ನನಗೆ ಇನ್ನೂ ನೆನಪಿದೆ ಅದು. ಆಮೇಲೆ ನಾನು ನಗು ಬರ್ತಾಯಿದೆ, ಅಳುದು ಬರ್ತಾಯಿದೆ ನನಗೆ. ಬಸ್ ಬಂದುಬಿಡುತ್ತೆ, ಬಸ್ ಹೋಗ್ಬಿಟ್ರೆ ಇನ್ನು ನೆಕ್ಸ್ಟ್ ಬಸ್ ಇರಲ್ಲ, 4:15 ಆಗೋಯ್ತು ಲಾಸ್ಟ್ ಬಸ್ಸು. ಪ್ಲೀಸ್ ಬಿಟ್ಬಿಡಿ ಸರ್, ನನಗೆ ಏನು ಗೊತ್ತಿಲ್ಲ, ಪ್ಲೀಸ್ ಬಿಟ್ಬಿಡಿ ಅಂತ ನಾನು ಅಳೋದೊಂದು ಬಾಕಿ. ಆಮೇಲೆ ಅವರು ಇವಾಗ ನೀವು ಒಪ್ಕೋತೀರಾ ಕೈ ಕುಯ್ಕೊಂಡ್ಬಿಡ್ಲಾ ಅಂತ. ಹಾರಿಫೈಯಿಂಗ್ ಇನ್ಸಿಡೆಂಟ್ ಅದು. ಆಮೇಲೆ ಏನ್ರಿ ನೀವು, ನಿಮ್ಮನ್ನ ನಾನು ಹೈಸ್ಕೂಲಿಂದ ಫಾಲೋ ಮಾಡ್ತಾ ಇದ್ದೀನಿ ಗೊತ್ತಾ, ಇವತ್ತು ಕಾಲೇಜಲ್ಲಿ ಸಿಕ್ಕಿದ್ದೀರಾ ಕಾಲೇಜ್ ಇದರಲ್ಲಿ ಅಂತ. ಸರ್ ನೀವು ಯಾರು ಅಂತಾರೆ ನಂಗೆ ಗೊತ್ತಿಲ್ಲ, ನಿಮ್ಮನ್ನ ನೋಡೂ ಇಲ್ಲ.
ಅದಾದ್ಮೇಲೆ ಹೋಗಿ ನಮ್ಮ ಅಣ್ಣಂದ್ರಿಗೆ ನಮ್ಮ ಅಪ್ಪಂಗೆ ಎಲ್ಲರಿಗೂ ಹಿಂಗಾಯ್ತು ಅಂತ ನೆಕ್ಸ್ಟ್ ಅವರೆಲ್ಲ ಹಿಂದೆಗಡೆ ಎಲ್ಲಿ ಬರ್ತಾನೆ ನೋಡ್ಬೇಕು ಅಂತ ಅದು ಒಂದು ಫೇಸ್ ಚೆನ್ನಾಗಿತ್ತು. ಆ್ಯಂಡ್ ನನ್ನ ತಂಗಿಗೆ ತುಂಬ ಆಟಾಡ್ಸೋರು. ಏನೋ ನಾವು ಸ್ಕೂಲಲ್ಲಿ ಬಸ್ ಹತ್ತುತ್ತಿದ್ವಲ್ಲ, ಬಸ್ಸಲ್ಲಿ ಏನೋ ನೋಡೋದು, ಹಿಂಗೆ ಸುಮ್ಮನೆ ಒಂದು ಚಾಕ್ಲೇಟ್ ಅವಳು ಬ್ಯಾಗಿಗೆ ಹಾಕೋದು, ಏನೋ ನಿಮ್ಮ ಅಕ್ಕ ನಂಬರ್ ಈಸ್ಕೊಡಿ ಅನ್ನೋದು, ವೆರಿ ಫನ್ನಿ ಸ್ಟೋರೀಸ್ ಒಂಥರ. ಬಟ್ ಇಟ್ ವಾಸ್ ನೈಸ್. ಒಂದು ಆ ಫೇಸ್ ಅಂತ ಇರುತ್ತಲ್ಲ. ಯಾವ ಸ್ಕೂಲು ನೀವು ಓದಿದ್ದು? ಭಾರತ್ ಮಾತಾ ಆರ್ಡನ್ ಅಂತ ಮೊದಲು ಓದಿದ್ದು, ಆರ್ಡನ್ ಇನ್ಸ್ಟಿಟ್ಯೂಟ್ ಅಂತ ಹೊಸಕೆರೆಹಳ್ಳಿ. ಅದು ಬಿಟ್ಟರೆ ಆಮೇಲೆ ಹೈಸ್ಕೂಲ್ ಮಾಡಿದ್ದು ಭಾರತ್ ಮಾತಾ ವಿದ್ಯಾಮಂದಿರ ಅಂತ ಹನುಮನ್ ನಗರದಲ್ಲಿ. ಆ್ಯಂಡ್ ಕಾಲೇಜ್ BMS ಇದು. ಅದಾದ್ಮೇಲೆ ಆರ್ಕಿಟೆಕ್ಚರ್ ಆಕ್ಸ್ಫರ್ಡಲ್ಲಿ. ವೆರಿ ನೈಸ್ ಫೇಸ್. ಒಂದು ಏನೋ ಟೀನೇಜ್ ಫೇಸ್. ವೆರಿ ಗುಡ್. ಇಟ್ ವಾಸ್ ನೈಸ್. ಚೆಲುವಿನ ಚಿತ್ತಾರ. ಅಯ್ಯೋ ಆತರ ಏನಿಲ್ಲ. ಅಲ್ಲ ನೋಡಿ, ಎಲ್ಲರೂ ಚೆಲುವಿನ ಚಿತ್ತಾರ ಅಂದ ತಕ್ಷಣ ಎಂಡನೇ ನೆನ್ಸ್ಕೊಂತಾರೆ. ಎಂಡಲ್ಲ ನಾನು ಹೇಳ್ತಾ ಇರೋದು, ಚೆಲುವಿನ ಚಿತ್ತಾರ. ಹಾ, ಅದು ಒಂದು 9th ಸ್ಟ್ಯಾಂಡರ್ಡ್ ಅಂದ ತಕ್ಷಣ ಚೆಲುವಿನ ಚಿತ್ತಾರ. ಅಯ್ಯೋ ನನ್ ತಂಗಿ ಅಂತೂ ಬಾರಿ ಚಾಕ್ಲೇಟ್. ಅದೇ ಯಾರಾದ್ರೂ ಜಾಸ್ತಿ ಚಾಕ್ಲೇಟ್ ಸಿಕ್ಕುತ್ತೆ. ಅದೇ ಯಾರಾದ್ರೂ ಜಾಸ್ತಿ ಹಿಂದೆ ಬಂದ್ರೆ ನಮ್ಮ ಅಕ್ಕಂಗೆ ಏನಾದ್ರೂ ಮಾತಾಡ್ಸಕ್ ಹೋದ್ರೆ ಸರಿ ಇರಲ್ಲ ಅಂತ ಫುಲ್ ರೌಡಿ ತರ ಎದುರಿಸ್ಬಿಡೋಳು. ಫುಲ್ ನನ್ ಬಾಡಿ ಗಾರ್ಡ್ ತರ ಅವಳು ಅನ್ನೋ ತರ. ಚೆನ್ನಾಗಿತ್ತು ಆ ಟೈಮ್. ವೆರಿ ನೈಸ್ ಅಲ್ಲ. ಆ ದಿನಗಳನ್ನ ನೆನ್ಸ್ಕೊಳ್ಳೋದೇ ಒಂಥರ ಖುಷಿ. ಎನಿವೇಸ್, ನಿಮ್ಮ ಎಲ್ಲ ಪ್ರಾಜೆಕ್ಟ್ಸನ್ನು ಚೆನ್ನಾಗಾಗ್ಲಿ ಆ್ಯಂಡ್ ಎಲ್ಲ ಏನೇನು ಕನ್ಸು ಕಾಣ್ತಿದ್ದೀರೋ ಅದೆಲ್ಲ ನನ್ಸಾಗ್ಲಿ ಅಂತ ವಿಶ್ ಮಾಡ್ತೀನಿ. ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ ಆ್ಯಕ್ಟ್ ಮಾಡೋಕ್ಕೆ. ನಿಮಗೂ ಅಷ್ಟೇ ಹೆಚ್ಚಿನ ಯಶಸ್ಸು ಸಿಗಬೇಕು. ಬಿಕಾಸ್ ಐ ನೋ ವಾಟ್ ಯು ಆರ್. ಸೊ ಖಂಡಿತ ಇಷ್ಟು ಬ್ಯೂಟಿಫುಲ್ ವ್ಯಕ್ತಿ ನೀವು. ಇನ್ನೆಂಡ್ ಅವ್ರು ನಿಜವಾಗ್ಲೂ ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ, ನಾನು ಅದೇ ಹೇಳ್ತಿದ್ದೀನಲ್ಲ, ಎಷ್ಟೋ ವರ್ಷ ಆದಮೇಲೆ ಕೆಲವೊಂದು ಸಂಬಂಧಗಳು ಹಾಗಿರುತ್ತೆ ನಮ್ಮ ಬದುಕಲ್ಲಿ. ಸೊ ಕೆಲವೊಮ್ಮೆ ಎಷ್ಟೋ ವರ್ಷ ಆದಮೇಲೂ ನಾನು ಡೈಲಿ ನಿಮ್ಮ ಜೊತೆ ಮಾತಾಡ್ತೀನಿ ಅನ್ನೋ ರೀತಿನೇ ನಾವು ಮಾತಾಡ್ತೀವಿ. ಸೊ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಆ ಒಂದು ಬಾಂಡಿಗೆ ಐ ಆಮ್ ಸೋ ಥ್ಯಾಂಕ್ಫುಲ್. ಬಟ್ ನೀವು ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ನನ್ನ ಆಸೆ ಕೂಡ. ಆ್ಯಂಡ್ ಅದು ಹಾಗೇ ಆಗುತ್ತೆ. ಸೊ ವಿಶಿಂಗ್ ಯು ಆಲ್ ದ ಲಕ್ ಆ್ಯಂಡ್ ಮೋರ್ ಪವರ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಒಂದು ಮೆಸೇಜ್ ಅಂತ ಹೇಳೋದಾದ್ರೆ? ಮೆಸೇಜ್ ಅನ್ನೋದಕ್ಕಿಂತ ಮೇಜರ್ಲಿ ಈಗ ನಾನು ನೋಡ್ತಿರೋದು ಯೂತಲ್ಲಿ ಅಥವಾ ಎಲ್ಲರಲ್ಲೂ ನಾನು ಕಾಣ್ತಿರೋದು ಸ್ಟ್ರೆಸ್, ಓವರ್ ಥಿಂಕಿಂಗ್. ಬಿಕಾಸ್ ನಾನು ಅದರ ವಿಕ್ಟಿಮ್ ಆಗಿದ್ದೆ. ಒಂದು ಟೈಮಲ್ಲಿ ಕೆಲಸ ಅಂತ ಬಂದಾಗ ನಾವು ಒಂದು ರೆಸ್ಟ್, ಆ ಒಂದು ರೀಸೆಟ್ ಬಟನನ್ನು ಮರ್ತೋಗ್ಬಿಟ್ಟಿರ್ತೀವಿ. ಸೊ ಪ್ಲೀಸ್ ಯಾವಾಗಲೂ ನಾನು ಹೇಳೋದು, ಈಗಿನ ಇದರಲ್ಲಂತೂ ಚಿಕ್ಕವರಿಗೆಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಏನು ಅಂತ ಕೇಳಿದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇತ್ತು, ಅದರಿಂದ ಅವ್ರಿಗೆ ಇದಾಗೋಯ್ತು, ಅಥವಾ ಅವ್ರೇನೋ ಒಂದು ಫುಡ್ ಹ್ಯಾಬಿಟ್ ಏನೋ ಇದಾಗಿತ್ತು, ಮೇಜರ್ಲಿ ನಿದ್ದೆಗೆಡೋದು ಅನ್ನೋದು ಅದೆಲ್ಲ ತುಂಬ ಕೇಳ್ತಿರ್ತೀವಿ. ಸೊ ಯಾವಾಗಲೂ ಫಸ್ಟ್ ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಏನೇ ಆಗಬೇಕಂದ್ರೂ ನಿಮ್ಮೊಳಗೆ ಆ ಒಂದು ಇದಿರುತ್ತೆ, ಯು ಕ್ಯಾನ್ ಚೇಂಜ್ ಎನಿಥಿಂಗ್. ಸೊ ಚೇಂಜ್ ಇಸ್ ವಿತ್ ಇನ್ ಯು. ಯಾವುದಕ್ಕೂ ಹೆದರಬೇಡಿ, ಯಾವುದಕ್ಕೂ ಇದು ಮಾಡಬೇಡಿ. ಏನೋ ಒಂದು ಫುಲ್ ಸ್ಟಾಪ್ ಬಂತು ಅಂತ ಆ ಲೂಪಲ್ಲಿ ಸಿಕ್ಕಾಕೋಬೇಡಿ. ಡೋಂಟ್ ಬಿ ಸ್ಟ್ಯಾಗ್ನೆಂಟ್. ಸೊ ನದಿ ಹರಿದ ಹಾಗೆ ಹರಿಬೇಕು ಅಂತೀವಲ್ಲ, ಹಾಗೆ ನೀವು ಕೂಡ ಹರ್ಕೊಂಡು ಪಾಸಿಟಿವ್ ಆಗಿರಿ. ಓವರ್ ಥಿಂಕ್ ಮಾಡೋದನ್ನ ಬಿಡಿ. ಚೆನ್ನಾಗಿ ನಿದ್ದೆ ಮಾಡಿ. 8 hours ನಿದ್ದೆ ಮಾಡಿ, 4 hours ವಾಟರ್ ಕುಡೀರಿ. ಚೆನ್ನಾಗಿ ಹೆಲ್ತ್ನ ಕಾಪಾಡ್ಕೊಳ್ಳಿ. ಬಿಕಾಸ್ ಹೆಲ್ತ್ ಇಸ್ ಎವ್ರಿಥಿಂಗ್. ಆ್ಯಂಡ್ ಪಾಸಿಟಿವಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಲವ್. ಹೌದು, ಅದು ಬೇಕು. ಖಂಡಿತ. ನಮ್ಮನ್ನು ನಾವು ಫಸ್ಟ್ ಪ್ರೀತಿಸ್ಕೊಂಡ್ರೆ ಬೇರೆಯವ್ರನ್ನ ನಾವು ಆಮೇಲೆ ಚೆನ್ನಾಗಿ ಪ್ರೀತಿಸ್ಬೋದು. ನಾನು ಇವಾಗ ಅದನ್ನ ಒಂದು ಚುಕ್ಕಿ ಒಂದು ಡಾಕ್ಟರ್ನ ಕಲಿತಾ ಬರ್ತಾ ಇದ್ದೀನಿ. ಹೇಳ್ಬಿಡ್ಬೋದು, ಬಟ್ ಮತ್ತೆ ತಿರ್ಗಾ ನಾವು ಏನು ಗುರು, ಅದು ನಮ್ಮವ್ರಿಗೋಸ್ಕರ ನಾವು ಬದುಕಬೇಕು ಅನ್ನೋದು ಬಂದ್ಬಿಡುತ್ತೆ. ಬಟ್ ಸ್ಟಿಲ್ ಹೆಲ್ತ್ ಇಸ್ ವೆಲ್ತ್ ಆ್ಯಂಡ್ ಲವ್ ಯುವರ್ ಸೆಲ್ಫ್ ಅಷ್ಟೆ. ಓಕೆ, ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಏನಂದರೆ ನಾವು ಯಾವಾಗಲೂ ನೆಗೆಟಿವ್ ಥಾಟ್ಸಲ್ಲೇ ಇರಬಾರ್ದು, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆಗ ನಮ್ಮ ಲೈಫ್ ತಾನಾಗೆ ಸರಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ಈಗ ಆಶಿಕಾ ಅವರು, ಆ್ಯಕ್ಚುಲಿ ಆಶಿಕನ್ನ ಈಗ 3 years ಬ್ಯಾಕ್ ನೋಡಿದ್ದಕ್ಕೂ ಈಗಲೂ ಸಾಕಷ್ಟು ಗ್ರಾಫಲ್ಲಿ ಮೇಲೇರಿದೆ. ಅಂದರೆ ಅವರ ಕಾನ್ಫಿಡೆನ್ಸ್, ಅವ್ರದ್ದು ಥಾಟ್, ಅವ್ರು ಮಾತಾಡ್ತಿರೋ ರೀತಿ ಇದೆಲ್ಲ ನೋಡಿದ್ರೆ ಖುಷಿ ಆಗ್ತಾ ಇದೆ. ಅದಕ್ಕೆ ಮಹಾನಟಿ ವೇದಿಕೆಯೂ ತುಂಬ ವರ್ಕ್ ಮಾಡಿದೆ ಅಂತ ನನಗೆ ಅನಿಸ್ತಿದೆ. ಟೂ ಮಚ್. ಹೌದು, ಹಂತಗಳು ಅಂತ ಹೇಳ್ತಾರಲ್ಲ, ಫೇಸಸ್ ಆಫ್ ಲೈಫ್. ಆ ಫೇಸಸ್ ಆಫ್ ಲೈಫಲ್ಲಿ ಬಹುಮುಖ್ಯ ಘಟ್ಟದಲ್ಲಿ ಬಂದಂಥ ಒಂದು
ಯುನೋ ಇಂಟ್ರಡ್ಯೂಸ್ ಆದಂಥ ಒಂದು ಫೇಸ್ ನನ್ನ ಲೈಫಲ್ಲಿ. ಆಗ ಬಹುಶಃ ನನ್ನ ಒಂದು ಓವರ್ ಆಲ್ ಬೆಳವಣಿಗೆಗೆ ಅದು ತುಂಬ ಮುಖ್ಯ ಆಗಿತ್ತು ಅನಿಸುತ್ತೆ. ಐ ಗಾಟ್ ಇಟ್ ಅಟ್ ದ ರೈಟ್ ಟೈಮ್. ಸೊ ಯಾ, ವೆರಿ ಥ್ಯಾಂಕ್ಫುಲ್. ಹೌದು, ನನಗದು ಅದನ್ನ ನಾನು ನೋಟಿಸ್ ಮಾಡ್ತಿದ್ದೀನಿ. ಈಗ 3 years ಬ್ಯಾಕ್ ಆಶಿಕನೇ ಬೇರೆ ಇದ್ರು, ಈಗಿರೋ ಆಶಿಕನೇ ಬೇರೆ ಇದ್ದಾರೆ. ನೆಕ್ಸ್ಟ್ ಸಿಕ್ಕಾಗ ಮತ್ತೊಂಥರ ಸಿಗ್ಲಿ ಅವರು. ಥ್ಯಾಂಕ್ ಯು ಮ್ಯಾಮ್, ತುಂಬ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋವರೆಗೂ ಬಂದು ಇಷ್ಟೆಲ್ಲ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ನನಗೆ ಈ ಒಂದು ಅವಕಾಶ ಮಾಡಿ ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲಿ ಕುತ್ಕೊಂಡು ಒಂದು ಬ್ಯೂಟಿಫುಲ್ ಕ್ಯೂಟ್ ಗಿಣಿ ಜೊತೆ ಮಾತಾಡೋಕೆ ಅವಕಾಶ ಮಾಡ್ಕೊಡಿದ್ದಕ್ಕೆ ಥ್ಯಾಂಕ್ ಯು. ನೀವು ಅಷ್ಟೇ ಕ್ಯೂಟ್ ಗಿಣಿ. ನೆಕ್ಸ್ಟ್ ಒಂದು ಎಕ್ಸೈಟಿಂಗ್ ಎಪಿಸೋಡ್ ನಿಮಗೆ ವೆಯ್ಟ್ ನಿಮ್ಗಾಗಿ ಬರ್ತಾ ಇದೆ. ಸೊ ಆ ಒಂದು ಎಕ್ಸೈಟಿಂಗ್ ಎಪಿಸೋಡ್ಗೋಸ್ಕರ ಸ್ಟೇ ಟ್ಯೂನ್ಡ್. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಎಲ್ಲ ಮರಿಬೇಡಿ. ಓಕೆ, ಸೋ ಸ್ವೀಟ್ ಆಫ್ ಯು. ಅಫ್ಕೋರ್ಸ್. ನಮ್ಮ ಈ ಇಂಟರ್ವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ನೀವೆಲ್ಲರೂ ಖುಷಿ ಪಟ್ಟಿರ್ತೀರಾ, ಇಷ್ಟಪಟ್ಟಿರ್ತೀರಾ ಅಂತ ಭಾವಿಸಿದ್ದೀನಿ. ಅವ್ರು ಹೇಳ್ದಂಗೆ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಎಲ್ಲರೂ ನನ್ನ ಮಿಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಬಾಯ್.